ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಎಐ ಸ್ಪರ್ಧಾಶಾಲಾ ಯೂಟ್ಯೂಬ್ ಚಾನಲ್. ಇಂದು ನಾವು SDA ಪ್ರಶ್ನೆ ಪತ್ರಿಕೆಯ ಕೀ ಆನ್ಸರ್ಗಳನ್ನ ನಾವಿವತ್ತು ನೋಡ್ತಾ ಹೋಗೋಣ. ಅದು ಐತಲ್ಲ, ಇವತ್ತು 25/1/2026 ನಡೆದಂತಹ SDA GK ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳನ್ನ ನಾವಿಲ್ಲಿ ನೋಡ್ತಾ ಹೋಗೋಣ. ಅದರಲ್ಲಿ ಈ ಪ್ರಶ್ನೆ ಪತ್ರಿಕೆ ಸಿರೀಸ್ ಯಾವ್ದಂದ್ರೆ B2 ನೋಡ್ರಿ, B2. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್. ಓಕೆ, ಮೊದಲನೆಯ ಪ್ರಶ್ನೆ: ಈ ಕೆಳಕಂಡ ಮಗಧ ರಾಜವಂಶಗಳನ್ನು ಸರಿಯಾದ ಅನುಕ್ರಮದಲ್ಲಿ ಬರೆಯಿರಿ ಅಂತ ಕೇಳಿದ್ದಾರೆ. ಓಕೆ, ನಂದರು, ಶುಂಗರು, ಮೌರ್ಯರು, ಹರ್ಯಂಕರು. ಓಕೆ, ಕೆಳಕಂಡ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿರಿ ಅಂತ ಇದೆ. ಓಕೆ, ಇದರೊಳಗಡೆ ಮೊಟ್ಟ ಮೊದಲನೆಯ ಬಾರಿಗೆ ಸ್ಪೆಷಲಿ ಈ ಮಗಧ ರಾಜವಂಶವನ್ನು ಆಳಿದಂತಹ ಮನೆತನ ಯಾವುದಪ್ಪ ಅಂತಂದ್ರೆ ಹರ್ಯಂಕ ಮನೆತನ ಏನಿದೆಯಲ್ಲ, ಇದು ಮಗಧ ರಾಜವಂಶವನ್ನು ಮೊದಲು ಆಳಿದಂತಹ ಮನೆತನವಾಗಿದೆ. ಇದರಲ್ಲಿ ಮೇನ್ ಆಗಿ ಯಾವ ರಾಜರು ಬರ್ತಾರಪ್ಪ ಅಂತಂದ್ರೆ ಬಿಂಬಸಾರ. ಯಾರು? ಬಿಂಬಸಾರ ಮತ್ತು ಅಜಾತಶತ್ರು ಏನದರಲ್ರಿ ಪ್ರಮುಖವಾದಂತಹ ರಾಜರು. ಯಾವುದು? ಹರ್ಯಂಕ ಮನೆತನದ ರಾಜರು ಇವರು. ಓಕೆ, ಅದೇ ರೀತಿ ಸೆಕೆಂಡ್ ಆಳಿದಂತಹ ಮನೆತನ ಯಾವುದಪ್ಪ ಅಂತಂದ್ರೆ ಈ ಕೊಟ್ಟಂತಹ ಆಯ್ಕೆಗಳಲ್ಲಿ ಸೆಕೆಂಡ್ ಆಳಿದಂತಹದ್ದು ನಂದರು. ಓಕೆ, ಸೆಕೆಂಡ್ ಮಹಾಪದ್ಮನಂದ ಬರ್ತಾರ ನೋಡ್ರಿ, ನಂದರು 9 ರಾಜರುಗಳು ಬರ್ತಾರಲ್ಲ ಅವರು. ಓಕೆ, ಅದಾದ ನಂತರ ಯಾವ್ದು ಬರುತ್ತಂತಂದ್ರೆ ಮೌರ್ಯ ಮನೆತನ ಬರುತ್ತ. ಓಕೆ, ಮೌರ್ಯದಲ್ಲಿ ನಿಮಗೆ ಗೊತ್ತು, ಚಂದ್ರಗುಪ್ತ ಮೌರ್ಯ, ಇವರು ಅಶೋಕ, ಅವರು ಮತ್ತೆ ಸಮುದ್ರಗುಪ್ತ ಮೌರ್ಯ, ಇವರೆಲ್ಲ ಏನ್ ಬರ್ತಾರಲ್ಲ ಅವ್ರು ಬರ್ತಾರೆ. ದೆನ್ ನೆಕ್ಸ್ಟ್ ಅದೇ ರೀತಿಯಾಗಿ ಶುಂಗ ಪುಷ್ಯಮಿತ್ರ ಶುಂಗ ಬರ್ತಾನೆ ನೋಡ್ರಿ, ಅದು 4ನೆಯ ಮನೆತನವಾಗಿದೆ. ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗುತ್ತಾ? ಫಸ್ಟ್ ಯಾವುದು? ಡಿ. ಫಸ್ಟ್ ಡಿ ಇರೋದೆಲ್ಲೈತಿ ಇಲ್ಲಿ, ಆಪ್ಷನ್ 2. ಓಕೆ, ಸರಿಯಾದ ಉತ್ತರ ಆಪ್ಷನ್ 2 ನೋಡ್ರಿ. ಒಂದು ಗೊತ್ತಿತ್ತಂದ್ರೆ ನೀವು ಆನ್ಸರ್ ಮಾಡ್ಬೋದಿತ್ತು ಇದ್ರೊಳಗಡೆ. ಓಕೆ, ದೆನ್ ನೆಕ್ಸ್ಟ್ ಸೆಕೆಂಡ್ ಕ್ವಶನ್: ಕೆಳಕಂಡ ಪಟ್ಟಿ 1ರಲ್ಲಿನ ಸಂಸ್ಥೆಗಳು ಮತ್ತು ಪಟ್ಟಿ 2ರಲ್ಲಿನ ಕೇಂದ್ರಗಳನ್ನು ಸರಿಯಾಗಿ ಹೊಂದಿಸಿ ಅಂತ ಕೊಟ್ಟಿದ್ದಾರೆ. ಓಕೆ, ಪಟ್ಟಿ 1 ಮತ್ತು ಪಟ್ಟಿ 2 ಕೊಟ್ಟಿದ್ದಾರೆ. ಇಲ್ಲಿ ನೋಡ್ರಿ, ಪಟ್ಟಿ 1ರಲ್ಲಿ ಕರ್ನಾಟಕ ಸಭಾ, ಜಸ್ಟಿಸ್ ಪಾರ್ಟಿ, ಸತ್ಯಶೋಧಕ ಸಮಾಜ, ಮ್ಯಾಜಿನಿ ಕ್ಲಬ್ ಅನ್ನ ಕೊಟ್ಟಿದ್ದಾರೆ. ಅವು ಎಲ್ಲಿ ಲೊಕೇಟ್ ಆಗಿದಾವಂತ ಅವುಗಳ ಸ್ಥಳಗಳನ್ನ ಕೊಟ್ಟಿದ್ದಾರೆ. ಪುಣೆ, ಬೆಳಗಾವಿ, ಧಾರವಾಡ, ಮದ್ರಾಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಮೊಟ್ಟ ಮೊದಲನೆಯದಾಗಿ ಇದರಲ್ಲಿ ಓಕೆ ಕರ್ನಾಟಕ ಸಭಾ ಎಲ್ಲಿ ಲೊಕೇಟ್ ಆಗದಪ್ಪ ಅಂತಂದ್ರೆ ನಮ್ಮ ಧಾರವಾಡ, ವಿದ್ಯಾಕಾಶಿ. ಓಕೆ, ಕರ್ನಾಟಕದಲ್ಲಿ ಇದು ಧಾರವಾಡದಲ್ಲಿ ಲೊಕೇಟ್ ಆಗಿದೆ. ಯಾವುದು? ಕರ್ನಾಟಕ ಸಭಾ. ಓಕೆ, ದೆನ್ ನೆಕ್ಸ್ಟ್ ಸೆಕೆಂಡ್ ಒನ್ ಜಸ್ಟಿಸ್ ಪಾರ್ಟಿ ಎಲ್ಲಿ ಲೊಕೇಟ್ ಆಗಿದೆಪ್ಪ ಅಂತಂದ್ರೆ ಮದ್ರಾಸ್ ನಲ್ಲಿ ಲೊಕೇಟ್ ಆಗಿದೆ ನೋಡಿ ಅದು. ದೆನ್ ನೆಕ್ಸ್ಟ್ ಸತ್ಯಶೋಧಕ ಸಮಾಜ, ಇದನ್ನ ಸ್ಥಾಪಿಸಿದ್ದು ಎಲ್ಲಪ್ಪ ಅಂತಂದ್ರೆ ಪುಣೆ ಒಳಗಡೆ. ದೆನ್ ನೆಕ್ಸ್ಟ್ ಮ್ಯಾಜಿನಿ ಕ್ಲಬ್, ಇದನ್ನ ಸ್ಥಾಪಿಸಿದ್ದು ಬೆಳಗಾವಿ ಒಳಗಡೆ. ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗತ್ತಂದ್ರೆ ಇದರಲ್ಲಿ ನೋಡ್ಕೊರಿ, A3 ಇದ್ದಿದ್ದು ಎಲ್ಲೆಲ್ಲಿದೆ? A3 ಇದ್ದಿದ್ದು 3ಕ್ಕಿದೆ ಮತ್ತು 4ಕ್ಕಿದೆ. ಓಕೆ, ಇಲ್ಲಿ ಒಂದು ಆನ್ಸರ್ ಗೊತ್ತೇನಾರ ನಮಗ ಆನ್ಸರ್ನ ಹಾಕ್ಲಿಕ್ಕೆ ಸಾಧ್ಯವಾಗಲ್ಲ. ಓಕೆ, ಸೆಕೆಂಡ್ B4 ಎದರಲ್ಲಿದೆ? ಇಲ್ಲಿ B4 ಇಲ್ಲ, ಇಲ್ಲಿ ಆಪ್ಷನ್ 3 ಅಲ್ಲಿ B4 ಇದೆ. ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ನೋಡ್ರಿ. ಓಕೆ, B4. ನೆಕ್ಸ್ಟ್ C1, ನೆಕ್ಸ್ಟ್ D2 ಕರೆಕ್ಟ್ ಆಗಿದೆ. ಓಕೆ, ದೆನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ: ಈ ಕೆಳಗಿನವರಲ್ಲಿ ಯಾರು ಅಥವಾ ಯಾರ್ಯಾರು ಬೆಳಗಾವಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾಗವಹಿಸಿರಲಿಲ್ಲ ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ ನೋಡ್ರಿ, HK ವೀರಣ್ಣಗೌಡ, ಬಾಲಗಂಗಾಧರ ತಿಲಕ್, ತಿರುಮಲೆ ರಾಜಮ್ಮ, ವಿ ವೆಂಕಟಪ್ಪ, ಅಬ್ಬಾಸ್ ಖಾನ್ ಅಂತ ಇದೆ. ಓಕೆ, ಇಲ್ಲಿ ನೋಡ್ಕೊರಿ, ಬಾಲಗಂಗಾಧರ ತಿಲಕ್ ಅವರದರಲ್ಲ, ಇವರು 1920ರಲ್ಲಿ ಮರಣ ಹೊಂತಾರ. ಓಕೆ, ಈ ಬೆಳಗಾವಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಎಷ್ಟರಲ್ಲಿ ನಡೀತದ ಅಂದ್ರೆ ಇದು 1924ರಲ್ಲಿ ನಡೀತದ. ಅವಾಗ ಇವ್ರು ಇರಲ್ಲ. ಓಕೆ, ಇದ್ರೊಳಗಡೆ ಬಿ ಇದ್ದಂತಹ ಆಯ್ಕೆಯನ್ನ ತೆಗೆದು ಬಿಡ್ರಿ. ಓಕೆ, ಬಿ ಆಲ್ಮೋಸ್ಟ್ ಅಲ್ಲಿ ಎಲ್ಲದ್ರೊಳಗಡೆ ಅದಾವ್ರಿ. ಇದ್ರೊಳಗಡೆ ಅಂದ್ರೆ ಭಾಗವಹಿಸಿರಲಿಲ್ಲ. ಓಕೆ, ಅದು ಭಾಗವಹಿಸಿರಲಿಲ್ಲ ಅಂತ ಕೇಳಿದಾರೆ ನೋಡ್ರಿ. ಓಕೆ, ಭಾಗವಹಿಸಿರಲಿಲ್ಲ, ಇದು ಒಂದು ರೈಟ್. ಓಕೆ, ಈಗ ಬಿ ಇದ್ದಿದ್ದು ಇದ್ರೊಳಗಡೆ ಎಲ್ಲವೂ ಅದಾವು. ಓಕೆ, ಈಗ ನಾವು ಒಂದ್ರ ಮೇಲೆನೆ ಆಯ್ಕೆಯನ್ನ ಗುರುತಿಸಕ್ಕಾಗಲ್ಲ. ಓಕೆ, ದೆನ್ ನೆಕ್ಸ್ಟ್ ಅದೇ ರೀತಿಯಾಗಿ ಇಲ್ಲಿ ನೆಕ್ಸ್ಟ್ ಇದ್ರೊಳಗಡೆ ಇದ್ದಂಥವ್ರು ಯಾರಪ್ಪ ಅಂತಂದ್ರೆ ಪ್ರಮುಖವಾಗಿ ಇದ್ದಂಥವ್ರು HK ವೀರಣ್ಣಗೌಡ, ಇವ್ರು ಏನದಾರಲ್ರಿ, ಇವ್ರು ಇದ್ರಂತ. ದೆನ್ ನೆಕ್ಸ್ಟ್ ವಿ ವೆಂಕಟಪ್ಪ, ಇವ್ರಿಬ್ರು ಐತಲ್ಲ, ಈ ಬೆಳಗಾವಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾಗವಹಿಸಿದ್ದರು ಇವರು. ಓಕೆ, ನಮ್ಗೆ ಇಲ್ಲಿ ಭಾಗವಹಿಸಲಾರದವ್ರನ್ನಂತ ಕೇಳಿದ್ದಾರೆ. ಆದ್ದರಿಂದ ಎಕ್ಸಾಕ್ಟ್ ಮಾಹಿತಿ ದೊರಕಲಾರ ಕಾರಣಕ್ಕಾಗಿ ಅಬ್ಬಾಸ್ ಖಾನ್ ಮತ್ತು ತಿರುಮಲೆ ರಾಜಮ್ಮ ಇವರು ಇಲ್ಲ ಅಂತ ಹೇಳಿ ನಾವು ಪರಿಗಣಿಸಬಹುದು. ಇಲ್ಲಿ ಕೀ ಆನ್ಸರ್ನ ಏನ್ ಕೊಡ್ತಾರಲ್ಲ ಅದೇ ಫೈನಲ್ ಆನ್ಸರ್. ಯಾವ್ದು ಕೊಡ್ತಾರಂತ ನೋಡೋಣ. ಓಕೆ, ಇಲ್ಲಿ ಬಾಲಗಂಗಾಧರ್ ತಿಲಕ್ ಇಲ್ಲ. ಓಕೆ, ಎ ಇದ್ದಿದ್ದು ತೆಗೆದಾಕ್ರಿ. ಹಂಗಾರ ಇವ್ರಿಬ್ರು ಇದ್ರಲ್ಲ, A D ಇದ್ದಿದ್ದು ತೆಗೆದಾಕ್ರಿ. ಓಕೆ, ಯಾವ್ದಾವ್ ತೆಗೆದಾಕೋಣ? ಈಗ ಎ ಇತ್ತಿದ್ರೊಳಗಡೆ ಇದನ್ನ ತೆಗೆದಾಕೋಣ.
ದೆನ್ ನೆಕ್ಸ್ಟ್ ಡಿ ಇದಿದೆ ಅದೈತಿ, ಇದು ಐತಿ, ತೆಗೆದಾಕೋಣ. ಇದನ್ನು ತೆಗೆದಾಕೋಣ. ಹಂಗಂದ್ರೆ ಇಲ್ಲಿ ಆಪ್ಷನ್ 3 ಬಿ ಮತ್ತು ಇ ಇದೆಯಲ್ಲ, ಇದನ್ನ ರೈಟ್ ಆನ್ಸರ್ ಅಂತ ಹೇಳಿ ಪರಿಗಣಿಸೋಣ. ಕೀ ಆನ್ಸರ್ ಏನ್ ಬರುತ್ತಾ ಅದು ಫೈನಲ್ ನೋಡ್ರಿ. ಓಕೆ, ನೆಕ್ಸ್ಟ್ ಪೊನ್ನನಿಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿರಿ ಅಂತ ಇದೆ. ಓಕೆ, ಮೂರನೇ ಕೃಷ್ಣ ಈತನ ಪೋಷಕನಾಗಿದ್ದನು ಅಂತ ಇದೆ. ಈತನು ಪಂಪನ ಸಮಕಾಲೀನವನಾಗಿದ್ದನು ಅಂತ ಇದೆ. ಈತನು ಗತ ಪ್ರತ್ಯಾಗತ ಜೀನಾಕ್ಷರ ಮಾಲೆ ಛಂದೋಂಬುದಿ ಕೃತಿಗಳನ್ನು ರಚಿಸಿದ್ದಾನೆ ಅಂತ ಇದೆ. ಈತ ಶಾಂತಿ ಪುರಾಣ ಕೃತಿಯ 19ನೇ ತೀರ್ಥಂಕರರ ಜೀವನವನ್ನು ಚಿತ್ರಿಸುತ್ತದೆ ಅಂತ ಇದೆ. ಓಕೆ, ಅವನು ಏನು ಶಾಂತಿ ಪುರಾಣ ಅಂತೇಳಿ ಕೃತಿ ಇತ್ತಲ್ಲ, ಅದು 19ನೇ ತೀರ್ಥಂಕರ ಜೀವನವನ್ನು ಚಿತ್ರಿಸುತ್ತದೆ ಅಂತ ಇದೆ. ಓಕೆ, ಮೇಲಿನ ಹೇಳಿಕೆಗಳಲ್ಲಿ ಎಷ್ಟು ಹೇಳಿಕೆಗಳು ಅಂತ ಇದೆ ಸರಿಯಾಗಿವೆ. ಇಲ್ಲಿ ಆಪ್ಷನ್ ಒಳಗಡೆ ಐತಿ. ಒಂದು ಹೇಳಿಕೆ ಮಾತ್ರ ಸರಿಯಾಗಿದೆ, 2 ಹೇಳಿಕೆ ಮಾತ್ರ ಸರಿಯಾಗಿದೆ, ಇಲ್ಲಿ ಕೊಟ್ಟಾರ ಅವನ್ನ. ಓಕೆ, ಇದರೊಳಗಡೆ ಸರಿಯಾದ ಹೇಳಿಕೆಗಳು ಯಾವ್ಯಾವ ಅಂದ್ರೆ ಮೂರನೇ ಕೃಷ್ಣನ ಪೋಷಕನಾಗಿದ್ದು ಇದು ಏನೈತಿಲ್ಲ, ಇದು ಸರಿಯಾದ ಹೇಳಿಕೆ. ನೆಕ್ಸ್ಟ್ ಈತನು ಪಂಪನ ಸಮಕಾಲೀನವನಾಗಿದ್ದನು, ಹೌದು, ಇದು ಕೂಡ ಸರಿ. ನೆಕ್ಸ್ಟ್ ಈತನು ಗತ ಪ್ರತ್ಯಾಗತ ಜೀನಾಕ್ಷರ ಮಾಲೆ ಚಂದೋಂಬುದಿ, ಇದು ಕೂಡ ರೈಟ್. ಇಲ್ಲಿ ಏನೈತಲ್ಲ, ಈತನ ಶಾಂತಿ ಪುರಾಣ ಕೃತಿಯು 19ನೇ ಅಲ್ರಿ, ಅದು 16ನೆಯ ತೀರ್ಥಂಕರರಾದ ಶಾಂತಿನಾಥ ಅಂತ ಬರ್ತಾನ್ರಿ, ಶಾಂತಿನಾಥ. ಆ ಶಾಂತಿನಾಥನ ಜೀವನವನ್ನ ಚಿತ್ರಿಸುತ್ತದೆ ಯಾವುದು, ಶಾಂತಿ ಪುರಾಣ ಕೃತಿ. ಓಕೆ, ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಯಾವ್ದಂದ್ರೆ 3 ಹೇಳಿಕೆಗಳು ಮಾತ್ರ ಸರಿಯಾಗಿವೆ ಅಂತ ಇದೆ ನೋಡ್ರಿ, ಅದು ಆಪ್ಷನ್ 3. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಕೆಳಗಿನವುಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಇದೆ. ಓಕೆ, ಮೈಸೂರು ಶಿಶು ವಿವಾಹ ಕಾಯ್ದೆ, ಕೋಲಾರದಲ್ಲಿ ಬಂಗಾರದ ಗಣಿಗಾರಿಕೆ, ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಗಳು, ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆ. ಓಕೆ, ಇವು ತರದು ಏನಪ್ಪಾ ಅಂತಂದ್ರೆ ನಾವು ಇಯರ್ ಅನ್ನ ನೋಡ್ತಾ ಹೋಗೋಣ. ಓಕೆ, ಮೈಸೂರು ಶಿಶು ವಿವಾಹ ಕಾಯ್ದೆ. ಮೈಸೂರು ಶಿಶು ವಿವಾಹ ಕಾಯ್ದೆ ಎಷ್ಟರಲ್ಲಪ್ಪ ಅಂತಂದ್ರೆ ಇದು 1884ರಲ್ಲಿ ಬರ್ತದ. ಓಕೆ, ನೆಕ್ಸ್ಟ್ ಅದೇ ರೀತಿಯಾಗಿ ಕೋಲಾರದಲ್ಲಿ ಬಂಗಾರದ ಗಣಿಗಾರಿಕೆ ಇದು ಏನ್ ಆಗ್ತದಲ್ಲ, ಇದು 1880ರಲ್ಲಿ ಆಗ್ತದ. ನೆಕ್ಸ್ಟ್ ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಗಳು ಏನಿದಾವಲ್ಲ, ಇದು 1891ರಲ್ಲಿ ಆಗ್ತದ. ಓಕೆ, ನೆಕ್ಸ್ಟ್ ಶಿವನ ಸಮುದ್ರ ಜಲ ವಿದ್ಯುತ್ ಯೋಜನೆ ನಮ್ಗೆಲ್ಲರಿಗೂ ಗೊತ್ತಿರುವಾಗ 1902. ಓಕೆ, ಕಾಲಾನುಕ್ರಮದಲ್ಲಿ ಜೋಡಿಸಿರಿ ಅಂತ ಇದೆ. ಇದಕ್ಕೆ ನೋಡ್ರಿ ಸರಿಯಾದ ಉತ್ತರ ಯಾವ್ದಾಗುತ್ತೆ ಅಂತ ನೋಡೋಣ. ಇಲ್ಲಿ ಫಸ್ಟ್ ಯಾವ್ದು ಇದ್ರೊಳಗಡೆ 1880 ಅಂದ್ರೆ ಬಿ. ಸೆಕೆಂಡ್ ಯಾವ್ದಪ್ಪ ಸಿ, ಥರ್ಡ್ ಎ, ಫೋರ್ತ್ ಡಿ. ಬಿ ಸಿ ಎ ಡಿ ಅಂತ ಎಲ್ಲಿದೆ ನೋಡ್ರಿ. ಓಕೆ, ಆಪ್ಷನ್ 2 ಬಿ ಸಿ ಎ ಡಿ, ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ 6ನೆಯ ಪ್ರಶ್ನೆ, ಈ ಕೆಳಗಂಡ ಪಟ್ಟಿ 1ರಲ್ಲಿನ ಪತ್ರಿಕೆಗಳು ಮತ್ತು ಪಟ್ಟಿ 2ರಲ್ಲಿನ ಸಂಪಾದಕರನ್ನು ಸರಿಯಾಗಿ ಹೊಂದಿಸಿರಿ ಅಂತ ಇದೆ. ಓಕೆ, ಕನ್ನಡ ಭೌತ, ಕರ್ಮವೀರ, ಸ್ವತಂತ್ರ ಭಾರತ, ಜಯ ಕರ್ನಾಟಕ ಇವೇನಿದಾವಲ್ಲ ಇವು ಪತ್ರಿಕೆಗಳು. ಈ ಪತ್ರಿಕೆಗಳ ಸಂಪಾದಕರುಗಳನ್ನ ಈ ಸೈಡ್ ಕೊಟ್ಟಾರ. ಓಕೆ, ಜಯ ಕರ್ನಾಟಕ ನಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಜಯ ಕರ್ನಾಟಕ ಪತ್ರಿಕೆಯನ್ನ ಬರೆದವ್ರು ಯಾರಪ್ಪ ಅಂತಂದ್ರೆ ಆಲೂರು ವೆಂಕಟರಾಯರವರು. ಓಕೆ, ನೋಡ್ರಿ ಇದು ಒಂದರ ಮೇಲೆ ನಮ್ಗೆ ಏನಾದ್ರು ಆನ್ಸರ್ ಗೊತ್ತಾಗತ್ತ ನೋಡ್ರಿ. ಇಲ್ಲಿ D3 ಇದಿದೆ ಎಲ್ಲಿ ಐತಿ ನೋಡ್ರಿ, ಇದ್ರೊಳಗೆ D3 ಇದು ಐತಿ, ಇದು ಐತಿ, 2 ಐತಿ. ಆದ್ರಿಂದ ನಾವು ಇದ್ರ ಒಂದ್ರ ಮ್ಯಾಗ ಆನ್ಸರ್ ಟಿಕ್ ಆಗಲ್ಲ. ಓಕೆ, ಆದ್ದರಿಂದ ಈಗ ನೆಕ್ಸ್ಟ್ ಇನ್ನೊಂದು ಇವೆರಡು ಹೇಳಿಕೆಗಳನ್ನ ನೀವು ತೆಗೆದು ಹಾಕಿ ಬಿಡ್ಬೋದ್ರಿ. ಓಕೆ, ನೆಕ್ಸ್ಟ್ ಕನ್ನಡ ಭೌತ ಈ ಪತ್ರಿಕೆಯನ್ನ ಬರೆದವ್ರು ಯಾರಪ್ಪ ಅಂತಂದ್ರೆ BM ಶ್ರೀಕಂಠಯ್ಯನವರು, BM ಶ್ರೀಕಂಠಯ್ಯರವರು. ಓಕೆ, A4 ಇದೆಯಾ? ಓಕೆ, ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 A4 B2 C1 D3 ನೋಡ್ರಿ, A4 B2 C1 D3. ಓಕೆ, B2 ಅಂದ್ರೆ ಕರ್ಮವೀರ ಪತ್ರಿಕೆಯನ್ನ ರಂಗನಾಥ್ ದಿವಾಕರ್ ಅವರು, ಸ್ವತಂತ್ರ ಭಾರತ ಪತ್ರಿಕೆಯನ್ನ ಕಡೆಂಗೋಡ್ಲು ಶಂಕರ ಭಟ್ ಅವರವರು ಬರೆದಿದ್ದಾರೆ ನೋಡ್ರಿ. ಓಕೆ, ನಿಮ್ಗೇನಾದ್ರೂ ಇದು ಆಕ್ಚುಲಿ ಸ್ವಲ್ಪ ಮೈಕ್ ಪ್ರಾಬ್ಲಮ್ ಆಗಿತ್ತು. ಓಕೆ, ಆದ್ರಿಂದ ನಾನೀಗ ಏನೋ ಮೈಕ್ ಪ್ರಾಬ್ಲಮ್ ನಿಮಗೆ ಅದು ಬ್ಯಾಕ್ ಗ್ರೌಂಡ್ ನಾಯ್ಸ್ ಬರ್ಲಾರ್ದ ಹಾಗೆ ಏನಾದರೂ ಟಿಕ್ ಇದೆಯಪ್ಪ ಅಂತಂದ್ರೆ ಸ್ವಲ್ಪ ಏನು ವಿಡಿಯೋವನ್ನ 1.25x ಸ್ಪೀಡ್ ಅಲ್ಲಿ ನೋಡಿದ್ರೆ ನಾಯ್ಸ್ ಸ್ವಲ್ಪ ಕಮ್ಮಿ ಆಗುತ್ತೆ. ಓಕೆ, ನಿಮ್ಗೇನಾದ್ರೂ ನಾಯ್ಸ್ ಜಾಸ್ತಿ ಬರ್ತಿದ್ರೆ ನೀವು ಆ ರೀತಿ ಮಾಡ್ಕೋಬಹುದು, ಇಲ್ಲ ನೀವು 2x ಅಲ್ಲಿ ನೋಡ್ಕೋಬಹುದು. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಪಟ್ಟದ ಕಲ್ಲಿನಲ್ಲಿರುವ ವಿರೂಪಾಕ್ಷ ದೇವಾಲಯಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಇದೆ. ಓಕೆ, ಈ ದೇವಾಲಯ ತ್ರೈಲೋಕೇಶ್ವರ ದೇವಾಲಯವೆಂದು ಪರಿಚಿತವಾಗಿದೆ. ಓಕೆ, 2ನೇ ವಿಕ್ರಮಾದಿತ್ಯನು ಕಂಚಿಯ ಮೇಲೆ ಸಾಧಿಸಿದ ವಿಜಯದ ನೆನಪಿಗಾಗಿ ಈ ದೇವಾಲಯವನ್ನು ನಿರ್ಮಿಸಲಾಗಿದೆ.
ಸರ್ವಸಿದ್ಧಿ ಆಚಾರಿ ಮತ್ತು ಗುಂಡ ಈ ದೇವಾಲಯದ ಶಿಲ್ಪಿಗಳು. ತ್ರೈಲೋಕ ಮಹಾದೇವಿಯು ಈ ದೇವಾಲಯವನ್ನು ನಿರ್ಮಿಸಿದಳು ಅಂತ ಇದೆ. ಓಕೆ ಓಕೆ, ಇದಕ್ಕೆ ಸರಿಯಾದ ಹೇಳಿಕೆ ಯಾವ್ದಾಗುತ್ತಪ್ಪ ಅಂತಂದ್ರೆ ಈ ಇದು ವಿರೂಪಾಕ್ಷ ದೇವಾಲಯವನ್ನ ತ್ರೈಲೋಕೇಶ್ವರ ದೇವಾಲಯ ಎಂದು ಪರಿಚಿತವಾಗಿದೆಯಲ್ಲ, ಅದು ಆಕ್ಚುಲಿ ಮೂಲತಃವಾಗಿ ತ್ರೈಲೋಕೇಶ್ವರ ದೇವಾಲಯ ಒಂದು ಯಾವ ದೇವಾಲಯವನ್ನು ಕರೀತಿದ್ರಪ್ಪ ಅಂತಂದ್ರೆ ಮಲ್ಲಿಕಾರ್ಜುನ ದೇವಾಲಯವನ್ನು ಕರೀತಿದ್ರಿ. ಮಲ್ಲಿಕಾರ್ಜುನ ದೇವಾಲಯವನ್ನ, ಓಕೆ, ಮಲ್ಲಿಕಾರ್ಜುನ ದೇವಾಲಯವನ್ನ ಮೂಲತಃವಾಗಿ ತ್ರೈಲೋಕೇಶ್ವರ ದೇವಾಲಯ ಎಂದು ಕರೀತಿದ್ರು. ಓಕೆ, ನೆಕ್ಸ್ಟ್, ಎರಡನೇ ವಿಕ್ರಮಾದಿತ್ಯನು ಕಂಚಿಯ ಮೇಲೆ ಸಾಧಿಸಿದ ವಿಜಯದ ನೆನಪಿಗಾಗಿ ಈ ಏನು ವಿರೂಪಾಕ್ಷ ದೇವಾಲಯವನ್ನ ನಿರ್ಮಿಸಿದನು ಅಂತಿದೆ. ಓಕೆ, ಆಕ್ಚುಲಿ ಇದನ್ನ ನಿರ್ಮಿಸಿದ ಯಾರಪ್ಪ ಅಂತಂದ್ರೆ ಅವನ ಹೆಂಡತಿ ಅಂತಂದ್ರೆ ವಿಕ್ರಮಾದಿತ್ಯನ ಹೆಂಡತಿ ಲೋಕಮಹಾದೇವಿ ನಿರ್ಮಿಸಿದ್ಲು ನೋಡ್ರಿ. ಇದನ್ನ ಲೋಕಮಹಾದೇವಿ ನಿರ್ಮಿಸಿದ್ದಳು. ಸರ್ವಸಿದ್ಧಿ ಆಚಾರ್ಯ ಮತ್ತು ಗುಂಡ ಈ ದೇವಾಲಯದ ಶಿಲ್ಪಿಗಳು ಹಿಡಿದಿಲ್ಲ. ಇದು ಎಕ್ಸಾಕ್ಟ್ ರೈಟ್ ಆಗಿದೆ. ನೆಕ್ಸ್ಟ್, ಇದನ್ನು ಮಹಾದೇವಿಯು ತ್ರೈಲೋಕ ಮಹಾದೇವಿ ಈ ದೇವಾಲಯವನ್ನು ನಿರ್ಮಿಸಿದ್ದಳು ಅಂತ ಇದೆ. ಅಲ್ಲ, ಇದನ್ನ ಯಾರು ನಿರ್ಮಿಸಿದ್ರ ಅಂತ ಹೇಳಿದರೆ ಇಲ್ಲಿ ನಮಗ ವಿರೂಪಾಕ್ಷ ದೇವಾಲಯ ನಿರ್ಮಿಸಿದವರು ಲೋಕ ಮಹಾದೇವಿಯವರು ನಿರ್ಮಿಸಿದ್ರು ಅಂತ ಹೇಳಿದೀನಿ. ಓಕೆ, ಇದು ತಪ್ಪಾಗುತ್ತೆ ನೋಡಿ. ಆದ್ದರಿಂದ ಇದಕ್ಕೆ ಒಂದು ಹೇಳಿಕೆ ಮಾತ್ರ ಸರಿ, ಎರಡು ಹೇಳಿಕೆ ಮಾತ್ರ ಸರಿ, ಮೂರು ಹೇಳಿಕೆ ಮಾತ್ರ ಸರಿ, ನಾಲ್ಕು ಹೇಳಿಕೆ ಸರಿ. ಓಕೆ, ಇದರೊಳಗಡೆ ಒಂದಿಷ್ಟು ಕನ್ಫ್ಯೂಷನ್ಸ್ ಇದೆ. ತ್ರೈಲೋಕ ದೇವಾಲಯ ಒಂದು ಏನಿದೆಯಲ್ಲ ಪರಿಚಿತವಾಗಿದೆ. ಮೂಲತಃ ಮಲ್ಲಿಕಾರ್ಜುನ ದೇವಾಲಯ ಎಂದು ಕರಿತಿತ್ತು, ಆಮೇಲೆ ಏನ್ ಕರಿತಿದ್ರ ಅಂತ ನೋಡ್ಕೋಬೇಕು. ಈ ಆನ್ಸರ್ ಒಳಗಡೆ ಏನ್ ಕೊಡ್ತಾರೆ ಅದೇ ಫೈನಲ್ ಆನ್ಸರ್ ಆಗುತ್ತಾ. ಓಕೆ, ಮತ್ತೆ ಇದು ಎರಡನೇ ವಿಕ್ರಮಾದಿತ್ಯನು ಕಂಚಿಯ ಮೇಲೆ ಸಾಧಿಸಿ ವಿಜಯದ ನೆನಪಿಗೆ ಈ ದೇವಾಲಯ ನಿರ್ಮಿಸಿದನು ಅಂತ ಇದೆ. ಇದರ ಲೋಕಮಹಾದೇವಿ ಅವನ ಹೆಂಡತಿ ನಿರ್ಮಿಸ್ತಾಳ ಅಂದ್ರೆ ಗಂಡ ಹೆಂಡತಿ ಒಂದ ಅಂತೇಳಿ ಆ ರೀತಿ ಏನಾದ್ರು ಆನ್ಸರ್ ಕೊಟ್ಟರು ಕೊಡ್ಬಹುದು. ನೋಡೋಣ ಕೀ ಆನ್ಸರ್ ಯಾವ್ದು ಕೊಡ್ತಾರ ಅಂತೇಳಿ. ಇಲ್ಲಿ ಎಕ್ಸಾಕ್ಟ್ ಸರಿಯಾಗಿರೋದು ಅಂದ್ರೆ ಯಾವ್ದಂದ್ರೆ ಸರ್ವಸಿದ್ಧಿ ಆಚಾರ್ಯ ಮತ್ತು ಗುಂಡ ಈ ದೇವಾಲಯದ ಶಿಲ್ಪಿಗಳಿಂದ ಇದು ಎಕ್ಸಾಕ್ಟ್ ರೈಟ್ ಆಗಿದೆ. ಆದ್ರಿಂದ ನಾನು ಒಂದು ಹೇಳಿಕೆ ಮಾತ್ರ ಸರಿಯಾಗಿದೆ ಅಂತ ಕೊಟ್ಟಿರ್ತೇನೆ ಸದ್ಯಕ್ಕೆ. ಓಕೆ, ನೆಕ್ಸ್ಟ್, ಎಂಟನೆಯ ಪ್ರಶ್ನೆ, ಆನ್ ಎರಾ ಆಫ್ ಡಾರ್ಕ್ನೆಸ್ ದಿ ಬ್ರಿಟಿಷ್ ಎಂಪೈರ್ ಇನ್ ಇಂಡಿಯಾ ಪುಸ್ತಕವನ್ನು ಬರೆದವರು ಯಾರು ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ ಬಿಪಿನ್ ಚಂದ್ರ ಅಂತ ಕೊಟ್ಟಿದ್ದಾರೆ, ವಿ.ಡಿ. ಮಹಾಜನ್, ಶಶಿ ತರೂರ್, ಊರ್ವಶಿ ಬುಟಾಲಿಯಾ ಅವರನ್ನ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಶಶಿ ತರೂರ್ ಅವರದರಲ್ರಿ ಆನ್ ಎರಾ ಆಫ್ ಡಾರ್ಕ್ನೆಸ್ ದಿ ಬ್ರಿಟಿಷ್ ಎಂಪೈರ್ ಇನ್ ಇಂಡಿಯಾ ಈ ಪುಸ್ತಕವನ್ನ ಬರೆದಂತಹ ಲೇಖಕರು ನೋಡ್ರಿ ಇವರು. ಓಕೆ, ನೆಕ್ಸ್ಟ್, ಸುಸ್ಥಿರ ಅಭಿವೃದ್ಧಿ ಧ್ಯೇಯಗಳು ಈ ಕೆಳಗಿನವುಗಳನ್ನು ಒಳಗೊಂಡಿದೆ ಅಂತ ಇದೆ. ಓಕೆ, 17 ಧ್ಯೇಯಗಳು, 169 ಗುರಿಗಳು, 232 ಸೂಚಕಗಳು. ಇದು ಏನಪ್ಪಾ ಅಂತಂದ್ರೆ ಸೂಚಕಗಳು ನಿಮಗೆ ಎಕ್ಸಾಕ್ಟ್ ಇದನ್ನ ಏನಪ್ಪಾ ಅಂತಂದ್ರೆ ಇಂಗ್ಲಿಷ್ ಒಳಗಡೆ ನಿಮ್ಗೆ ಇನ್ನೂ ಈಸಿ ಆಗ್ತದೆ. ಓಕೆ, ನಿಮ್ಗ ಆಲ್ಮೋಸ್ಟ್ ಆಲ್ ನಾವು ಕನ್ನಡ ಒಳಗಡೆ ಕರೆಕ್ಟ್ ಓದ್ಕೊಂಡಿದೀವಿ ಅಪ್ಪ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗುತ್ತಂದ್ರೆ 17 ಗುರಿಗಳನ್ನ ಹೊಂದಿರುತ್ತದೆ ಇದು. ಓಕೆ, 17 ಗುರಿಗಳು. ಓಕೆ, ಆಪ್ಷನ್ 2 ನೋಡ್ರಿ, 17 ಗುರಿಗಳನ್ನ ಹೊಂದಿದೆ, 169 ಧ್ಯೇಯಗಳನ್ನ ಹೊಂದಿದೆ, 232 ಸೂಚಕಗಳನ್ನ ಹೊಂದಿದೆ ನೋಡ್ರಿ. 17 ಗೋಲ್ಸ್, 169 ಟಾರ್ಗೆಟ್ಸ್, ನೆಕ್ಸ್ಟ್ 232 ಇಂಡಿಕೇಟರ್ಸ್ ನೋಡ್ರಿ, ಇದು ಇಂಡಿಕೇಟರ್ಸ್. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ಕರ್ನಾಟಕ ಗ್ರಾಮೀಣ ಬ್ಯಾಂಕಿಗೆ ಸಂಬಂಧಪಟ್ಟಂತೆ ಸರಿಯಾಗಿವೆ ಅಂತ ಕೇಳಿದ್ದಾರೆ. ಓಕೆ, ಇದು ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ ಆಗಿದೆ. ಇದು ಕರ್ನಾಟಕದ ಹಲವು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳಲ್ಲಿ ಒಂದಾಗಿದೆ. ಇದು ಕರ್ನಾಟಕದ ಏಕೈಕ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ ಆಗಿದೆ. ಈ ಬ್ಯಾಂಕಿನ ಕೇಂದ್ರ ಕಚೇರಿಯು ಬಳ್ಳಾರಿ ನಗರದಲ್ಲಿದೆ ಅಂತ ಇದೆ. ಓಕೆ, ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕರ್ನಾಟಕ ಗ್ರಾಮೀಣ ಬ್ಯಾಂಕಿನ ಕೇಂದ್ರ ಕಚೇರಿಯು ಬಳ್ಳಾರಿ ನಗರದಲ್ಲಿದೆ. ಓಕೆ, ಈ ಡಿ ಹೇಳಿಕೆ ಏನಾಗಿದೆ ಇದು ಸರಿಯಾಗಿದೆ. ಸರಿಯಾದ ಉತ್ತರನ ಆರಿಸಿದೆ ಅಂತ ಇದೆ. ಓಕೆ, ಡಿ ಹೇಳಿಕೆ ಸರಿಯಾಗಿದೆ ಅಂದ್ರ ಇಲ್ಲಿ ಡಿ ಬಿಟ್ಟಿರುವಂತ ಹೇಳಿಕೆಗಳನ್ನ ನಾವು ತೆಗೆದುಬಿಡೋಣ. ಇದ್ರೊಳಗಡೆ ಡಿ ಐತಿ, ಓಕೆ, ಇದು ಐತಿ, ಇಲ್ಲಿ ಡಿ ಐತಿ, ಇಲ್ಲಿ ಡಿ ಐತಿ, ಇವೆರಡು ತೆಗೆದು ಬಿಡ್ರಿ. ಓಕೆ, ಈಗ ಏನಾದ್ರು ಫೈಟ್ ಎದ್ರೊಳಗಡೆ ಅಪ್ಪ ಅಂತಂದ್ರೆ ಸಿ ಮತ್ತು ಬಿ ಹೇಳಿಕೆ ಒಳಗಡೆ ಫೈಟ್ ಬರುತ್ತೆ ಇಲ್ಲಿ. ಓಕೆ, ಬಿ ಮತ್ತು ಸಿ ಹೇಳಿಕೆಗಳೊಳಗಡೆ ಬಿ ಅಂದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಇದು ಕರ್ನಾಟಕದ ಹಲವು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳಲ್ಲಿ ಒಂದಾಗಿದೆ. ಮೊದಲೇನಿತ್ತಪ್ಪ KVGB ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್ ಇತ್ತಲ್ಲ, ಅದನ್ನ ಈಗ ತೆಗೆದು ಮರ್ಜ್ ಮಾಡಿಬಿಟ್ಟಾರ. ಎದರೊಳಗಡೆ ಅಪ್ಪ ಅಂತಂದ್ರೆ ಕರ್ನಾಟಕ ಗ್ರಾಮೀಣ ಬ್ಯಾಂಕಿನ ಒಳಗಡೆ ಮರ್ಜ್ ಮಾಡ್ಯಾರ. ಆದ್ದರಿಂದಾಗಿ ಇದು ತಪ್ಪಾಗತ್ತೆ ನೋಡ್ರಿ ಹೇಳಿಕೆ. ಓಕೆ, ಕರ್ನಾಟಕದ ಏಕೈಕ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ ಆಗಿದೆ ಇದು ರೈಟ್ ನೋಡ್ರಿ. ಓಕೆ, ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಸಿ ಮತ್ತು ಡಿ ನೋಡ್ರಿ.
ಪ್ರಸ್ತುತ ಏನ್ರಿ ಹಲವು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳಿಲ್ಲ. ಪ್ರಸ್ತುತ ಇರುವುದೇ ಅದು ಒಂದೇ ಕರ್ನಾಟಕ ಗ್ರಾಮೀಣ ಬ್ಯಾಂಕ್. ಆದ್ದರಿಂದ ಇದಕ್ಕೆ ಸಿ ಮತ್ತು ಡಿ ಸರಿಯಾದ ಉತ್ತರ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿಗಳನ್ನು ಗುರುತಿಸಿ ಅಂತ ಇದೆ. ಓಕೆ, ಬೆಂಗಳೂರು ಚನ್ನಗಿರಿ, ಬೆಳಗಾವಿ ಹೊನ್ನಾವರ, ಕಲಬುರಗಿ ಮಸ್ಕಿ, ಮೈಸೂರು ಬ್ರಹ್ಮಾವರ. ಸರ್ ಏನ್ರಿ ಈ ತರ ಕೊಟ್ಟಾರಲ್ರಿ ಇದು ಕ್ವಶನ್ ಅಂತಂದ್ರೆ ಆಲ್ಮೋಸ್ಟ್ ಆಲ್ ನಾನು ನೋಡಿರುವ ಮಟ್ಟಿಗೆ ಇದು ಯಾವ ರೀತಿ ಕೊಟ್ಟಿದಾರಪ್ಪ ಅಂತಂದ್ರೆ ವಿಭಾಗಗಳು ಅದಾವ ನೋಡ್ರಿ. ವಿಭಾಗ ತಾಲೂಕು. ಓಕೆ, ಈ ವಿಭಾಗದಲ್ಲಿ ಈ ತಾಲೂಕು ಬರ್ತದ ಇಲ್ಲ ಅಂತೇಳಿ ಅವರು ಪ್ರಶ್ನೆಯನ್ನ ಕೇಳ್ಯಾರ ನೋಡ್ರಿ. ಪ್ರಶ್ನೆ ಯಾವ ರೇಂಜ್ಗೆ ಡೆಪ್ತ್ ಒಳಗಡೆ ಅದಾವ ಅಂತ ತಿಳ್ಕೊಡ್ರಿ ಅಷ್ಟ. ಮೊದಲು ಜಿಲ್ಲೆಗಳನ್ನ ಕೇಳ್ತಿದ್ರು, ಈಗ ತಾಲೂಕುಗಳನ್ನ ಸಹ ಕೇಳ್ತಿದಾರೆ ನೋಡ್ರಿ. ಓಕೆ, ಬರೀಲಿ ಬೆಂಗಳೂರು ವಿಭಾಗದಲ್ಲಿ ಚನ್ನಗಿರಿಯಲ್ಲಿ ಎಲ್ಲಿ ಕಂಡು ಬರ್ತದ ಇದು ಎಲ್ಲಿ ಕಂಡು ಬರ್ತದಪ್ಪ ಅಂತಂದ್ರೆ ದಾವಣಗೆರೆಯಲ್ಲಿ ಕಂಡು ಬರ್ತದ ನೋಡ್ರಿ. ಇದು DBG ದಾವಣಗೆರೆಯಲ್ಲಿ ಕಂಡು ಬರ್ತದ. ದೆನ್ ನೆಕ್ಸ್ಟ್ ಹೊನ್ನಾವರ ಎಲ್ಲಿ ಕಂಡು ಬರ್ತದ ಅಂದ್ರೆ ಉತ್ತರ ಕನ್ನಡದೊಳಗಡೆ ಕಂಡು ಬರ್ತದ. ಮಸ್ಕಿ ರಾಯಚೂರು. ದೆನ್ ನೆಕ್ಸ್ಟ್ ಬ್ರಹ್ಮಾವರ ಇದು ಉಡುಪಿ ಒಳಗಡೆ ಕಂಡು ಬರ್ತದ ನೋಡ್ರಿ. ಉಡುಪಿ ಒಳಗಡೆ ಕಂಡು ಬರುವಂತಹ ತಾಲೂಕು. ಆದ್ದರಿಂದ ಈಗ ನಾವು ಏನು ಮಾಡೋಣಪ್ಪ ಅಂತಂದ್ರೆ ಈ ಜಿಲ್ಲೆಗಳು ಆ ವಿಭಾಗದಲ್ಲಿ ಬರ್ತಾವಿಲ್ಲ ಅಂತ ಹೇಳಿ ನೋಡ್ಕೊಂಡ್ರೆ ನಮ್ಗೆ ಈಸಿ ಆಗಿಬಿಡ್ತದೆ ಇದಕ್ಕೆ. ಓಕೆ, ದಾವಣಗೆರೆ ವಿಭಾಗ ಕಂಡು ಬರ್ತದ ಇಲ್ಲಪ್ಪ ಬೆಂಗಳೂರು ಒಳಗೆ ಬರ್ತದ, ಇದು ಸರಿ. ನೆಕ್ಸ್ಟ್ ಉತ್ತರ ಕನ್ನಡ ಇದು ಕೂಡ ಬೆಳಗಾವಿ ವಿಭಾಗದಲ್ಲೇ ಕಂಡು ಬರ್ತದ. ರಾಯಚೂರು ಕಲಬುರಗಿ ರೈಟ್. ಮೈಸೂರು ವಿಭಾಗದಲ್ಲಿ ಉಡುಪಿ ಜಿಲ್ಲೆ ಕಂಡು ಬಂದೇ ಬರ್ತದ. ಓಕೆ, ಆದ್ದರಿಂದ ಇದಕ್ಕೆ ಆಪ್ಷನ್ 4 ABCD ಸರಿಯಾಗಿವೆ ಇದೆ ನೋಡ್ರಿ. ಓಕೆ, ನೆಕ್ಸ್ಟ್ ಡಿಸೆಂಬರ್ 2025 ಭಾರತ ಸರ್ಕಾರದ ಕೇಂದ್ರ ಸಹಕಾರ ಮಂತ್ರಿಗಳು ಯಾರು ಅಂತ ಕೇಳಿದರೆ ಕೇಂದ್ರ ಸಹಕಾರ ಮಂತ್ರಿಗಳು ಯಾರು ಅದರಪ್ಪ ಅಂತಂದ್ರೆ ಅಮಿತ್ ಶಾ ಅವರು ಅದಾರ ನೋಡ್ರಿ. ಓಕೆ, ನೆಕ್ಸ್ಟ್ 2025ರಲ್ಲಿ ಉಂಟಾದ ಈ ಕೆಳಕಂಡ ಚಂಡಮಾರುತಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಓಕೆ, ಅವು ಮೋಂತಾ, ಕ್ರೋಜ್, ದಿತ್ವಾ. ಮೇಲಿನ ಚಂಡಮಾರುತಗಳಲ್ಲಿ ಯಾವುವು ಭಾರತಕ್ಕೆ ಬಂದು ಅಪ್ಪಳಿಸಿದವು ಅಂತ ಕೇಳಿದ್ದಾರೆ ಇಲ್ಲಿ. ಓಕೆ, ನಮ್ಮ ಭಾರತಕ್ಕೆ ಬಂದು ಅಪ್ಪಳಿಸಿದಂತ ಚಂಡಮಾರುತಗಳು ಯಾವಪ್ಪ ಅಂತಂದ್ರೆ ಒಂದು ಮೋಂತಾ ಚಂಡಮಾರುತ, ಇನ್ನೊಂದು ದಿತ್ವಾ ಚಂಡಮಾರುತ. ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಬಿ ಮತ್ತು ಡಿ. ಆಪ್ಷನ್ 4 ಬಿ ಮತ್ತು ಡಿ ಏನಿದೆಲ್ಲ ಇದು ಸರಿಯಾದ ಉತ್ತರ ನೋಡ್ರಿ. ಓಕೆ, ನೆಕ್ಸ್ಟ್ ಓಕೆ, ಕರ್ನಾಟಕ ಆರ್ಥಿಕತೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿರಿ. ಓಕೆ, 2011ರ ಜನಗಣತಿಯ ಪ್ರಕಾರ ಕರ್ನಾಟಕ ಗ್ರಾಮೀಣ ಜನಸಂಖ್ಯೆಯ ಶೇಕಡಾವಾರು ಪ್ರಮಾಣ ಭಾರತ ಮಟ್ಟಕ್ಕಿಂತ ಕಡಿಮೆ ಇದೆ ಅಂತ ಕೇಳಿದ್ದಾರೆ. ಓಕೆ, ನೆಕ್ಸ್ಟ್ 2011ರ ಜನಗಣತಿಯಂತೆ ಕರ್ನಾಟಕದಲ್ಲಿ ಕೊಡಗು ಮತ್ತು ಉತ್ತರ ಕನ್ನಡ ಜಿಲ್ಲೆಗಳು ಅತಿ ಕಡಿಮೆ ಜನಸಾಂದ್ರತೆ ಹೊಂದಿವೆ ಅಂತ ಇದೆ. ಓಕೆ, ಇದರಲ್ಲಿ 2 ಹೇಳಿಕೆಗಳು ಕೂಡ ಸರಿ ಆಗ್ತಾವ. ಯಾಕಪ್ಪ ಅಂತಂದ್ರೆ ನೋಡ್ರಿ, ಜನಗಣತಿಯ ಪ್ರಕಾರ ಕರ್ನಾಟಕದ ಗ್ರಾಮೀಣ ಜನಸಂಖ್ಯೆ ಎಷ್ಟೈತಪ್ಪ ಅಂತಂದ್ರೆ 61.4% ಐತ್ರಿ. ಜನಸಂಖ್ಯೆ ಶೇಕಡಾವಾರು ಪ್ರಮಾಣ ಭಾರತ ಮಟ್ಟಕ್ಕಿಂತ ಕಡಿಮೆ ಇದೆ. ಭಾರತದ ಎಷ್ಟೈತಪ್ಪ ಅಂತಂದ್ರೆ 68.8% ಇಷ್ಟಿದೆ. ಆದ್ರಿಂದ ಇದು ಕಡಿಮೆ ಆಗ್ತದ. ಓಕೆ, ಇದು ಸರಿ. ನೆಕ್ಸ್ಟ್ ಇದು 2011ರ ಜನಗಣತಿ ಕರ್ನಾಟಕದಲ್ಲಿ ಕೊಡಗುದಲ್ಲಿ ಅಂತೂ ಜನಸಾಂದ್ರತೆ ಕಡಿಮೆ ಇದೆ. ಅದೇ ರೀತಿ ಉತ್ತರ ಕನ್ನಡ ಜಿಲ್ಲೆ ಒಳಗಡೆ ಜನಸಾಂದ್ರತೆ ಕಡಿಮೆ ಇದೆ ನೋಡ್ರಿ. ಆದ್ದರಿಂದ ಎ ಮತ್ತು ಬಿ 2 ಹೇಳಿಕೆಗಳು ಸರಿಯಾಗಿವೆ ಏನಿದೆಯಲ್ಲ ಆಪ್ಷನ್ 3 ಇದಕ್ಕೆ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಹೀಲಿಯಂ ಅನಿಲವನ್ನು ಲಿಫ್ಟಿಂಗ್ ಅನಿಲವಾಗಿ ಉಪಯೋಗಿಸಲಾಗುತ್ತದೆ. ಲಿಫ್ಟಿಂಗ್ ಅನಿಲಪ್ಪ ಅಂತಂದ್ರೆ ಇವಾಗ ನೀವು ಬಲೂನ್ ಒಳಗಡೆ ಮತ್ತೆ ಪ್ಯಾರಾಚೂಟ್ ಒಳಗಡೆ ಯಾವ ಅನಿಲ ಯೂಸ್ ಮಾಡ್ತೀರಾ ಅಂದ್ರೆ ಮೇಲೆ ಹಾರ್ತಾವಲ್ರಿ. ಓಕೆ, ಅದಕ್ಕೆ ಹೀಲಿಯಂ ಅನಿಲವನ್ನೇ ಯೂಸ್ ಮಾಡ್ತಾರ. ಆದ್ದರಿಂದ ಇದನ್ನ ಲಿಫ್ಟಿಂಗ್ ಗ್ಯಾಸ್ ಆಗಿ ಉಪಯೋಗಿಸಲಾಗುತ್ತದೆ. ರೈಟ್. ಹೀಲಿಯಂ ಅತಿ ಹಗುರವಾದ ಅನಿಲ, ಇದು ತಪ್ಪು ನೋಡ್ರಿ. ಯಾಕಂದ್ರೆ ಹೈಡ್ರೋಜನ್ ಹೀಲಿಯಂಗಿಂತ ಅತಿ ಹಗುರವಾದ ಅನಿಲ. ನೆಕ್ಸ್ಟ್, ಹೀಲಿಯಂ ಒಂದು ಸ್ಫೋಟಿಸದ ಮತ್ತು ಜಡ ಅನಿಲವಾಗಿದೆ. ಆದ್ದರಿಂದ ಏನು ಹೀಲಿಯಂ ಸ್ಫೋಟಿಸುವುದಿಲ್ಲ ಅಂತ ಹೇಳಿನೇ ಲಿಫ್ಟಿಂಗ್ ಗ್ಯಾಸ್ ಆಗಿ ಬಳಸ್ತಾರ. ಓಕೆ, ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಎ ಮತ್ತು ಸಿ. ಓಕೆ, ಎ ಮತ್ತು ಸಿ ಸರಿಯಾದವಪ್ಪ ಅಂತಂದ್ರೆ ಇದರೊಳಗಡೆ ಎ ಮತ್ತು ಸಿ ಸರಿಯಾಗಿವೆ ಮತ್ತು ಬಿ ಹೇಳಿಕೆಯು ಎ ಹೇಳಿಕೆಗೆ ಸರಿ ತಪ್ಪು ಇದಲ್ರಿ. ಆಕ್ಚುಲಿ ಎ ಸರಿಯಾಗಿದೆ ಮತ್ತು ಸಿ ಸರಿಯಾಗಿದೆ. ಎಗೆ ಸರಿಯಾದ ವಿವರಣೆ ಆಗಿದೆ, ಎ ಸರಿಯಾಗಿದೆ ಮತ್ತು ಸಿ ಯು ಎಗೆ ಸರಿಯಾದ ವಿವರಣೆಯಾಗಿದೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಈ ಕ್ವಶನ್ ಹೆಂಗ್ ಕನ್ಫ್ಯೂಷನ್ ಮಾಡಕತ್ತಾರ ನೋಡ್ರಿ. ಇದು ಸರಿಯಾದ ಉತ್ತರ ಆಗುತ್ತೆ. ಓಕೆ, ನೆಕ್ಸ್ಟ್ ನಾವು ಮನುಷ್ಯರ ರೀ. ಈ ಕೆಳಗಿನ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ನೀರಿನ ಕುದಿಯುವ ಬಿಂದುವಿಗೆ ಸಂಬಂಧಿಸಿದಂತೆ ತಪ್ಪಾದ ಹೇಳಿಕೆಗಳಾಗಿವೆ ಅಂತ ಕೇಳಿದ್ದಾರೆ. ಓಕೆ, ನೀರಿನ ಕುದಿಯುವ ಬಿಂದು
ಎತ್ತರ ಬದಲಾದಂತೆ ಬದಲಾಗುತ್ತದೆ. ಹೌದು, ಮೇಲಕ್ಕೆ ಹೋದಂತೆ ಹೋದಂತೆ ನೀರಿನ ಕುದಿಯುವ ಬಿಂದು ಚೇಂಜ್ ಆಗ್ತದ. ನೆಕ್ಸ್ಟ್, ನೀರಿನ ಕುದಿಯುವ ಬಿಂದು ಆವಿಯಾಗದ ದ್ರವ್ಯಗಳು ಹೆಚ್ಚಾದಂತೆ ಹೆಚ್ಚಾಗುತ್ತದೆ ಅಂತಿದೆ. ಇದು ಕೂಡ ರೈಟ್. ನೀರಿನ ಕುದಿಯುವ ಬಿಂದು ಯಾವಾಗಲೂ 100°C ಇದ್ದು ಇದು ಬದಲಾಗುವುದಿಲ್ಲ. ಇದು ತಪ್ಪು ನೋಡ್ರಿ ಹೇಳಿಕೆ. ಯಾಕಪ್ಪ ಅಂತಂದ್ರೆ ಎತ್ತರಕ್ಕೆ ಹೋದಂತೆ ಚೇಂಜ್ ಆಗ್ತದೆ ಅಂತ ಇಲ್ಲೇ ಹೇಳಿದ್ವಲ್ಲ. ಓಕೆ, ನೆಕ್ಸ್ಟ್, ನೀರಿನ ಕುದಿಯುವ ಬಿಂದು ಹೊರಗಿನ ಒತ್ತಡ ಹೆಚ್ಚಿದಂತೆ ಕಡಿಮೆ ಆಗುತ್ತದೆ ಅಂತ ಕೊಟ್ಟಿದ್ದಾರೆ. ಓಕೆ, ಇದು ಕೂಡ ಏನಪ್ಪಾ ತಪ್ಪು ನೋಡ್ರಿ. ಓಕೆ, ಆದ್ದರಿಂದ ಇಲ್ಲಿ ಏನು ತಪ್ಪಾದ ಹೇಳಿಕೆಗಳನ್ನ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗತ್ತೆ ಹಂಗಾದ್ರೆ ಸಿ ಮತ್ತು ಡಿ ತಪ್ಪಂತ ಹೇಳಿದ್ನಲ್ಲ ನಿಮಗೆ. ಆದ್ದರಿಂದ ಆಪ್ಷನ್ 2 ಸಿ ಮತ್ತು ಡಿ ತಪ್ಪಾಗಿವೆ ಅಂತ ನೀವು ಆನ್ಸರ್ ಆಗಿ ಬರಬೇಕು. ಓಕೆ, ದೆನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ. 10% ಸಕ್ಕರೆಯ ದ್ರಾವಣವನ್ನು ಈ ಕೆಳಗಿನ ರೀತಿಯಲ್ಲಿ ಸಕ್ಕರೆಯನ್ನು ಕರಗಿಸುವುದರಿಂದ ತಯಾರಿಸಬಹುದು ಅಂತ ಕೇಳಿದ್ದಾರೆ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಡೈರೆಕ್ಟ್ ಹೇಳ್ತೀನಿ ನೋಡ್ರಿ. 10 ಗ್ರಾಂ ಸಕ್ಕರೆಯನ್ನು 100 ಮಿಲಿಲೀಟರ್ ನೀರಿನಲ್ಲಿ ಅಂತ ಕೊಟ್ಟಿದ್ದಾರೆ ನೋಡ್ರಿ, ಕರಗಿಸುವುದರಿಂದ ಇದನ್ನು ತಯಾರಿಸಬಹುದು ಅಂತ. ಆದ್ದರಿಂದ ಇದಕ್ಕೆ ಡಿ ಮಾತ್ರ ಸರಿಯಾದ ಉತ್ತರ ನೋಡ್ರಿ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಈ ಕೆಳಗಿನ ಸುಳಿವುಗಳನ್ನು ಆಧರಿಸಿ ರಾಸಾಯನಿಕದ ಹೆಸರನ್ನು ಪತ್ತೆ ಹಚ್ಚಿ ಅಂತ ಕೊಟ್ಟಿದ್ದಾರೆ. ಓಕೆ, ಇದನ್ನು ಮಾಯಿಶ್ಚರೈಸರ್ ಕ್ರೀಮ್ಗಳು ಬರ್ತಾವಲ್ರಿ, ಅದರೊಳಗಡೆ ಉಪಯೋಗಿಸಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್, ಇದು ಪೊಟ್ಯಾಸಿಯಂ ಪರಮಾಂಗನೇಟ್ ಜೊತೆ ವರ್ತಿಸಿ ಬೆಂಕಿಯನ್ನು ಉತ್ಪಾದಿಸುತ್ತದೆ ಅಂತ. ನೆಕ್ಸ್ಟ್, ಇದನ್ನು ಸ್ಯಾನಿಟೈಸರ್ಗಳಲ್ಲಿ ಯಥೇಚ್ಛವಾಗಿ ಬಳಸಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಕೆಳಕಂಡ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ. ಅಕ್ರಲಿಕ್ ಆಸಿಡ್, ಅಸಿಟೋನ್, ಗ್ಲಿಸರಿನ್, ಐಸೋಪ್ರೊಪೆನಾಲ್. ನೋಡ್ರಿ, ಆಲ್ಮೋಸ್ಟ್ ಆಲ್ ಮಾಯಿಶ್ಚರೈಸರ್ ಕ್ರೀಮ್ ಒಳಗಡೆ ಗ್ಲಿಸರಿನ್ ಅನ್ನ ಯೂಸ್ ಮಾಡ್ತಾರ. ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಗ್ಲಿಸರಿನ್ ನೋಡ್ರಿ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಈ ಕೆಳಗೆ ಕೊಟ್ಟಿರುವ ಜೋಡಿಗಳಲ್ಲಿ ವಿಟಮಿನ್ಗಳು ಮತ್ತು ರೋಗಗಳಿಗೆ ಸಂಬಂಧಿಸಿದಂತೆ ಯಾವ ಜೋಡಿ ಅಥವಾ ಜೋಡಿಗಳು ಸರಿಯಾಗಿ ಹೊಂದಾಣಿಕೆಯಾಗಿವೆ ಅಂತ ಕೇಳಿದ್ದಾರೆ. ಓಕೆ, ವಿಟಮಿನ್ B6 ಕನ್ವಲೈನ್ಸ್ ಅಂದ್ರೆ ಸೆಳೆತ, ಕಾಲುಗಳ ಸೆಳೆತ ಅಂತಾರೆ ನೋಡ್ರಿ, ಅದು. ಓಕೆ, ನೆಕ್ಸ್ಟ್ ವಿಟಮಿನ್ B12 ಪರ್ನೇಸಿಯಸ್ ಅನಿಮಿಯಾ. ಓಕೆ, ಇದ್ರೊಳಗಡೆ ಬರುತ್ತೆ ನೋಡ್ರಿ, ಸಿಕ್ಕಲ್ ಸೆಲ್ ಅನಿಮಿಯಾ, ಅದ್ರೊಳಗಡೆ ಬರ್ತದೆ. ಓಕೆ, ನೆಕ್ಸ್ಟ್ ವಿಟಮಿನ್ ಎ ಜೆರೋಪ್ತಾಲ್ಮಿಯಾ. ಓಕೆ, ಇದ್ರೊಳಗಡೆ ಸರಿಯಾದ ಉತ್ತರ ಯಾವ್ದಾಗತ್ತಪ್ಪ ಅಂತಂದ್ರೆ ಉಷ್ಟು ರೀ. ಇದಕ್ಕ ABC ಉಷ್ಟು ಏನಪ್ಪಾ ಕರೆಕ್ಟ್ ಆಗ್ತವೆ. ಇದಕ್ಕೆ ನೀವು ಏನಪ್ಪಾ ಅಂತಂದ್ರೆ ನಮ್ಮ AI ಸ್ಪರ್ಧಾ ಶಾಲಾ ಯೂಟ್ಯೂಬ್ ಚಾನಲ್ ಒಳಗಡೆ ಈ ವಿಟಮಿನ್ A B C D B1 B2 B3 B4 ಇವೇನದಾವಲ್ರಿ, ಈ ಎಲ್ಲ ವಿಟಮಿನ್ಗಳನ್ನ ರಾಸಾಯನಿಕ ಹೆಸರುಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ರೋಗಗಳನ್ನ ಅವುಗಳನ್ನೆಲ್ಲ ನೆನಪಿಟ್ಕೊಳ್ಳಿಕ್ಕೆ ಒಂದು ಈಸಿಯಾಗಿ ಕೋಡ್ ಮಾಡಿ ಒಂದು ವಿಡಿಯೋ ಹಾಕಿದೀನಿ ನಾವು. ನೀವೇನಾದ್ರೂ ಇನ್ನೂ ನೋಡಿಲ್ಲ ಅಂದ್ರೆ ಆ ವಿಡಿಯೋನ ಹೋಗಿ ನೋಡ್ಕೋಬಹುದು. ಮತ್ತೆ ಮುಂದಿನ ಎಕ್ಸಾಮ್ಗಳಲ್ಲಿ ನಿಮ್ಗೆ ಹೆಲ್ಪ್ ಆಗ್ತದ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಸಸ್ಯಗಳಲ್ಲಿ ಆಹಾರವು ಆಕರ ಅಂಗದಿಂದ ಉಪಯೋಗಿಸಲ್ಪಡುವ ಅಂಗಕ್ಕೆ ವರ್ಗಾವಣೆಯಾಗುವ ರೂಪ ಯಾವುದು? ವರ್ಗಾವಣೆಯಾಗುವ ರೂಪ ಅಂತ ಕೇಳಿದರೆ ಪ್ರೋಟೀನ್ಗಳು, ಲಿಪಿಡ್ಗಳು, ಸುಕ್ರೋಸ್, ಪಿಷ್ಟ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಸುಕ್ರೋಸ್ ಅಂತ ನೋಡ್ರಿ. ಸುಕ್ರೋಸ್ ರೂಪದಲ್ಲಿ ಅದು ವರ್ಗಾವಣೆ ಆಗತ್ತಂತ. ವರ್ಗಾವಣೆಯಾಗುವ ರೂಪ ಕೇಳಿದ್ದಾರೆ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ. 21ನೆಯ ಪ್ರಶ್ನೆ. ಈ ಕೆಳಗಿನವುಗಳನ್ನು ಪರಿಗಣಿಸಿ. ವಾಟರ್ ಹಯಾಸಿಂತ್, ಲಂಟಾನಾ, ಕ್ಯಾರೆಟ್ ಗ್ರಾಸ್, ಡೋಡೋ, ಪ್ಯಾಸೆಂಜರ್ ಪಿಜನ್ ಯಾವುದೇ ಉದ್ದೇಶವಿಲ್ಲದೆ ಅಥವಾ ಉದ್ದೇಶಪೂರ್ವಕವಾಗಿ ಪರಿಚಯಿಸಲ್ಪಟ್ಟು ಕಳೆಗಳಾದ ಪ್ರಭೇದಗಳು ಈ ಕೆಳಗಿನವುಗಳಲ್ಲಿ ಯಾವುದೆಂದರೆ ನೋಡ್ರಿ. ಏನಪ್ಪಾ ಅಂತಂದ್ರೆ ನಾವು ಮ್ಯಾಗಝಿನ್ ಒಳಗಡೆ ಸಾಕಷ್ಟು ಬಾರಿ ನೋಡಿದ್ದೇವೆ. ಏನಪ್ಪಾ ಅಂತಂದ್ರೆ ಈ ಸಸ್ಯಗಳು ಏನು ಕಳೆಗಳಾಗಿವೆ ಅಂತ ಹೇಳಿ ನಾವು ನೋಡಿದ್ವಿ. ಪ್ರಮುಖವಾಗಿ ಲಂಟಾನಾ ಸಸ್ಯಗಳ ಬಗ್ಗೆ ಆಲ್ಮೋಸ್ಟ್ ಆಲ್ ಕರೆಂಟ್ ಅಫೇರ್ಸ್ ಒಳಗಡೆ ಬಂದಿದೆ. ಓಕೆ, ಹಂಗಂದ್ರೆ ಇದರೊಳಗಡೆ ಯಾವ್ಯಾವಪ್ಪ ಕಳೆಗಳಾದ ಪ್ರಭೇದಗಳು ಯಾವ್ಯಾವ ಅಂತಂದ್ರೆ ವಾಟರ್ ಹಯಾಸಿಂತ್, ಲಂಟಾನಾ, ಕ್ಯಾರೆಟ್ ಗ್ರಾಸ್ ಏನಿದೆಯಲ್ಲ ಇವೆಲ್ಲ ಏನಪ್ಪಾ ಅಂತಂದ್ರೆ ಕಳೆಗಳಾದ ಸಸ್ಯಗಳು ನೋಡ್ರಿ. ಕಳೆಗಳಾದ ಸಸ್ಯ. ಆದ್ದರಿಂದ ಆಪ್ಷನ್ 1 ABC ಮಾತ್ರ ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ಲೋರೋಫಾರ್ಮ್ ಬೆಳಕಿನಲ್ಲಿ ಗಾಳಿಯೊಂದಿಗೆ
ಉತ್ಕರ್ಷಣೆಗೊಂಡಾಗ ಬಿಡುಗಡೆಯಾಗುವ ವಿಷ ಅನಿಲ ಯಾವುದಂತ ಕೇಳಿದ್ದಾರೆ. ಓಕೆ, ಮಿಥೈಲ್ ಐಸೋಸಯನೈಡ್, ಮಿಥೈಲ್ ಸೈನೈಡ್, ಹೈಡ್ರೋಕ್ಲೋರಿಕ್ ಆಸಿಡ್, ಫೋಸ್ಜಿನ್. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಫೋಸ್ಜಿನ್. ಫೋಸ್ಜಿನ್ ಇದಕ್ಕೆ ಸರಿಯಾದ ಉತ್ತರ. ಫೋಸ್ಜಿನ್ ಜೊತೆ ಹೈಡ್ರೋಕ್ಲೋರಿಕ್ ಆಸಿಡ್ ಕೂಡ ಬಿಡುಗಡೆ ಆಗುತ್ತಂತ ನಾವು ರಿಯಾಕ್ಷನ್ ಒಳಗಡೆ ನೋಡಬಹುದು. ಓಕೆ, ನೆಕ್ಸ್ಟ್ ಹೃದಯದ ಕೋಣೆಗಳ ಸಂಖ್ಯೆಯ ಆಧಾರದ ಮೇಲೆ ಕೆಲವು ಜೀವಿಗಳ ಗುಂಪನ್ನು ಮಾಡಲಾಗಿದೆ. ಸರಿಯಾದ ಗುಂಪನ್ನು ಆಯ್ಕೆ ಮಾಡಿರಿ ಅಂತ ಕೊಟ್ಟಿದ್ದಾರೆ. ಓಕೆ, 2 ಕೋಣೆಗಳು ಮೀನು, ಮಾನವ, ಕಪ್ಪೆ. 3 ಕೋಣೆಗಳು ಕಪ್ಪೆ, ಸಾಲಮಂಡರ್, ಹಾವು. 4 ಕೋಣೆಗಳು ಪಕ್ಷಿಗಳು, ಮಾನವ, ಗೋರಿಲ್ಲಾ. 1 ಕೋಣೆ ಆಮೆ, ಮೀನು, ನೆಲಕಪ್ಪೆ. ಓಕೆ, ಕೆಳಕಂಡು ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿರಿ. ಓಕೆ, ಇಲ್ಲಿ ನೋಡ್ರಿ ನಮ್ಮ ಮಾನವನಿಗೆ ಎಷ್ಟಪ್ಪ ಅಂತಂದ್ರೆ 4 ಕೋಣೆಗಳಿರ್ತಾವ. ಓಕೆ, ಇಲ್ಲಿ ಕೂಡ ಮಾನವನನ್ನ ಕೊಟ್ಟಿದ್ದಾರೆ 2 ಕೋಣೆಗಳು, ಆದ್ರಿಂದ ಇದು ತಪ್ಪು. ಓಕೆ, ನೆಕ್ಸ್ಟ್ ಅದೇ ರೀತಿಯಾಗಿ ಆಮೆ, ಮೀನು ಇವೇನಿದಿಲ್ಲ ಇದು ಕೂಡ ತಪ್ಪು. ಆದ್ದರಿಂದ ಇದಕ್ಕೆ ಬಿ ಮತ್ತು ಸಿ ಉಭಯಚರ ಏನು ಸಾಲಮಂಡರ್, ಹಾವು ಇವುಗಳಿಗೇನು 3 ಚೇಂಬರ್ ಹಾರ್ಟ್ ಇರ್ತದ. ಆದ್ದರಿಂದ ಬಿ ಮತ್ತು ಸಿ ಸರಿಯಾದ ಉತ್ತರ ಆಗುತ್ತೆ ನೋಡ್ರಿ. ಇದಕ್ಕೆ ಬಿ ಮತ್ತು ಸಿ ಗುಂಪುಗಳು, ಆಪ್ಷನ್ 3. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಈ ಕೆಳಗೆ ನೀಡಲಾದ ಮಾನವನ ಜೀರ್ಣಕ್ರಿಯೆಯ ಹಂತಗಳನ್ನು ಕ್ರಮಾನುಗತವಾಗಿ ತಿಳಿಸಿರಿ ಅಂತ ಕೇಳಿದ್ದಾರೆ. ಓಕೆ, ಜೀರ್ಣಕ್ರಿಯೆ: ಹೀರುವಿಕೆ, ಜೀರ್ಣಿಸುವಿಕೆ, ಸ್ವಾಂಗೀಕರಣ, ಹೊರಹಾಕುವಿಕೆ, ಸ್ವೀಕರಣೆ. ಓಕೆ, ನಾವು ಫಸ್ಟ್ ಏನ್ ಮಾಡ್ತೀವಿ, ಆಹಾರವನ್ನ ತಿಂತೀವಲ್ಲ ಅದು ಸ್ವೀಕರಣೆ ಫಸ್ಟ್ ಆಗ್ತದೆ. ಓಕೆ, ಅದಾದ್ಮೇಲೆ ಏನಾಗುತ್ತಪ್ಪ ಅಂತಂತಂದ್ರೆ ಜೀರ್ಣಿಸುವಿಕೆ, ಬಾಯಿ ಒಳಗಡೆ ನಾವು ಸ್ವೀಕರಣೆ ಮಾಡಿಂದ ಅದನ್ನ ಅಗದು ತಿಂತೀವಲ್ಲ. ಓಕೆ, ಅದು ಜೀರ್ಣಿಸುವಿಕೆ ಅಂತ. ಓಕೆ, ಫಸ್ಟ್ ಸೆಕೆಂಡ್ ದೆನ್ ನೆಕ್ಸ್ಟ್ ಥರ್ಡ್ ಯಾವ್ದಾಗತ್ತಂದ್ರೆ ಹೀರುವಿಕೆ ಆಗುತ್ತಂತ್ರಿ, ಹೀರುವಿಕೆ. ಓಕೆ, ದೆನ್ ನೆಕ್ಸ್ಟ್ ಅದಾದ್ಮೇಲೆ ಯಾವ್ದಾಗತ್ತಂತಂದ್ರೆ ಸ್ವಾಂಗೀಕರಣ ಆಗುತ್ತಂತ. ಅದಾದ್ಮೇಲೆ ಹೊರ ಹಾಕುವಿಕೆ, ಎಲ್ಲ ಡೈಜೆಷನ್ ಹೊರ ಹಾಕ್ತಿವಲ್ಲ ಹಂಗ್ರಿ ಅದು. ಓಕೆ, ಆದ್ರಿಂದ ಇದಕ್ಕೆ ಸರಿಯಾದ ಉತ್ತರ ಫಸ್ಟ್ ಇ ಐತಲ್ರಿ, ಅದನ್ನ ನೋಡ್ರಿ. ಆಪ್ಷನ್ 2 EBACD. EBACD. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಒಂದು ವಸ್ತುವನ್ನು ಸಂಪೂರ್ಣವಾಗಿ ಅಥವಾ ಭಾಗಶಃ ದ್ರವದಲ್ಲಿ ಮುಳುಗಿಸಿದಾಗ ಅದರಿಂದ ಪಲ್ಲಟಗೊಂಡ ದ್ರವದ ತೂಕದಷ್ಟೇ ಮೇಲ್ಮುಖ ಬಲವನ್ನು ಅದು ಅನುಭವಿಸುತ್ತದೆ. ಈ ಹೇಳಿಕೆ ಇದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಓಕೆ, ಒಂದು ವಸ್ತುವನ್ನು ಸಂಪೂರ್ಣವಾಗಿ ಅಥವಾ ಭಾಗಶಃ ದ್ರವದಲ್ಲಿ ಮುಳುಗಿಸಿದಾಗ. ಓಕೆ, ನೋಡ್ರಿ ನೀವು ಏನಪ್ಪಾ ಅಂತಂದ್ರೆ ಇದಕ್ಕೆ ಒಂದು ಹಡಗನ್ನ ನೀವು ಎಕ್ಸಾಂಪಲ್ ತಗೋಬಹುದು. ಅದರಿಂದ ಪಲ್ಲಟಗೊಂಡ ದ್ರವದ ತೂಕದಷ್ಟೇ ಮೇಲ್ಮುಖ ಬಲವನ್ನು ಅದು ಅನುಭವಿಸುತ್ತದೆ ಅಂತ ಹೇಳಿ ಇದನ್ನ ಯಾವ ಪ್ರಿನ್ಸಿಪಲ್ ಒಳಗಡೆ ಯೂಸ್ ಮಾಡ್ತಾರ ಅಂತಂದ್ರೆ ಆರ್ಕಿಮಿಡೀಸ್ ತತ್ವ ಅನ್ನೋದು, ಆರ್ಕಿಮಿಡೀಸ್ ಪ್ರಿನ್ಸಿಪಲ್. ಓಕೆ, ಇದನ್ನ ಸಾಕಷ್ಟು ಬಾರಿ ಪ್ರಶ್ನೆ ಆಗಿದೆ, ಇದನ್ನ ಓದ್ಕೊಂಡಿರ್ತೀರಿ ಸಹ. ಓಕೆ, ಎಕ್ಸಾಕ್ಟ್ ಏನು ಕರೆಕ್ಟ್ ಆಗಿ ಎಕ್ಸ್ಪೀರಿಯನ್ಸ್ ಆಗಿ ನೀವು ಚೆನ್ನಾಗಿ ಅಧ್ಯಯನ ಮಾಡ್ತಿದ್ರೆ ಇದನ್ನ ಓದಿರ್ತದೆ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ರಿಲೆ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿರಿ. ಉದ್ದ ವಾಹಕ ತಂತಿಗಳು ಚಿಕ್ಕ ವಾಹಕ ತಂತಿಗಳಿಗಿಂತ ಹೆಚ್ಚಿನ ಪ್ರತಿರೋಧವನ್ನು ಹೊಂದಿರುತ್ತದೆ ಅಂತ ಇದೆ. ಓಕೆ, ನೆಕ್ಸ್ಟ್ ವಾಹಕ ತಂತಿಯ ಪ್ರತಿರೋಧವು ಅದರ ಉದ್ದಕ್ಕೆ ವಿಲೋಮಾನುಪಾತದಲ್ಲಿರುತ್ತದೆ ಅಂತ ಕೊಟ್ಟಿದ್ದಾರೆ. ಮೇಲಿನ ಹೇಳಿಕೆಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಸರಿಯಾದ ಉತ್ತರ ಯಾವುದೆಂದು ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂತಂದ್ರೆ ಹೇಳಿಕೆ 1 ಸರಿಯಾಗಿದೆ. ಓಕೆ, ಹೇಳಿಕೆ 1 ಸರಿಯಾಗಿದೆ, ಬಟ್ ಏನೋ ಹೇಳಿಕೆ 2 ಸರಿಯಾಗಿಲ್ಲ. ಓಕೆ, ಇದು ನೋಡ್ರಿ ಆಪ್ಷನ್ 3. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಹೊಂದಿಸಿ ಬರೆಯಿರಿ. ಪಟ್ಟಿ 1 ಮತ್ತು ಪಟ್ಟಿ 2 ಎರಡನ್ನು ಕೊಟ್ಟಿದ್ದಾರೆ ಇಲ್ಲಿ. ಓಕೆ, ಕಂಪನದ ಆವೃತ್ತಿ, ಕಂಪನದ ಅವಧಿ, ಶಬ್ದದ ತಾರಕತೆ, ಶಬ್ದದ ಸ್ಥಾಯಿ ಈ ತರ ಕೊಟ್ಟಿದ್ದಾರೆ. ಓಕೆ, ಕಂಪನದ ಆವೃತ್ತಿ ಇದು ಹೆಂಗಪ್ಪ ಅಂತಂತಂದ್ರೆ ಇದು 1 ಸೆಕೆಂಡಿನಲ್ಲಿ ಉಂಟಾದ ಕಂಪನಗಳ ಸಂಖ್ಯೆಯನ್ನ ಏನು ಹೇಳ್ತದ. ಓಕೆ, ಆದ್ದರಿಂದ A2. ಓಕೆ, ನೆಕ್ಸ್ಟ್ ಕಂಪನದ ಅವಧಿ ಏನಿದೆಯಲ್ಲ ಒಂದು ಪೂರ್ಣ ಕಂಪನಕ್ಕೆ ತೆಗೆದುಕೊಂಡ ಕಾಲ. 1 ಸೆಕೆಂಡಿನಲ್ಲಿ ಉಂಟಾದ ಕಂಪನಗಳ ಸಂಖ್ಯೆ ಒಂದು ಪೂರ್ಣ ಕಂಪನಕ್ಕೆ ತೆಗೆದುಕೊಂಡ ಕಾಲ ಅಂದ್ರೆ ಕಂಪನದ ಆವೃತ್ತಿ ಎರಡು ಇಲ್ಲಿ ಅದು. ಓಕೆ, ನೆಕ್ಸ್ಟ್ ಶಬ್ದದ ತಾರಕತೆ ಅಂತ ಕೊಟ್ಟಿದ್ದಾರೆ. ಆಂಪ್ಲಿಟ್ಯೂಡ್ ಅನ್ನು ಆಧರಿಸಿರ್ತದೆ ನೋಡ್ರಿ ಶಬ್ದದ
ತಾರಕತೆ. ದೆನ್ ನೆಕ್ಸ್ಟ್ ಶಬ್ದದ ಸ್ಥಾಯಿ ಏನಿದೆಯಲ್ಲ ಆವರ್ತನ ಫ್ರೀಕ್ವೆನ್ಸಿಯನ್ನು ನಿರ್ಧರಿಸ್ತದ ಅಂತ. ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಯಾವುದು? A2 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 B4 C1 D3. ಓಕೆ, ಅದು ಸರಿಯಾದ ಉತ್ತರ ಆಪ್ಷನ್ 4 ನೋಡ್ರಿ. ಓಕೆ, ದೆನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಒಬ್ಬ ನುರಿತ ಕ್ರಿಕೆಟಿಗ ಒಂದು ಚೆಂಡನ್ನು ಕ್ಯಾಚ್ ಹಿಡಿಯುವಾಗ ತನ್ನ ಕೈಗಳನ್ನು ಕೆಳಗೆ ಮಾಡುತ್ತಾನೆ. ಹೀಗೆ ಮಾಡುವುದರ ವೈಜ್ಞಾನಿಕ ಕಾರಣ ನೋಡ್ರಿ. ಇವಾಗ ನೀವು ಕ್ಯಾಚ್ ಹಿಡಿತೀರ ಅಂತಂದ್ರ ಕ್ಯಾಚ್ ಮೇಲೆ ಹೈಟ್ ಇಂದ ಚೆಂಡ ಬರ್ತದ. ಚೆಂಡ ಬಂದಾಗ ನೀವು ಹಿಂಗ್ ಕ್ಯಾಚ್ ಹಿಡಿದ್ರ ಅಂದ್ರೆ ಕೈ ಕೆಳಗ್ ತಗೊಂತೀರಿ. ಬದಕ್ನಾದ ಕ್ಯಾಚ್ ನೀವು ಮ್ಯಾಗ ಇದು ಮಾಡಿದ ಅಂತ ಏನು ಮೇಲ್ಮುಖ ಬಲ ಜಾಸ್ತಿ ಆಗ್ತದೆ. ಇಲ್ಲೇನು ಕಡಿಮೆ ಮಾಡ್ತಿರ್ತೀರಿ ನೀವು ಮೇಲ್ಮುಖ ಬಲವನ್ನ. ಓಕೆ, ಆದ್ರಿಂದ ಹಿಮ್ಮೆಟ್ಟಿಸುವಿಕೆ ಬಲವನ್ನು ಹೆಚ್ಚು ಸಮಯದವರೆಗೆ ಹಾಕಲೆಂದು ಇದನ್ನ ಏನ್ ಮಾಡ್ತೀರಿ ನೀವು? ಕೈ ಹಿಂದಕ್ಕೆ ತಗೊಂತೀರಿ. ಓಕೆ, ಹಿಮ್ಮೆಟ್ಟಿಸುವಿಕೆ ಬಲ ಅಂದ್ರೆ ಈಗ ನಿಮ್ ಕೈ ಬಡದು ಒಳ್ಳೆ ಹೊರ ಬೀಳ್ಬಾರ್ದು ಅನ್ನೋ ಕಾರಣಕ್ಕಾಗಿ ನೋಡ್ರಿ. ದೆನ್ ನೆಕ್ಸ್ಟ್ ಇದು ಏನಪ್ಪಾ ಅಂತಂದ್ರೆ ನ್ಯೂಟನ್ನ 2ನೇ ನಿಯಮದ ಅನ್ವಯ ಇದು. ಓಕೆ, ದೆನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ. ವಾಹನಗಳಲ್ಲಿ ನೀರನ್ನು ತಂಪು ಎಂದು ಬಳಸಲು ಕಾರಣವು? ಇದರ ವಿಶಿಷ್ಟ ಉಷ್ಣ ಸಾಮರ್ಥ್ಯ ಹೆಚ್ಚಾಗಿದೆ, ಇದು ಉಷ್ಣವಾಹಕತ್ವ ಹೆಚ್ಚಾಗಿದೆ, ಇದರ ವಿಶಿಷ್ಟ ಉಷ್ಣ ಸಾಮರ್ಥ್ಯ ಕಡಿಮೆಯಾಗಿದೆ, ಇದರ ಉಷ್ಣವಾಹಕತ್ವ ಕಡಿಮೆಯಾಗಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಇದರ ವಿಶಿಷ್ಟ ಉಷ್ಣ ಸಾಮರ್ಥ್ಯ ಹೆಚ್ಚಾಗಿದೆ ಅಂತ ಏನಿದೆಯಲ್ಲ ಇದು ಸರಿಯಾದ ಉತ್ತರ ನೋಡ್ರಿ. ಓಕೆ, ನೆಕ್ಸ್ಟ್. ನದಿಗಳು ತಮ್ಮ ಮುಖ್ಯ ನದಿಗಳನ್ನು ಸೇರುವ ಮಾನದಂಡವನ್ನು ಆಧರಿಸಿ ಈ ಕೆಳಗಿನ ಯಾವ ಕ್ರಮಾನುಗತವು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಓಕೆ, ನೋಡ್ರಿ, ಮೇನ್ ಸಿಂಧೂ ನದಿಗೆ ಲಾಸ್ಟಿಗೆ ಸೇರ್ತವೆ ಇವು. ಓಕೆ, ಫಸ್ಟ್ ಒಂದು ಹುಟ್ಟುದು, ಅದಾದ್ಮೇಲೆ ಅದಕ್ಕೊಂದು ಜಾಯಿಂಟ್ ಆಗೋದು, ಅದಾದ್ಮೇಲೆ ಇನ್ನೊಂದು ಜಾಯಿಂಟ್ ಆಗಿ ಲಾಸ್ಟಿಗೆ ಏನು ಸಿಂಧೂ ನದಿಗೆ ಉಷ್ಟು ಜಾಯಿಂಟ್ ಆಕಾವು. ಆ ತರ ಏನು ಯಾವ್ದು ಕರೆಕ್ಟ್ ಆಗಿದೆ ಅಂತ ಕೇಳಿದಾರ. ಆದ್ದರಿಂದ ನೋಡ್ರಿ, ನೀವು ಮ್ಯಾಪ್ ರೈಡಿಂಗ್ ಮಾಡುವಾಗ ಎಕ್ಸಾಕ್ಟ್ ನದಿ ಎಲ್ಲಿ ಸೇರ್ತಾವು, ಹೆಂಗ್ ಸೇರುತ್ತ, ಹೆಂಗ್ ಉಗಮ ಆಗುತ್ತ ಎಲ್ಲ ಕರೆಕ್ಟ್ ಆಗಿ ನೋಡ್ಕೊಳ್ಳೇಬೇಕು. ಹಂಗೈತ್ರಿ ಈಗ ಕಾಂಪಿಟೇಷನ್. ಓಕೆ, ಅವರು ಎಕ್ಸಾಮ್ ಯಾವ ರೀತಿ ನಡ್ಸಕತ್ತಾರ ಅಂದ್ರೆ ನಿಮ್ಮನ್ನು ಅವರು ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ನಡ್ಸಕತ್ತಿಲ್ಲ. ಅವರು ನಿಮ್ಮನ್ನ ಹೆಂಗಾರ ಮಾಡಿ ಹೊರಗೆ ತೆಗಿಬೇಕು. ಆ ರೇಂಜಿಗೆ ಕಾಂಪಿಟೇಷನ್ ಐತಿ. ಅದಕ್ಕೋಸ್ಕರ ಅವ್ರು ಈ ತರ ಕ್ವಶನ್ ಪೇಪರ್ ತೆಗಿಯಕತ್ತಾರ. ನಾವು ಅದ್ರ ತಕ್ಕಂಗೆ ರೆಡಿ ಆಗ್ಬೇಕು ನೋಡ್ರಿ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗುತ್ತಪ್ಪ ಅಂತಂದ್ರೆ ಆಪ್ಷನ್ 2 ಜೀಲಂ ಸಟ್ಲೇಜ್ ಚಿನಾಬ್. ಇದು ಏನಿದೆಯಲ್ಲ ಇದು ಸರಿಯಾದ ಉತ್ತರ ನೋಡ್ರಿ. ನೆಕ್ಸ್ಟ್, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿರಿ ಅಂತ ಕೇಳಿದ್ದಾರೆ. ಓಕೆ, ಜಲಜೀವನ್ ಮಿಷನ್ ಅಡಿಯಲ್ಲಿ ಕುಡಿಯುವ ನೀರಿನ ಯೋಜನೆಗಳನ್ನು ಯೋಜಿಸುವುದು, ಅನುಮೋದಿಸುವುದು, ಅನುಷ್ಠಾನಗೊಳಿಸುವುದು, ನಿರ್ವಹಿಸುವುದು, ಮೇಲ್ವಿಚಾರಣೆ ಮಾಡುವ ಜವಾಬ್ದಾರಿ ಭಾರತದಲ್ಲಿ ರಾಜ್ಯ ಸರ್ಕಾರಗಳ ಮೇಲಿದೆ. ಕುಡಿಯುವ ನೀರು ಭಾರತದಲ್ಲಿ ರಾಜ್ಯ ವಿಷಯವಾಗಿದೆ. ಓಕೆ, ಇದು ಏನಪ್ಪಾ ಅಂತಂದ್ರೆ ಎರಡು ಹೇಳಿಕೆಗಳು ಸರಿಯಾಗಿವೆ ಇಲ್ಲಿ. ಓಕೆ, ನಮ್ಮ ಭಾರತದಲ್ಲಿ ರಾಜ್ಯ ವಿಷಯವಾಗಿದೆ ಏನ್ರಿ ಕುಡಿಯುವ ನೀರು ಅನ್ನೋದು. ಆದ್ದರಿಂದ ಇದು ಏನು ಈ ಮಿಷನ್ ಅನ್ನ ಇದನ್ನ ಯೋಜಿಸುವುದು, ಅನುಮೋದಿಸುವುದು ಎಲ್ಲ ಏನು ರಾಜ್ಯ ಸರ್ಕಾರದ ಜವಾಬ್ದಾರಿಯಾಗಿದೆ. ಆದ್ದರಿಂದ ಏನಪ್ಪಾ ಅಂತಂದ್ರೆ ಎರಡು ಹೇಳಿಕೆಗಳು, ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿಯಾಗಿವೆ. ಹೇಳಿಕೆ 2 ಹೇಳಿಕೆ 1 ವಿವರಿಸುತ್ತದೆ ಅಂತ ಏನಿದೆಯಲ್ಲ ಆಪ್ಷನ್ 1 ಅದು ಸರಿಯಾಗ್ತದೆ ಅಂತ ನೋಡಿ. ಓಕೆ, ನೆಕ್ಸ್ಟ್. ಡಿಸೆಂಬರ್ 2025ರಂತೆ ಭಾರತ ಮತ್ತು ಕರ್ನಾಟಕ ರಾಜ್ಯದಲ್ಲಿರುವ ರಾಮ್ಸರ್ ತಾಣಗಳ ಒಟ್ಟು ಸಂಖ್ಯೆಯು ಕ್ರಮವಾಗಿ ಡ್ಯಾಶ್ ಮತ್ತು ಡ್ಯಾಶ್. ಭಾರತದೊಳಗಡೆ ಎಷ್ಟಿದ್ವಪ್ಪ 2025 90 ಇದ್ವು ಅಂತ್ರಿ. ನಮ್ಮ ಕರ್ನಾಟಕದಲ್ಲಿ ಇರೋದ ಒನ್ ಅಂಡ್ ಓನ್ಲಿ ರಂಗನತಿಟ್ಟು. ಓಕೆ, ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ 90 ಮತ್ತು 1 ನೋಡಿ. ಓಕೆ, ನೆಕ್ಸ್ಟ್. ಪಟ್ಟಿ 1 ಅನ್ನು ಪಟ್ಟಿ 2ರ ಜೊತೆಗೆ ಹೊಂದಿಸಿ ಮತ್ತು ಕೆಳಗೆ ನೀಡುವ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ಅಂತ ಕೊಟ್ಟಿದ್ದಾರೆ. ಪಟ್ಟಿ 1 ಪರಿಸರ ಸಂರಕ್ಷಣಾ ಕಾಯ್ದೆ. ಇದು ಎಷ್ಟ್ರಿ? 1986. ಎಲ್ಲರಿಗೂ ಗೊತ್ತಿರುವ ಹಾಗೆ ಪರಿಸರ ಸಂರಕ್ಷಣಾ ಕಾಯ್ದೆ 1986. ನೆಕ್ಸ್ಟ್, ವಾಯು ಮಾಲಿನ್ಯ ಕಾಯ್ದೆ. ವಾಯು ಮಾಲಿನ್ಯ ಕಾಯ್ದೆ ಇದು ಎಷ್ಟಪ್ಪ ಅಂತಂದ್ರೆ ವಾಯು ಮಾಲಿನ್ಯ ಕಾಯ್ದೆ 1981. ಓಕೆ, ನೆಕ್ಸ್ಟ್ ಮಾಂಟ್ರಿಯಲ್ ಒಪ್ಪಂದ ಅಂತೂ ಎಲ್ಲರಿಗೂ ಗೊತ್ತೇ ಇರ್ತದೆ 1989 ಅಂತೇಳಿ. ಜಲ ಮಾಲಿನ್ಯ ಕಾಯ್ದೆ 1974. ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗುತ್ತೆ ಅಂದ್ರೆ ಆಪ್ಷನ್ 1 A3 B4 C2 D1. ಓಕೆ,
ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಅಪಾಯಕ್ಕೊಳಗಾಗುವ ಸಂಭವವಿರುವ, ಎಂಡೇಂಜರ್ಡ್ ಭಯದಲ್ಲಿರುವ, ಥ್ರೆಟನ್ಡ್ ಅಳಿವಿನಂಚಿನಲ್ಲಿರುವ, ವಲ್ನೆರಬಲ್ ಜೀವಿಗಳ ದತ್ತಾಂಶವನ್ನು ಪ್ರಕಟಿಸುವ ಸಂಸ್ಥೆ. ಓಕೆ, ಐಯುಸಿಎನ್ ಇದನ್ನ ಪ್ರಕಟಿಸ್ತದ ಅಂತ ಹೇಳ್ತೀವಲ್ಲ, ಅದಕ್ಕೆ ಪ್ರಕಟಿಸುವ ಸಂಸ್ಥೆ ಸರಿಯಾದ ಉತ್ತರ ಐಯುಸಿಎನ್ ರೀ. ಓಕೆ, ಈ ಐಯುಸಿಎನ್ ಅಂಡರ್ ಒಳಗಡೆ ಬರ್ತದ ಅಂದ್ರೆ WWF ಅಂಡರ್ ಒಳಗಡೆ ಬರ್ತದ ನೋಡ್ರಿ ಇದು. ಓಕೆ, WWF ಅಂಡರ್ ಒಳಗಡೆ ಐಯುಸಿಎನ್ ಬರ್ತದ. ನೆಕ್ಸ್ಟ್, ಚರಂಡಿಯ ಕೊಳಚೆ ನೀರಿನಲ್ಲಿ ಜೈವಿಕ ವಿಘಟನೆ ಹೊಂದಬಹುದಾದ ಸಾವಯವ ವಸ್ತುಗಳು ಎಷ್ಟಿವೆ ಎಂಬುದನ್ನು ಇದರಿಂದ ಅಳತೆ ಮಾಡುವುದರ ಮೂಲಕ ಅಂದಾಜಿಸಬಹುದಾಗಿದೆ ಅಂತ ಹೇಳಿದ್ದಾರೆ. ಸಾವಯವ ವಸ್ತುವಿನ ಸಾಂದ್ರತೆ, ತೇಲುವ ಕಸದ ಸಾಂದ್ರತೆ, ಸಾವಯವ ವಸ್ತುವಿನ ಕರಗುವಿಕೆ, ಜೀವರಾಸಾಯನಿಕ ಆಮ್ಲಜನ ಬೇಡಿಕೆ. ಇದು ಸರಿಯಾದ ಉತ್ತರ ನೋಡ್ರಿ. ಇದಕ್ಕೆ ಬಯೋಲಾಜಿಕಲ್ ಆಕ್ಸಿಜನ್ ಡಿಮಾಂಡ್, ಇದರ ಬಗ್ಗೆ ಲಾಸ್ಟ್ FDA ಎಕ್ಸಾಮ್ ಕ್ವಶನ್ ಆಗಿದೆ. ಇದು ಒಂಥರ ಏನ್ರಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ನೋಡ್ರಿ. ಓಕೆ, ಇದನ್ನ ಫುಲ್ ಹಿಂದೆ ಯಾವ ತರ ಕ್ವಶನ್ ಆಗ್ಯಾವು, ಹೆಂಗೆಂಗ್ಯಾವು, ಏನಪ್ಪಾ ಫುಲ್ ಇನ್ ಡೆಪ್ತ್ ಅದ್ರ ಅಜ್ಜ ಅಪ್ಪ ಅಮ್ಮ ಎಲ್ಲಾರು ತಿಳ್ಕೊಬೇಕು ನೋಡ್ರಿ. ಯಾವ ತರ ಓದ್ಬೇಕು ಈ ಟಾಪಿಕ್ ಅನ್ನ ನೀವು, ಯಾವ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಇರ್ತಾವ ಆ ಟಾಪಿಕ್ ಗಳನ್ನ. ಓಕೆ, ನೆಕ್ಸ್ಟ್, ನೆಲದ ವಾತಾವರಣದಿಂದ ಮೇಲ್ಭಾಗದವರೆಗೆ ಇರುವ ಗಾಳಿಯ ಕಾಲಂನಲ್ಲಿ ಇರುವ ಓಝೋನ್ ಪದರದ ದಪ್ಪವನ್ನು ಇದರಿಂದ ಅಳೆಯಲಾಗುತ್ತದೆ ಅಂತ ಕೇಳಿದ್ದಾರೆ. ನೋಡ್ರಿ, ಇಲ್ಲಿ ಡಾಬ್ಮನ್ ಯೂನಿಟ್ಗಳು, ಡಾಬ್ಸನ್ ಯೂನಿಟ್ಗಳು, ಡಾಲ್ಟನ್ ಯೂನಿಟ್ಗಳು, ಡೈಲೇಷನ್ ಯೂನಿಟ್ಗಳು. ನೋಡ್ರಿ, ಅದ ಹೆಸರೊಳಗಡೆ ಉಲ್ಟಾ ಪಲ್ಟಾ ಕೊಟ್ಬಿಟ್ಟಾರ. ಎಕ್ಸಾಕ್ಟ್ ಹೆಸರು ತಿಳ್ಕೊಳ್ಳೇಬೇಕು ನೀವು, ನೋ ಆಪ್ಷನ್. ಆ ತರ ಪ್ರಶ್ನೆನ ಕೇಳಿದ್ದಾರೆ. ಆದ್ರಿಂದ ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗುತ್ತೆ ಅಂತ ನೋಡ್ಬಿಡ್ರಿ. ಇಲ್ಲಿ ಆಪ್ಷನ್ 2 ಡಾಬ್ಸನ್ ಯೂನಿಟ್ ಏನಿದೆಯಲ್ಲ ಇದು ಸರಿಯಾದ ಉತ್ತರ ನೋಡ್ರಿ. ಇಲ್ಲಿ ನೋಡ್ರಿ ಡಾಬ್ಮನ್ ಅಂತ ಕೊಟ್ಟಾನ, ಹಾಕಿದ್ರೆ ಮುಗಿದು ಒಂದು ಕ್ವಶನ್ ಆನ್ಸರ್. ನೆಕ್ಸ್ಟ್, ಯಾರು ಕರ್ನಾಟಕದ ಅರಣ್ಯದ ವಿಶ್ವಕೋಶ ಎಂದು ಪ್ರಸಿದ್ಧರಾಗಿದ್ದಾರೆ ಅಂತ ಕೇಳಿದ್ದಾರೆ. ಸಾಲುಮರದ ತಿಮ್ಮಕ್ಕ, ತುಳಸಿಗೌಡ, ಡಾಕ್ಟರ್ ಶಾಂತಿ ತುಮ್ಮಲ, ಭಾಗ್ಯಮ್ಮ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ತುಳಸಿಗೌಡ ನೋಡ್ರಿ. ಅರಣ್ಯದ ವಿಶ್ವಕೋಶ ಅಂತ ಕರೀತಾರ ನಾವು ಅವರಿಗೆ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಫೆಬ್ರವರಿ 2025ರಲ್ಲಿ ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯವು ಹೆಲ್ಪ್ ನೀತಿ ಅಡಿಯಲ್ಲಿ 3 ಬ್ಲಾಕ್ಗಳಲ್ಲಿ ಹೈಡ್ರೋಕಾರ್ಬನ್ ಅನ್ವೇಷಣೆಗಾಗಿ ಬಿಡ್ಗಳನ್ನು ಆಹ್ವಾನಿಸಿತು. ಈ ಕೆಳಗಿನ ಯಾವ ಸೂಕ್ಷ್ಮ ಪರಿಸರ ಪ್ರದೇಶ ಪ್ರತಿಘಟನೆಗಳಿಗೆ ಕೇಂದ್ರ ಭಾಗವಾಗಿತ್ತು ಅಂತ ಕೇಳಿದ್ದಾರೆ. ಓಕೆ, ಬಾಂಬೆ ಹೈ, ವೆಡ್ಜ್ ಬ್ಯಾಂಕ್, ಪಾಕ್ಕೊಲ್ಲಿ, ವೀಲರ್ ದ್ವೀಪ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ವೆಡ್ಜ್ ಬ್ಯಾಂಕ್ ನೋಡ್ರಿ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಮೆಂಟಲ್ ಎಬಿಲಿಟಿ ಇದೆ. ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳನ್ನ ಓದುವ ಬದಲು ಡೈರೆಕ್ಟ್ ಆನ್ಸರ್ ಹೇಳ್ತಾ ಹೋಗ್ತೀನಿ ನೋಡ್ರಿ. ಓಕೆ, ಈ 39ನೇ ಪ್ರಶ್ನೆಗೆ ಆಪ್ಷನ್ 1 ತಂದೆ ಸರಿಯಾದ ಉತ್ತರ ನೋಡ್ರಿ. ಓಕೆ, ನೆಕ್ಸ್ಟ್ ಇಲ್ಲೇ ಐತೆ ನೋಡ್ರಿ. ಇದನ್ನೊಂದ್ಸಲ ಈಸಿ ಆಗಿದೆ ಹೇಳ್ಬಿಡ್ತೀನಿ ನೋಡ್ರಿ. ಓಕೆ, ಈ ಕೆಳಗಿನ ರೇಖಾಚಿತ್ರವನ್ನು ಅಭ್ಯಸಿಸಿ ಕೇಳಲಾದ ಪ್ರಶ್ನೆಗೆ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಇದೆ. ತ್ರಿಕೋನವು ಮಹಿಳೆಯರನ್ನು, ತ್ರಿಕೋನಪ್ಪ ಅಂತಂತಂದ್ರೆ ಇದು ಏನು ತ್ರಿಕೋನ ಐತಲ್ಲ ಇದನ್ನ ಮಹಿಳೆಯರನ್ನ ಸೂಚಿಸ್ತದ ಅಂತ. ನೆಕ್ಸ್ಟ್, ವೃತ್ತವು ವಿವಾಹಿತರನ್ನು, ಈ ವೃತ್ತವು ಏನಿದೆಯಲ್ಲ ವಿವಾಹಿತರನ್ನು ಸೂಚಿಸ್ತದ ಅಂತ. ಅದಕ್ಕೆ ಇಲ್ಲಿ ಬರ್ದಿನಿ ನೋಡ್ರಿ. ನೆಕ್ಸ್ಟ್, ಆಯತವು ಉದ್ಯೋಗಸ್ಥರನ್ನು, ಈ ಆಯತ ಏನಿದೆಯಲ್ಲ ಇದು ಉದ್ಯೋಗಸ್ಥರನ್ನ ಸೂಚಿಸ್ತದ ಅಂತ. ಇಲ್ಲಿ ಏನ್ ಕೇಳ್ಯಾರಿ ಅವರು, ಉದ್ಯೋಗಸ್ಥರಾಗಿರದ ಅಂದ್ರೆ ಈ ಆಯತದಲ್ಲಿ ಯಾರು ಬರ್ತಾರಲ್ಲ ಅವ್ನು ತೆಗೆದು ಬಿಡುದು. ಓಕೆ, ವಿವಾಹಿತ ಮಹಿಳೆಯರನ್ನು, ವಿವಾಹಿತರಾಗಿದ್ದು ರೌಂಡ್, ಮಹಿಳೆಯರಾಗಿದ್ದು ತ್ರಿಕೋನ. ಓಕೆ, ವಿವಾಹಿತ ಮಹಿಳೆಯರನ್ನು ಪ್ರತಿನಿಧಿಸುವ ಸಂಖ್ಯೆಗಳ ಮೊತ್ತ ಯಾವುದು ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ ಏನಪ್ಪಾ ಅಂತಂತಂದ್ರೆ ವಿವಾಹಿತರಾಗಿರುವ ಮಹಿಳೆಯರು, ಈ ಉದ್ಯೋಗಸ್ಥ ಅಂತ ಕೇಳಿಲ್ರಿ ಅವರು, ವಿವಾಹಿತರಾಗಿರುವ ಮಹಿಳೆಯನ್ನು ಎರಡೂ ಆಗಿರ್ಬೇಕು. ಬರೀ ಮಹಿಳೆ ಆಗಿರ್ಬಾರ್ದು, ಬರೀ ವಿವಾಹಿತರಾಗಿರ್ಬಾರ್ದು. ಆದ್ರಿಂದ ಇಲ್ಲಿ ವಿವಾಹಿತರಾಗಿರುವ ಮಹಿಳೆಯರು ಅಂತಂತಂದ್ರೆ 4 ಇದು ಬರುತ್ತೆ ಪ್ಲಸ್ ಇದು ಬರುತ್ತೆ. ಇವೆರಡರ ಪ್ರತಿನಿಧಿಸುವ ಸಂಖ್ಯೆಗಳ ಮೊತ್ತ ಕೇಳ್ಯಾರ. ಅಂದ್ರೆ 4 + 2 ಎಷ್ಟಾಗತ್ತೆ, 6 ಆಗುತ್ತೆ. ಆದ್ದರಿಂದ ಆಪ್ಷನ್ 4 ರೈಟ್ ಆನ್ಸರ್ ಆಗುತ್ತೆ ನೋಡ್ರಿ. ಓಕೆ, ನೆಕ್ಸ್ಟ್ 41ನೇ ಪ್ರಶ್ನೆ. 41ನೇ ಪ್ರಶ್ನೆಗೆ ಎಷ್ಟಾಗತ್ತಪ್ಪ ಆನ್ಸರ್ ಅಂದ್ರೆ 60 ಡಜನ್ಗಳು ನೋಡ್ರಿ. ನೆಕ್ಸ್ಟ್ 42ನೇ ಪ್ರಶ್ನೆ. 42ನೇ ಪ್ರಶ್ನೆಗೆ 250 ರು ಏನಿದೆಯಲ್ಲ ಇದು ಸರಿಯಾದ ಉತ್ತರ. ನೆಕ್ಸ್ಟ್, ಒಂದು ನಿರ್ದಿಷ್ಟ ಭಾಷೆಯಲ್ಲಿ ಇದೇನು ಲಕ್ಕಿ ಕೋಡಿಂಗ್ ಇದೆಯಲ್ಲ ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗುತ್ತೆ ಅಂದ್ರೆ JYRNA ಇದು ಸರಿಯಾದ ಉತ್ತರವಾಗುತ್ತೆ. ಯಾಕೆ ನಾನು ಪ್ರಶ್ನೆ ಓದ್ಲಾರ ಡೈರೆಕ್ಟ್ ಆನ್ಸರ್ ಹೇಳಕತ್ತೀನಿ ಅಂತಂದ್ರೆ ಸಮಯದ ಅಭಾವ, ಆದಷ್ಟು ಬೇಗ ಮುಗಿಸೋಣ. ಓಕೆ, ನೆಕ್ಸ್ಟ್, ತ್ರಿಭುಜದ ಕೋನಗಳು 3:2:7 ಅನುಪಾತದಲ್ಲಿ ತ್ರಿಭುಜದ ಕೋನಗಳು ಅಂತ ಕೇಳಿದ್ದಾರೆ. ಓಕೆ, ಇದು ಮೆಂಟಲ್ ಎಬಿಲಿಟಿ ಒಳಗಡೆ ಬರ್ತಾ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಂದ್ರೆ
ಆಪ್ಷನ್ 1 45 ಡಿಗ್ರಿ 30 ಡಿಗ್ರಿ 105 ಡಿಗ್ರಿ. ದ ನೆಕ್ಸ್ಟ್ ಜಿಕೆ ಪ್ರಶ್ನೆ 2025 ಸೆಪ್ಟೆಂಬರ್ 28ರಂದು ನಡೆದ ಏಷ್ಯಾ ಕಪ್ ಫೈನಲ್ ಅಲ್ಲಿ ಭಾರತ ಪಾಕಿಸ್ತಾನವನ್ನು ಸೋಲಿಸಿ ಪ್ರಶಸ್ತಿ ಗೆದ್ದಿತ್ತು. ಈ ಪಂದ್ಯ ನಡೆದ ಸ್ಥಳ ಎಲ್ಲಿದೆ, ಎಲ್ಲಿ ನಡೆಯಿತು ಈ ಪಂದ್ಯ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ದುಬೈ ನೋಡ್ರಿ. ದುಬೈ ಒಳಗಡೆ ಪಂದ್ಯವನ್ನು ನಡೆದಿತ್ತು. ಅಲ್ಲಿ ಪಾಕಿಸ್ತಾನವನ್ನು ಓಡ್ಯಾಡಿ ಹೊಡೆದು ಬಿಟ್ಟಿವಿ ನಾವು, ನಮ್ಮ ಭಾರತದವರು. ಓಕೆ, ನೆಕ್ಸ್ಟ್ ಮೆಂಟಲಿಬಿಲಿಟಿ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ 9650 ಆಪ್ಷನ್ 4 ಸರಿಯಾದ ಉತ್ತರ ನೋಡ್ರಿ. ನೆಕ್ಸ್ಟ್ 47ನೇ ಪ್ರಶ್ನೆ ಕೂಡ ಮೆಂಟಲಿಬಿಲಿಟಿ, ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ 30 ಲೀಟರ್ಗಳು. ದ ನೆಕ್ಸ್ಟ್ 48ನೇ ಪ್ರಶ್ನೆ ಆಪ್ಷನ್ ಸಿ ನೋಡ್ರಿ. ಇದಕ್ಕೆ ಮೂರನೇ ಆಪ್ಷನ್ ಸಿ ಅಂತ ಏನಿದೆಲ್ಲ ಅದು ರೈಟ್ ಆನ್ಸರ್ ಇದಕ್ಕೆ. ನೆಕ್ಸ್ಟ್ ಹೊಂದಿಸಿ ಬರೆಯಿರಿ ಬಂತು ನೋಡ್ರಿ. ಇಲ್ಲೇ ಈ ಕಡೆ ಸರೋವರಗಳನ್ನು ಕೊಟ್ಟಾರ, ಈ ಕಡೆ ರಾಜ್ಯಗಳನ್ನು ಕೊಟ್ಟಾರ, ಅದನ್ನ ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಓಕೆ, ಈ ಫತೇ ಸಾಗರ್ ಅನ್ನೋದು ಎಲ್ಲಿ ಕಂಡು ಬರ್ತದಪ್ಪ ಅಂತಂತಂದ್ರೆ ಫತೇ ಸಾಗರ್ ಇದು ರಾಜಸ್ಥಾನ ಒಳಗಡೆ ಕಂಡು ಬರ್ತದ ಅಂತ ನೋಡ್ರಿ. ಓಕೆ, ನೆಕ್ಸ್ಟ್ ನಾಕೋ ಸರೋವರ ಅನ್ನೋದು ಹಿಮಾಚಲ ಪ್ರದೇಶ ಒಳಗಡೆ ಕಂಡು ಬರ್ತದಂತ. ನೆಕ್ಸ್ಟ್ ಅದೇ ರೀತಿಯಾಗಿ ಕೆಚಿಯೋ ಪರ್ಲಿ ಇದು ಏನಿದೆಯಲ್ಲ ಸಿಕ್ಕಿಂ ಒಳಗಡೆ ಕಂಡು ಬರ್ತದ ನೋಡ್ರಿ ಇದು. ಅದೇ ತರ ಭೀಮ್ತಾಲ್ ಉತ್ತರಾಖಂಡ್. ಆದ್ರಿಂದ ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗತ್ರಿ? A3 B1 C4 D2. ಆದ್ದರಿಂದ ಆಪ್ಷನ್ ಎ ಸರಿಯಾದ ಉತ್ತರ ನೋಡ್ರಿ. ನೆಕ್ಸ್ಟ್ 50ನೇ ಪ್ರಶ್ನೆ. ಸರಿಯಾಗಿ ಜೋಡಣೆಯಾಗಿರುವ ಆಯ್ಕೆಯನ್ನು ಆರಿಸಿ ಅಂತ ಕೊಟ್ಟಿದ್ದಾರೆ. ಓಕೆ, ಖಾರಿಫ್ ಭತ್ತ, ರಾಬಿ ಗೋಧಿ, ಜೈಡ್ ತರಕಾರಿ. ಓಕೆ, ಇದೇ ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ. ಖಾರಿಫ್ ಭತ್ತ, ರಾಬಿ ಗೋಧಿ, ಜೈಡ್ ತರಕಾರಿ ಇದೇ ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ 51ನೇ ಪ್ರಶ್ನೆ. NWDPRA ಅನ್ನು ವಿಸ್ತರಿಸಿರಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ನ್ಯಾಷನಲ್ ವಾಟರ್ ಶೆಡ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಫಾರ್ ರೇನ್ ಫೇಡ್ ಏರಿಯಾಸ್ ಏನಿದೆಯಲ್ಲ ಇದು ಸರಿಯಾದ ಉತ್ತರ ನೋಡ್ರಿ. ಆಪ್ಷನ್ 2 ನ್ಯಾಷನಲ್ ವಾಟರ್ ಶೆಡ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಫಾರ್ ರೇನ್ ಫೇಡ್ ಏರಿಯಾಸ್. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಪಟ್ಟಿ ಒಂದನ್ನು ಪಟ್ಟಿ 2ರ ಜೊತೆ ಹೊಂದಿಸಿ ಕೆಳಗೆ ನೀಡಿರುವ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿರಿ ಅಂತ ಕೊಟ್ಟಿದ್ದಾರೆ. ಓಕೆ, ಸುಂದರ್ಗಢ್, ನೈವೇಲಿ, ಬಾಲ್ಘಾಟ್, ಚಾಂದಮಾರಿ ಇವೆಲ್ಲಿ ಬರ್ತಾವಪ್ಪ ಅಂತಂದ್ರೆ ಸುಂದರ್ಗಢ್ ಕಂಡು ಬರೋದು ಎಲ್ಲಿಪ್ಪ ಅಂತಂದ್ರೆ ಇದು ಪ್ರಮುಖವಾಗಿ ಸುಂದರ್ಗಢ್ ಇದು ಕಂಡು ಬರೋದು ಎಲ್ಲಿ ಅಂದ್ರೆ ಒಡಿಶಾ ಒಳಗಡೆ ಕಂಡು ಬರ್ತಾ ಇದೆ ಸುಂದರ್ಗಢ್. ನೆಕ್ಸ್ಟ್ ನೈವೇಲಿ ತಮಿಳುನಾಡಿನ ನೈವೇಲಿ, ಬಾಲಘಾಟ್ ಮಧ್ಯಪ್ರದೇಶ್, ಚಾಂದಮಾರಿ ರಾಜಸ್ಥಾನ ಒಳಗಡೆ ಕಂಡು ಬರ್ತದ. ಓಕೆ, ಬರ್ರಿ ಸುಂದರ್ಗಢ ಇದು ಏನಿದೆಯಲ್ಲ ಇಲ್ಲಿ ಒಡಿಶಾ ಒಳಗಡೆ ಕಬ್ಬಿಣದ ಇದ್ರು ಫೇಮಸ್. ಓಕೆ, ನೆಕ್ಸ್ಟ್ ತಮಿಳುನಾಡಿನ ನೈವೇಲಿ ಒಳಗಡೆ ಲಿಗ್ನೈಟ್. ನೆಕ್ಸ್ಟ್ ಮಧ್ಯಪ್ರದೇಶದ ಬಾಲಘಾಟ್ ಮ್ಯಾಂಗ್ನೀಸ್, ರಾಜಸ್ಥಾನ್ ತಾಮ್ರ. ಮುಗೀತು. ಸರಿಯಾದ ಉತ್ತರ ಯಾವ್ದಾಗತ್ರಿ ಇದಕ್ಕ? ಆಪ್ಷನ್ 1 ನೋಡ್ರಿ. A3 B4 C2 D1. A3 B4 C2 D1. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡ್ರಿ. ಇಲ್ಲೇ ಮುಳ್ಳಯ್ಯನಗಿರಿಯನ್ನು ಹಿಂದೆ ಚಂದ್ರದ್ರೋಣ ಪರ್ವತ ಎಂದು ಕರೆಯಲಾಗುತ್ತಿತ್ತು. ಓಕೆ, ರೈಟ್. ಮುಳ್ಳಯ್ಯನಗಿರಿ ಕರ್ನಾಟಕದ 2ನೇ ಅತಿ ಎತ್ತರದ ಬೆಟ್ಟವಾಗಿದೆ. ಕರ್ನಾಟಕದ 2ನೇದಲ್ರಿ, ಫಸ್ಟ್ ಅತಿ ಎತ್ತರದ ಬೆಟ್ಟ ಇದು. ಓಕೆ, ಕರಾವಳಿ ಮೈದಾನವನ್ನು ಹೊರತುಪಡಿಸಿದರೆ ಶಿವಮೊಗ್ಗ ಜಿಲ್ಲೆಯ ಭೀಮೇಶ್ವರ ಕಣಿವೆಯು ಕರ್ನಾಟಕದ ಅತ್ಯಂತ ಕಡಿಮೆ ಎತ್ತರದ ಪ್ರದೇಶವಾಗಿದೆ. ಯಾವುದು? ಶಿವಮೊಗ್ಗ ಜಿಲ್ಲೆಯ ಭೀಮೇಶ್ವರ ಕಣಿವೆ ಅಂತ ನೋಡ್ರಿ. ಆದ್ದರಿಂದ ಇದಕ್ಕೆ ಹೇಳಿಕೆ 1 ಹೇಳಿಕೆ 3 ಸರಿಯಾಗಿದೆ. ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಎ ಮತ್ತು ಸಿ ಮಾತ್ರ. ಆಪ್ಷನ್ 2 ಎ ಮತ್ತು ಸಿ ಮಾತ್ರ ನೋಡ್ರಿ ಸರಿಯಾಗಿವೆ ಅಂತ ಕೇಳಿದ್ದಾರೆ. ಆದ್ದರಿಂದ ನೆಕ್ಸ್ಟ್ 54ನೇದ್ದು. ಕೆಳಗಿನವುಗಳಲ್ಲಿ ಸರಿಯಾದ ಜೋಡಣೆಗಳನ್ನು ಗುರುತಿಸಿರಿ ಅಂತ ಇದೆ. ಓಕೆ, ನದಿ ಮತ್ತು ಜಲಪಾತಗಳನ್ನ ಕೊಟ್ಟಾರೆ ಇಲ್ಲಿ. ಹೌದು. ಓಕೆ, ಘಟಪ್ರಭಾ ನದಿಗೆ ಗೋಕಾಕ್ ಜಲಪಾತ ಐತಲ್ರಿ? ಐತಿ, ರೈಟ್. ನೆಕ್ಸ್ಟ್ ಮಹದಾಯಿ ನದಿಗೆ ಕಳಸ ಐತಂತ, ಕಳಸದ ಒಳಗೆ ಜಲಪಾತ ಐತಂತ. ಗಂಗಾವಳಿ ನದಿಗೆ ಉಂಚಳ್ಳಿ ಒಳಗಡೆ ಜಲಪಾತ ಐತಿ. ಅಘನಾಶಿನಿ ನದಿಗೆ ಐತಲ್ಲ, ಅಘನಾಶಿನಿ ನದಿಗೆ ಅಬ್ಬಿ ಜಲಪಾತ ಇಲ್ಲ. ಈ ಅಬ್ಬಿ ಜಲಪಾತ ಇರೋದು ಕಾವೇರಿ ನದಿಗೆ ನೋಡ್ರಿ. ಇದು ಕಾವೇರಿ ನದಿಗೆ. ಹಂಗಾದ್ರೆ ಅಘನಾಶಿನಿ ನದಿಗೆ ಕಂಡು ಬರುವಂತಹ ಜಲಪಾತ ಯಾವ್ದಂತಂದ್ರೆ ಮಾಗೋಡ್ ಜಲಪಾತ ನೋಡ್ರಿ, ಮಾಗೋಡ್ ಜಲಪಾತ. ಆದ್ದರಿಂದ ಇದಕ್ಕೆ
ಸರಿಯಾದ ಉತ್ತರ ಯಾವ್ದಾಗುತ್ತಪ್ಪ ಅಂತಂತಂದ್ರೆ ಎ ಬಿ ಸಿ ಆಪ್ಷನ್ 4 ಎ ಬಿ ಸಿ ರೈಟ್ ಆನ್ಸರ್ ನೋಡ್ರಿ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಣೆಗಳನ್ನು ಗುರುತಿಸಿ. ಕರ್ನಾಟಕದಲ್ಲಿರುವ ದ್ವೀಪಗಳು ಜಿಲ್ಲೆಯನ್ನು ಕೊಟ್ಟಿದ್ದಾರೆ. ಓಕೆ, ಕೋಕೋನಟ್ ದ್ವೀಪ, ಅಂಜಿದೀವ ದ್ವೀಪ, ಕುರುಂಗಡ್ ದ್ವೀಪ, ಇವು ಯಾವ ಜಿಲ್ಲೆದೊಳಗಡೆ ಅದಾವ ಅಂತ ಕೊಟ್ಟಾರ. ಓಕೆ, ಕೋಕೋನಟ್ ದ್ವೀಪ ಇದೇನೈತಲ್ಲ ಇದಕ್ಕೆ ಇನ್ನೊಂದು ಹೆಸರು ಯಾವ್ದಂದ್ರೆ ಸೆಂಟ್ ಮೇರಿಸ್ ಐಸ್ಲ್ಯಾಂಡ್ ಅಂತ ಕರಿತೀವಲ್ರಿ, ಅದು ನೋಡ್ರಿ ಸೆಂಟ್ ಮೇರಿಸ್ ಐಸ್ಲ್ಯಾಂಡ್, ಉಡುಪಿ. ರೈಟ್, ಉಡುಪಿ ಒಳಗಡೆನೆ ಐತದು. ನೆಕ್ಸ್ಟ್ ಈ ಅಂಜಿದೀವ ದ್ವೀಪ ಐತಲ್ರಿ, ದಕ್ಷಿಣ ಕನ್ನಡ ಒಳಗಡೆ ಇಲ್ಲ, ಇದು ಉತ್ತರ ಕನ್ನಡ ಜಿಲ್ಲೆಯ ಸೈಡ್ ಇದೆ. ಎಕ್ಸಾಕ್ಟ್ ಆಗಿರೋದು ಎಲ್ಲಿ ಅಂದ್ರೆ ಗೋವಾ ಒಳಗಡೆ ಕಂಡು ಬರ್ತದ್ರಿ. ಇದು ಗೋವಾ ಭಾಗದಲ್ಲಿ ಏನು ನಮ್ಮ ಪೊಲಿಟಿಕಲ್ ಮ್ಯಾಪ್ ಪ್ರಕಾರ ನೋಡಿದ್ವಿ ಅಂದ್ರೆ ಇದು ಅಂಜಿದೀವ ದ್ವೀಪ ಅನ್ನೋದು ಗೋವಾ ಒಳಗಡೆ ಕಂಡು ಬರ್ತದೆ. ನೆಕ್ಸ್ಟ್ ಕುರುಂಗಡ್ ದ್ವೀಪ ಅನ್ನೋದು ಉತ್ತರ ಕನ್ನಡ ಅಂತ ಕೊಟ್ಟಿದ್ದಾರೆ. ಓಕೆ, ಈ ಕುರುಂಗಡ್ ದ್ವೀಪ ಅನ್ನೋದು ಉತ್ತರ ಕನ್ನಡ ಜಿಲ್ಲೆಯಲ್ಲಿನೇ ಕಂಡು ಬರ್ತದ. ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗತ್ರಿ? ಯಾಕೆಂದ್ರೆ ಸರಿಯಾದ ಉತ್ತರವನ್ನು ಗುರುತಿಸ್ರಿ ಅಂತ ಕೊಟ್ಟಾರಿಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ಸಿ. ಎ ಮತ್ತು ಸಿ ಮಾತ್ರ ಸರಿಯಾದ ಉತ್ತರ ಆಗ್ತದೆ ಇದಕ್ಕೆ. ಓಕೆ, ನೆಕ್ಸ್ಟ್ 56ನೇ ಪ್ರಶ್ನೆ. ಕೆಳಗಿನ ಮೋಡಗಳ ಕ್ರಮವನ್ನು ಅವುಗಳ ಎತ್ತರಕ್ಕೆ ಅನುಗುಣವಾಗಿ ಆಯ್ಕೆ ಮಾಡಿ ಅಂತ ಕೊಟ್ಟಾರ. ಫಸ್ಟ್ ನಿಮ್ಗೆ ಏನಪ್ಪಾ ಅಂತಂದ್ರೆ ಅವು ಎಷ್ಟೆಷ್ಟು ಎತ್ತರದಿಂದ ಅದಾವ ಅಂತ ಹೇಳ್ಬಿಡ್ತೀನಿ ನೋಡ್ರಿ. ಓಕೆ, ಈ ವೃಷ್ಟಿ ಪದರ ಮೋಡಗಳದಾವಲ್ರಿ, ಇವು 2000 ಮೀಟರ್ ಎತ್ತರದ ಹೊರಗಡೆ ಅದಾವ ನೋಡ್ರಿ. ಇವು ಏನಪ್ಪಾ, ಇವು ವೃಷ್ಟಿ ಪದರ ಮೋಡಗಳು. ಅದಾದ್ಮೇಲೆ ಯಾವ್ದು ಬರ್ತಪ್ಪ ಅಂತಂತಂದ್ರೆ ಉನ್ನತ ಪದರ ಮೋಡಗಳು ಬರ್ತಾವ. 2000 ಮೀಟರ್ನಿಂದ 6000 ಮೀಟರ್ ಹೊರಗಡೆ ಕಂಡು ಬರ್ತಾವ. ಯಾವ ಉನ್ನತ ಪದರ ಮೋಡಗಳು. ಅದಾದ್ಮೇಲೆ ಹಿಮಕಣ ಪದರ ಮೋಡಗಳು ಬರ್ತಾವ. ಹಿಮಕಣ ಪದರ ಮೋಡಗಳು ಏನಿದೆಯಲ್ಲ 6000 ಮೀಟರ್ ನಷ್ಟು ನೋಡ್ರಿ. ಅದಾದ್ಮೇಲೆ ಇವು ಹಿಮಕಣ ಮೋಡಗಳು ಬರ್ತಾವ. ಇವು 6000 ಮೀಟರ್ಗಿಂತ ಅಧಿಕ ಎತ್ತರದಲ್ಲಿ ಅದಾವ ನೋಡ್ರಿ ಹಿಮಕಣ ಮೋಡಗಳು. ಓಕೆ, ಆದ್ದರಿಂದ ಇದಕ್ಕೆ ನಾವು ಮೋಡಗಳ ಕ್ರಮವಾಗಿ ಗುರುತಿಸುವುದಾದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗತ್ರಿ? ಎ, ಸಿ, ಬಿ, ಡಿ. ಆಪ್ಷನ್ 1 ನೋಡ್ರಿ. ಎತ್ತರಕ್ಕೆ ಅನುಗುಣವಾಗಿ ಹೈಯೆಸ್ಟ್ ಇರುವುದ ಹಿಮಕಣ ಮೋಡ. ಓಕೆ, ಅದಾದ್ಮೇಲೆ ಯಾವುದು ಹಿಮಕಣ ಪದರ ಮೋಡ. ಅದಾದ್ಮೇಲೆ ಡಿ, ಇದು ಬಿ ಉನ್ನತ ಪದರ ಮೋಡಗಳು. ಅದಾದ್ಮೇಲೆ ವೃಷ್ಟಿ ಪದರ ಮೋಡಗಳು ನೋಡ್ರಿ. ಓಕೆ, ನೆಕ್ಸ್ಟ್ ಡಿ, ಬಿ, ಸಿ, ಎ. ಅದನ್ನ ಏರಿಕೆ ಕ್ರಮದಲ್ಲಿ ನೋಡುವುದಾದ್ರೆ ನಾವು ಇದಾಗುತ್ತೆ. ಓಕೆ, ಕೀ ಆನ್ಸರ್ ಯಾವ್ದು ಕೊಡ್ತಾರ ನೋಡ್ರಿ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ರಿ. ಇಲ್ಲೇ ತೇವಾಂಶವನ್ನು ಅಳೆಯಲು ಬಳಸುವ ಉಪಕರಣ. ಇದು ಎವರ್ ಗ್ರೀನ್ ಕ್ವಶನ್. ಇದಕ್ಕೆ ರೈಟ್ ಆನ್ಸರ್ ಹೈಗ್ರೋಮೀಟರ್. ನೆಕ್ಸ್ಟ್ ಈ ಕೆಳಗಿನ ಯಾವ ಬುಡಕಟ್ಟು ಭಾರತದಲ್ಲಿ ಹೆಚ್ಚು ವ್ಯಾಪಕವಾಗಿ ಹರಡಿದೆ ಅಂತ ಕೇಳಿದ್ದಾರೆ. ಹೈಯೆಸ್ಟ್ ಇರುವುದು ಬಿಲ್, ಅದಾದ್ಮೇಲೆ ಸಂತಾಲರು, ಇದು ಗೊಂಡರು. ಓಕೆ, ಇದಕ್ಕೆ ಇವು ರೈಟ್ ಆನ್ಸರ್ ನೋಡ್ರಿ. ನೆಕ್ಸ್ಟ್ ಕನ್ನಡ ಚಲನಚಿತ್ರ ಕಂದೀಲುಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿವೆ ಅಂತ ಕೇಳಿದ್ದಾರೆ. ಓಕೆ, ಈ ಚಲನಚಿತ್ರವನ್ನು ಯಶೋಧ ಪ್ರಕಾಶ್ ರವರು ನಿರ್ದೇಶಿಸಿದ್ದಾರೆ. ಇದು ರೈಟ್ ನೋಡ್ರಿ. 70ನೇ ರಾಷ್ಟ್ರೀಯ ಚಲನಚಿತ್ರೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಅತ್ಯುತ್ತಮ ಕನ್ನಡ ಚಲನಚಿತ್ರ ವಿಭಾಗದಲ್ಲಿ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗಿದೆ. 70ನೇದಲ್ರಿ, ಅದು 71ನೇದ್ರಿ. ಇದು 71ನೇದು. ಆದ್ರಿಂದ ಇದು ತಪ್ಪಾಗಿದೆ. ನೆಕ್ಸ್ಟ್ ಈ ಚಲನಚಿತ್ರವನ್ನು ನಿರ್ದೇಶಿಸಿದರು ಗಿರೀಶ್ ಕಾಸರವಳ್ಳಿ ಅಂತ ಇದೆ. ಇದು ತಪ್ಪು ನೋಡ್ರಿ. ಆದ್ದರಿಂದ ಇದಕ್ಕೆ ತಪ್ಪಾದ ಆಯ್ಕೆಗಳು ಯಾವಂದ್ರೆ ಬಿ ಮತ್ತು ಸಿ. ಆಪ್ಷನ್ 2 ಬಿ ಮತ್ತು ಸಿ ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ INSV ಕೌಂಡಿನ್ಯಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿವೆ ಅಂತ ಕೇಳಿದ್ದಾರೆ. ಇದನ್ನ ಬಹಳ ಗಮನದಲ್ಲಿ ಇಟ್ಕೊಂಡು ನೋಡ್ಬೇಕಾಗ್ತದ ನಾವು ಎಕ್ಸಾಮ್ ಬರೆಯುವಾಗ. ಓಕೆ, INSV ಕೌಂಡಿನ್ಯವು ತನ್ನ ಚೊಚ್ಚಲ ಸಮುದ್ರಯಾನವನ್ನು ಪೋರಬಂದರಿನಿಂದ ಮಸ್ಕತ್ಗೆ ಬೆಳೆಸಿತು. ಇದು ಸರಿಯಾಗಿದೆ. ನೆಕ್ಸ್ಟ್ INSV ಯ ವಿಸ್ತೃತ ರೂಪ ಇಂಡಿಯನ್ ನೇವಲ್ ಶಿಪ್ ವೆಸಲ್ ಅಂತ ಇದೆ. ಇದು ನೋಡ್ರಿ, ಇದು ರಾಂಗ್ ರೀ. ಆಕ್ಚುಲಿ INSV ಇದು ಲಾಂಗ್ ಫಾರ್ಮ್ ಏನಪ್ಪಾ ಅಂತಂದ್ರೆ ಇಂಡಿಯನ್ ನೇವಲ್ ಸೇಲಿಂಗ್ ವೆಸಲ್ ಅಂತ ನೋಡ್ರಿ. ಓಕೆ, ನೆಕ್ಸ್ಟ್ ಕ್ರಿಸ್ತಶಕ 5ನೇ ಶತಮಾನದ ಅಜಂತ ಗುಹೆಗಳ ಚಿತ್ರಗಳಲ್ಲಿ ಚಿತ್ರಿತವಾದಂತೆ ಇದು ಹೊಲಿಗೆ ಹಾಕಿದ ನೌಕಾಯಾನದ ಹಡಗಾಗಿದೆ. ಇದು ಕೂಡ ರೈಟ್ ನೋಡ್ರಿ. INS ಕೌಂಡಿನ್ಯದ ಬಗ್ಗೆ ಇದು ಆದ್ದರಿಂದ ಇಲ್ಲಿ ತಪ್ಪಾಗಿದ್ದು ಕೇಳ್ಯಾರ ಅಂದ್ಮೇಲೆ ಬಿ ಮಾತ್ರ ತಪ್ಪಾಗಿದೆ ಅಂತ ಆನ್ಸರ್ ಹಾಕ್ಬೇಕಾಗುತ್ತೆ. ಆಪ್ಷನ್ 4 ಬಿ ಮಾತ್ರ. ನೆಕ್ಸ್ಟ್ 61ನೇ ಪ್ರಶ್ನೆ. ಡಿಸೆಂಬರ್ 2025ರಲ್ಲಿ ನವದೆಹಲಿಯ ಕೆಂಪುಕೋಟೆಯಲ್ಲಿ ಜರುಗಿದ ಯುನೆಸ್ಕೋದ ಅಂತರ್ ಸರ್ಕಾರಿ ಸಮಿತಿಯ 20ನೇ ಅಧಿವೇಶನದಲ್ಲಿ ಭಾರತದ ಯಾವ ಹಬ್ಬವನ್ನು ಯುನೆಸ್ಕೋದ ಮಾನವತೆಯ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಪಟ್ಟಿಯಲ್ಲಿ ಸೇರಿಸಲಾಗಿದೆ ಅಂತ ಕೊಟ್ಟಿದ್ದಾರೆ.
ನೀವು ಮ್ಯಾಗ್ಝಿನ್ ಓದಿದ್ರಿ, ಜನವರಿ ಮ್ಯಾಗ್ಝಿನ್ ಓದಿದ್ರಿ ಅಂತಂದ್ರೆ ಇದು ನಿಮ್ಗೆ ಈಸಿಯಾಗಿ ಆನ್ಸರ್ ಹಾಕ್ಬಹುದು. ದೀಪಾವಳಿ ನೋಡ್ರಿ. ಓಕೆ, ದೆನ್ ನೆಕ್ಸ್ಟ್ ನಾಸಾದ ಸ್ಪೇಸ್ ಎಕ್ಸ್ ಕ್ರೂ 9 ಗಗನಯಾತ್ರಿಗಳು ಏಜೆನ್ಸಿಯ 9ನೇ ವಾಣಿಜ್ಯ ಪರಿಭ್ರಮಣ ಕಾರ್ಯಾಚರಣೆಯನ್ನು ಪೂರ್ಣಗೊಳಿಸಿದ ನಂತರ ಮೇ 2025ರಲ್ಲಿ ಯಶಸ್ವಿಯಾಗಿ ಭೂಮಿಗೆ ಮರಳಿದ್ದಾರೆ. ಈ ಕೆಳಗಿನವರುಗಳಲ್ಲಿ ಯಾವ ಗಗನಯಾತ್ರಿಗೂ ಆ ಮಿಷನ್ನಿನ ಭಾಗವಾಗಿರಲಿಲ್ಲ ಎಂಬುದನ್ನು ಗುರುತಿಸಿರಿ. ಓಕೆ, ಇದರೊಳಗಡೆ ಸುನಿತಾ ವಿಲಿಯಮ್ಸ್, ಶುಭಾಂಶು ಶುಕ್ಲಾ, ಬುಚ್ ವಿಲ್ಮೋರ್, ನಿಕ್ ಹೆಗ್ ಇದೆ. ಇದಕ್ಕೆ ಸರಿಯಾದ ಉತ್ತರ ಯಾರಪ್ಪ ಅಂತಂದ್ರೆ ಶುಭಾಂಶು ಶುಕ್ಲಾ ಅದರಲ್ರಿ. ಈ ನಾಸಾದ ಸ್ಪೇಸ್ ಎಕ್ಸ್ ಕ್ರೂ 9 ಈ ಮಿಷನ್ನಿನ ಭಾಗವಾಗಿರಲ್ಲ. ಆಕ್ಚುಲಿ ಶುಭಾಂಶು ಶುಕ್ಲಾ ಅವರು ಯಾವ ಮಿಷನ್ಗೆ ಸೆಲೆಕ್ಟ್ ಆಗ್ಯಾರ ಅಂತಂದ್ರೆ ಗಗನಯಾನ ಮಿಷನ್ಗೆ ಸೆಲೆಕ್ಟ್ ಆಗ್ಯಾರ ನೋಡ್ರಿ. ಗಗನಯಾನ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಭಾರತೀಯ ರೈಲ್ವೆಯು ರೈಲಿನಲ್ಲಿ ಪ್ರಯಾಣಿಸುವ ಮಹಿಳಾ ಪ್ರಯಾಣಿಕರಿಗೆ ಅವರ ಪ್ರಾರಂಭಿಕ ನಿಲ್ದಾಣದಿಂದ ಗಮ್ಯಸ್ಥಾನ ನಿಲ್ದಾಣವರೆಗೆ ಅವರ ಸಂಪೂರ್ಣ ಪ್ರಯಾಣದ ಅವಧಿಯಲ್ಲಿ ಸುರಕ್ಷತೆ ಮತ್ತು ಭದ್ರತೆ ಒದಗಿಸುವ ಉದ್ದೇಶದಿಂದ ಪ್ರಾರಂಭಿಸಿದ ಯೋಜನೆಯನ್ನು ಹೆಸರಿಸಿರಿ ಅಂತ ಕೇಳಿದ್ದಾರೆ. ಓಕೆ, ಅದು ಯಾವ ಪ್ರೋಗ್ರಾಮು ಅಂತ ಕೇಳಿದ್ದಾರೆ. ಮಿಷನ್ ಶಕ್ತಿ, ನಿರ್ಭಯ ನಿಧಿ, ಮೇರಿ ಸಹೇಲಿ, ಒನ್ ಸ್ಟಾಪ್ ಸೆಂಟರ್ ಸ್ಕೀಮ್. ಇದಕ್ಕೆ ಸರಿಯಾದ ಉತ್ತರ ಮೇರಿ ಸಹೇಲಿ ನೋಡ್ರಿ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ. ನಾಗರಿಕ ನೋಂದಣಿ ವ್ಯವಸ್ಥೆಯ 2022ರ ವರದಿಯನ್ನು ಆಧರಿಸಿ ಭಾರತದ ಜೀವ ಸಾಂಖ್ಯಿಕ ಅಂಕಿಅಂಶಗಳ ಪ್ರಕಾರ ಈ ಕೆಳಗಿನ ರಾಜ್ಯಗಳನ್ನು ಲಿಂಗಾನುಪಾತಕ್ಕೆ ಸಂಬಂಧಿಸಿದಂತೆ ಇಳಿಕೆ ಕ್ರಮದಲ್ಲಿ ಜೋಡಿಸಿರಿ ಅಂತ ಕೇಳಿದ್ದಾರೆ. ಓಕೆ, ಹೈಯೆಸ್ಟ್ ಲಿಂಗಾನುಪಾತ ಇರೋದು ಯಾರಪ್ಪ? ಕೇರಳ. ಓಕೆ, ಕೇರಳ. ಸೆಕೆಂಡ್ ಯಾವ್ದಂತಂದ್ರೆ ಅರುಣಾಚಲ ಪ್ರದೇಶ್ ನೋಡ್ರಿ. ಅರುಣಾಚಲ ಪ್ರದೇಶ್, ನಾಗಾಲ್ಯಾಂಡ್, ಗೋವಾ. ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಕೇರಳ, ಆಂಧ್ರ ಪ್ರದೇಶ್, ನಾಗಾಲ್ಯಾಂಡ್, ಗೋವಾ. ನೆಕ್ಸ್ಟ್, ವೆನಿಜುವೆಲಾದ ಅಧ್ಯಕ್ಷರಾಗಿದ್ದ ನಿಕೋಲಾಸ್ ಮಡುರೋ ಅವರನ್ನು ಸೆರೆ ಹಿಡಿದ ನಂತರ ಅಲ್ಲಿಯ ಮಧ್ಯಂತರ ಅಧ್ಯಕ್ಷರಾಗಿ ಜನವರಿ 2026ರಲ್ಲಿ ಈ ಕೆಳಗಿನವರಲ್ಲಿ ಯಾರನ್ನು ನೇಮಿಸಲಾಗಿದೆ ಅಂತ ಕೇಳಿದ್ದಾರೆ. ಮಮಾಡಿ ಡೌಂಬೌಯಾ, ಜೋಸ್ ಅಂಟೋನಿಯಾ ಕಾಸ್ಟ್, ಪ್ರಭಾವೋ ಸುಬಿಯಾಂಟೋ, ಡೆಲ್ಸಿ ರೋಡ್ರಿಗಸ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಡೆಲ್ಸಿ ರೋಡ್ರಿಗಸ್ ನೋಡ್ರಿ. ಓಕೆ, ವೆನಿಜುವೆಲಾದ ಮಧ್ಯಂತರ ಅಧ್ಯಕ್ಷರಾಗಿ ಆಯ್ಕೆಯಾದವರು ಇವರು. ನೆಕ್ಸ್ಟ್, ಬೆಂಗಳೂರಿನ ಹೊರಗೆ ಕರ್ನಾಟಕದ ಡಿಜಿಟಲ್ ಆರ್ಥಿಕತೆಯ ವಿಸ್ತೃತ ಬೆಳವಣಿಗೆಯನ್ನು ಸಾಧಿಸುವ ಗುರಿ ಹೊಂದಿರುವ ಮತ್ತು ಕೆಡಿಇಎಂನಿಂದ ಮುನ್ನಡೆಸಲ್ಪಡುತ್ತಿರುವ ಮಿಷನ್ನ ಹೆಸರಿಸಿ ಅಂತ ಕೇಳಿದ್ದಾರೆ. ಬಿಯಾಂಡ್ ಬೆಂಗಳೂರು, ಬಿಸೈಡ್ಸ್ ಬೆಂಗಳೂರು, ಔಟ್ಸೈಡ್ ಬೆಂಗಳೂರು, ಅಲಾಂಗ್ ವಿತ್ ಬೆಂಗಳೂರು. ನಾವು ಈಗ ಇದ್ರೊಳಗೆ ನ್ಯೂಸ್ ಪೇಪರ್ ಒಳಗೆ ನೋಡಬಹುದು ಬಿಯಾಂಡ್ ಬೆಂಗಳೂರು ಸಾಕಷ್ಟು ಬಾರಿ ಇದು ಬಂದಿದೆ. ಓಕೆ, ನೆಕ್ಸ್ಟ್, ಕರ್ನಾಟಕದ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು ಜನವರಿ 6, 2026ರಂದು ಅತಿ ಹೆಚ್ಚು ಕಾಲ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ ದಾಖಲೆಯನ್ನು ಸರಿಗಟ್ಟಿದರು. ಆ ಮುಖ್ಯಮಂತ್ರಿಗಳು ಡ್ಯಾಶ್ ಮತ್ತು ಡ್ಯಾಶ್ ದಿನಗಳು. ಅವ್ರು ಯಾರು ಮತ್ತು ಅವ್ರು ಎಷ್ಟು ದಿನ ಆಳ್ವಿಕೆ ಮಾಡಿದ್ದಾರೋ ಅವ್ರದ್ದೇನು ಇದನ್ನು ಅವ್ರ ಟಾರ್ಗೆಟ್ ಏನಪ್ಪಾ ಅವ್ರ ದಾಖಲೆಯನ್ನ ಸರಿಗಟ್ಟಿದ್ರ ಅಂತ ಹೇಳಿದ್ರಲ್ಲ, ಅದು ಯಾವ್ದು ಅಂತ ಹೇಳಿದ್ರಲ್ಲಿ ಡಿ ದೇವರಾಜ ಅರಸ್ 2792 ದಿನಗಳು ಏನಿದೆಯಲ್ಲ, ಇದಕ್ಕೆ ಸರಿಯಾದ ಉತ್ತರ ನೋಡಿ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಬಾಂಗ್ಲಾದೇಶದ ಮಾಜಿ ಪ್ರಧಾನಮಂತ್ರಿ ಖಲೀದಾ ಜಿಯಾರ್ ಅವರಿಗೆ ಸಂಬಂಧಿಸಿದ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದ್ದಾರೆ. ಅವರು ದೇಶದ ದ್ವಿತೀಯ ಮಹಿಳಾ ಪ್ರಧಾನಮಂತ್ರಿ ಆಗಿದ್ದರು ಅಂತ ಇದೆ. ಇದು ತಪ್ಪು ನೋಡ್ರಿ. ಅವರ ಪತಿ ಜಿಯಾ ಉರ್ ರೆಹಮಾನ್ ಆಗಿದ್ದರು. ರೈಟ್. ಅವರು ಬಾಂಗ್ಲಾದೇಶದ ನ್ಯಾಷನಲಿಸ್ಟ್ ಪಕ್ಷಕ್ಕೆ ಸೇರಿದವರಾಗಿದ್ದರು. ಇದಕ್ಕೆ ಆದ್ದರಿಂದ ಆಪ್ಷನ್ ಬಿ ಮತ್ತು ಸಿ ರೈಟ್ ನೋಡ್ರಿ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಕೇಂದ್ರ ಪ್ರಾಯೋಜಿತ ಪರಿಷ್ಕೃತ ರಾಷ್ಟ್ರೀಯ ಗ್ರಾಮ ಸ್ವರಾಜ್ ಅಭಿಯಾನದ ಅವಧಿ ಅಂತ ಕೇಳಿದ್ದಾರೆ. ಅದು ಎಷ್ಟರ ಮಟ್ಟ ಅವಧಿ ಇದೆ? ಇದು ಆಕ್ಚುಲಿ ಸ್ಟಾರ್ಟ್ ಆಗಿದ್ದು 2021-22 ಒಳಗಡೆ, ಇದರಲ್ಲಿ ಎಂಡ್ ಆಗೋದು 25-26 ಒಳಗಡೆ ನೋಡ್ರಿ. ಆದ್ದರಿಂದ ಇದು ಎಕ್ಸಾಕ್ಟ್ ಡೇಟ್ ಹೇಳ್ತಾ ಹೋದ್ರೆ 1-4-2021ರಿಂದ 31-3-2025 ನೋಡ್ರಿ. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ದಿ ಸೌತ್ ಕೆನರಾ ಡಿಸ್ಟ್ರಿಕ್ಟ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಅನ್ನು 1914ರಲ್ಲಿ ಡ್ಯಾಶ್ ನಲ್ಲಿ ಕೇಂದ್ರ ಕಚೇರಿಯನ್ನು ಹೊಂದುವ ಮೂಲಕ ಪ್ರಾರಂಭವಾಯಿತು ಅಂತ ಕೇಳಿದ್ದಾರೆ. ಕೆನರಾ ಬ್ಯಾಂಕ್ ನೋಡ್ರಿ. ಕೆನರಾ ಬ್ಯಾಂಕಿನ ಕೇಂದ್ರ ಕಚೇರಿ ಎಲ್ಲಿದೆ? ಮಂಗಳೂರು ಒಳಗಡೆ ಐತಿ. ಆದ್ದರಿಂದ ಇದು ಸರಿಯಾದ ಉತ್ತರ. ನೆಕ್ಸ್ಟ್, ಕೆಎಂಎಫ್ ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದ್ದಾರೆ. ಓಕೆ, ಕೆಎಂಎಫ್ ದಕ್ಷಿಣ ಭಾರತದ ಅತಿ ದೊಡ್ಡ ಕೋಆಪರೇಟಿವ್ ಡೈರಿ ಫೆಡರೇಷನ್ ಆಗಿದೆ. ರೈಟ್. ಕರ್ನಾಟಕದ ರಾಜ್ಯದಲ್ಲಿ 13 ಜಿಲ್ಲಾ ಕೋಆಪರೇಟಿವ್ ಮಿಲ್ಕ್ ಯೂನಿಯನ್ಗಳಿವೆ.
KMF ನ ಸೆಂಟ್ರಲ್ ಕ್ವಾಲಿಟಿ ಅಶ್ಯೂರೆನ್ಸ್ ಲ್ಯಾಬೋರೇಟರಿ ಬೆಂಗಳೂರಿನಲ್ಲಿದೆ ಅಂತ ಕೊಟ್ಟಿದ್ದಾರೆ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗುತ್ತಪ್ಪ ಅಂತಂದ್ರೆ 3 ನೋಡ್ರಿ, ರೈಟ್. ABC ಸರಿಯಾಗಿದೆ. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ ಇಲ್ಲೇ. The provisions of the Panchayats Extension to the Scheduled Areas Act 1996 PESA ಇದು ಡ್ಯಾಶ್ ಸಮಿತಿಯ ಶಿಫಾರಸುಗಳನ್ನು ಆಧರಿಸಿದೆ. ಓಕೆ, ಈ PESA ಆಕ್ಟ್ ಏನ್ ಬಂದಿದೆ ಅಲ್ಲ, ಅದು ಯಾವ ಸಮಿತಿಯ ಶಿಫಾರಸುಗಳ ಮೇಲೆ ಜಾರಿಗೆ ಬಂದಿದೆ ಅಂತ ಕೇಳಿದ್ದಾರೆ ಇಲ್ಲಿ. ಓಕೆ, ಬಲವಂತ್ ರಾಯ್ ಮೆಹ್ತಾ, ಅಶೋಕ್ ಮೆಹ್ತಾ, LM ಸಿಂಘ್ವಿ, ಬೋರಿಯಾ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಂದ್ರೆ ಬೋರಿಯಾ ಸಮಿತಿಯ ಶಿಫಾರಸಿನ ಮೇರೆಗೆ PESA ಆಕ್ಟ್ ಬಂದದ ನೋಡ್ರಿ. ಓಕೆ, ನೆಕ್ಸ್ಟ್ ಅಬ್ದುಲ್ ನಜೀರ್ ಸಾಬ್ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆ ಇರುವ ಸ್ಥಳ ಅಂತ ಕೇಳಿದ್ದಾರೆ ಇಲ್ಲಿ. ಅಬ್ದುಲ್ ನಜೀರ್ ಸಾಬ್ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆ ಇರುವ ಸ್ಥಳ ಯಾವುದು? ಬೀದರ್, ಮೈಸೂರು, ಗದಗ್, ಬೆಂಗಳೂರು. ಇದಕ್ಕೆ ಸರಿಯಾದ ಉತ್ತರ ಮೈಸೂರು ನೋಡ್ರಿ, ಮೈಸೂರು. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಆರ್ ಚಿದಂಬರಂ ಅವರು 2002ರಿಂದ 2018ರ ಅವಧಿಯಲ್ಲಿ 3 ಪ್ರಧಾನಮಂತ್ರಿಗಳ ಅಧಿಕಾರಾವಧಿಯಲ್ಲಿ ಭಾರತ ಸರ್ಕಾರಕ್ಕೆ 2ನೇ ಪ್ರಧಾನ ವೈಜ್ಞಾನಿಕ ಸಲಹೆಗಾರರಾಗಿ ಸೇವೆ ಸಲ್ಲಿಸಿದ್ದಾರೆ. ಆ ಪ್ರಧಾನಿ ಮಂತ್ರಿಗಳೆಂದರೆ ಅಂದ್ರೆ ಅವರು ಯಾರು 3 ಪ್ರಧಾನಮಂತ್ರಿಗಳು ಅಂತ ಕೇಳಿದ್ದಾರೆ. ಓಕೆ, 2002 ಅಟಲ್ ಬಿಹಾರಿ ವಾಜಪೇಯಿ ಅವರು ಇದ್ರು, ಆದ್ದರಿಂದ ಎ ರೈಟ್. ಇವರು ಇಂದರ್ ಕುಮಾರ್ ಗುಜರಾಲ್, ಐಕೆ ಗುಜರಾಲ್ ಅವರದರಲ್ರಿ. ಇವರು ಅಧಿಕಾರಾವಧಿ ಎಷ್ಟರೊಳಗಡೆ ಇತ್ತಪ್ಪ ಅಂತಂದ್ರೆ 1997ರಿಂದ 98ರೊಳಗಡೆ ಇತ್ತು, ಆದ್ದರಿಂದ ಇವರು ಬರಲ್ ನೋಡ್ರಿ. ಓಕೆ, ನೆಕ್ಸ್ಟ್ ಮನಮೋಹನ್ ಸಿಂಗ್ ಇದ್ರು, ನರೇಂದ್ರ ಮೋದಿ ಅವರು ಇದ್ರು, ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗತ್ರಿ? ACD ಇಸ್ ದ ರೈಟ್ ಆನ್ಸರ್. ಆಪ್ಷನ್ 4 ACD ಇಸ್ ದ ರೈಟ್ ಆನ್ಸರ್ ಇದಕ್ಕೆ. ಓಕೆ, ನೆಕ್ಸ್ಟ್ ಹೊಂದಿಸಿ ಬರೆಯಿರಿ. ಏಕಲವ್ಯ ಪ್ರಶಸ್ತಿ ವಿಜೇತರು ಸಂಬಂಧಿಸಿದ ಕ್ರೀಡೆ. ಓಕೆ, ಇವೇನು ಸ್ಪೋರ್ಟ್ಸ್ ಮ್ಯಾನ್ಸ್ ಅದಾರಲ್ಲ, ಅವ್ರದ್ದು ಯಾವ ಕ್ರೀಡೆ ಸಂಬಂಧಪಟ್ಟರಂತ ಇಲ್ಲಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಓಕೆ, ಬಿ ಹರಿಪ್ರಸಾದ್ ಅವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂದ್ರೆ ಇವರು ವಾಲಿಬಾಲ್ ಸಂಬಂಧಿಸಿದ್ದಾರೆ ನೋಡ್ರಿ. ಬಿ ಹರಿಪ್ರಸಾದ್ ಈ ವಾಲಿಬಾಲ್ ಪ್ಲೇಯರ್. ರಾಬಿನ್ ಉತ್ತಪ್ಪ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕ್ರಿಕೆಟ್ ರೀ. ನೆಕ್ಸ್ಟ್ ಅದೇ ರೀತಿಯಾಗಿ ಮಮತಾ ಪೂಜಾರಿ ಅವರು ಕಬಡ್ಡಿ ನೋಡ್ರಿ. ನೆಕ್ಸ್ಟ್ SK ಉತ್ತಪ್ಪ ಅವರು ಹಾಕಿ ಪ್ಲೇಯರ್. ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗತ್ರಿ? ಆಪ್ಷನ್ 3 ನೋಡ್ರಿ, A4 B2 C1 D4. ಓಕೆ, ಇದು ಸರಿಯಾದ ಉತ್ತರ. ನೆಕ್ಸ್ಟ್ ಭಾರತದ ಮೊದಲ ಸಹಕಾರ ಸಂಘ ಯಾವ ವರ್ಷ ಮತ್ತು ಯಾವ ರಾಜ್ಯದಲ್ಲಿ ಪ್ರಾರಂಭವಾಯಿತು? ಎವರ್ಗ್ರೀನ್ ಕ್ವಶನ್. ಇದಕ್ಕೆ ರೈಟ್ ಆನ್ಸರ್ 1905 ಕರ್ನಾಟಕ. ಓಕೆ, ನೆಕ್ಸ್ಟ್ ಕರ್ನಾಟಕದಲ್ಲಿ ಯಶಸ್ವಿನಿ ಕೋಆಪರೇಟಿವ್ ಮೆಂಬರ್ಸ್ ಹೆಲ್ತ್ ಕೇರ್ ಟ್ರಸ್ಟ್ ನ ಮುಖ್ಯ ಪೋಷಕರು ಯಾರು ಅಂತ ಕೇಳಿದ್ದಾರೆ ಇಲ್ಲಿ. ನೋಡ್ರಿ, ಇದರೊಳಗಡೆ ನಾವು ಹೆಲ್ತ್ ಕೇರ್ ಅಂತ ಅಂದ್ಕೊಂಡೇನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಅಂತ ಅಂತೀವಿ. ಆಕ್ಚುಲಿ ಇಲ್ಲಿ ಕೋಆಪರೇಟಿವ್ ಮೆಂಬರ್ಸ್ ಅಂತ ಕೇಳಿದ್ದಾರೆ ಅವರು, ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಯಾವ್ದಂದ್ರೆ ಸಹಕಾರ ಸಚಿವರು ನೋಡ್ರಿ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಭಾರತದ ಆರ್ಥಿಕ ಸಮೀಕ್ಷೆಯನ್ನು ಹಣಕಾಸು ಸಚಿವಾಲಯದ ಈ ಕೆಳಗಿನ ಯಾವ ಇಲಾಖೆಯು ಸಿದ್ಧಪಡಿಸುತ್ತದೆ ಅಂತ ಕೇಳಿದ್ದಾರೆ. ಓಕೆ, ವೆಚ್ಚ ಇಲಾಖೆ, ಕಂದಾಯ ಇಲಾಖೆ, ಆರ್ಥಿಕ ವ್ಯವಹಾರಗಳ ಇಲಾಖೆ, ಹಣಕಾಸು ವ್ಯವಹಾರಗಳ ಇಲಾಖೆ. ಇದಕ್ಕೆ ಸರಿಯಾದ ಉತ್ತರ ಆರ್ಥಿಕ ವ್ಯವಹಾರಗಳ ಇಲಾಖೆ. ಓಕೆ, ಇದು ಹಣಕಾಸು ಸಚಿವಾಲಯದ ಅಡಿ ಈ ಇಲಾಖೆ ಕಂಡು ಬರ್ತದ. ಅವ್ರೇನು ಆರ್ಥಿಕ ಸಮೀಕ್ಷೆಯನ್ನು ಸಿದ್ಧಪಡಿಸ್ತಾರೆ ನೋಡ್ರಿ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಕೇಂದ್ರೀಯ ಸೇವೆಯ ಅಧಿಕಾರಿಗಳ ನೇಮಕಾತಿ ಮತ್ತು ಸೇವೆಗೆ ಸಂಬಂಧಿಸಿದ ವಿವಾದಗಳನ್ನು ತೀರ್ಮಾನಿಸುವ ನ್ಯಾಯಮಂಡಳಿಗಳ ಅಥವಾ ಆಯೋಗ ಯಾವುದು ಅಂತ ಕೇಳಿದ್ದಾರೆ. ಓಕೆ, ಈಗ ಕೇಂದ್ರ ಸೇವೆಯ ಅಧಿಕಾರಿಗಳು ಅವರಿಗೆ ನೇಮಕಾತಿ ಮತ್ತು ಅವರ ಸೇವೆಗೆ ಸಂಬಂಧಿಸಿದ ವಿವಾದ ಏನಾದ್ರು ಬಂತಂದ್ರ ಅದನ್ನ ಸಾಲ್ವ್ ಮಾಡುವವರು ಯಾರಪ್ಪ ಅಂತಂದ್ರೆ ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿ ಅಂತ ಏನಿದೆಯಲ್ಲ ಇದು ನೋಡ್ರಿ. ಓಕೆ, ರೈಟ್ ಆನ್ಸರ್ ಇದಾಗ್ತದೆ. ನೆಕ್ಸ್ಟ್, ಭಾರತೀಯ ಪೌರತ್ವವನ್ನು ಪಡೆಯಲು ಅರ್ಹತೆಗಳನ್ನು ನಿಗದಿಗೊಳಿಸುವ ಅಧಿಕಾರ ಯಾರಿಗಿದೆ? ಇದು ಓನ್ಲಿ ಈ ಅಧಿಕಾರ ಇರೋದು ಓನ್ಲಿ ಸಂಸತ್ತಿಗೆ ಮಾತ್ರ ನೋಡ್ರಿ. ಓಕೆ, ಸಂಸತ್ತು. ಓಕೆ, ಇದನ್ನ ಸಾಕಷ್ಟು ಬಾರಿ ಪ್ರಶ್ನೆ ಆಗಿದೆ.
ದೆನ್ ನೆಕ್ಸ್ಟ್, ಭಾರತದ ಸಂವಿಧಾನದಲ್ಲಿನ ಜಾತ್ಯತೀತತೆ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿರಿ. ಜಾತ್ಯತೀತ ಪದವನ್ನು 1976ರ 42ನೇ ಸಂವಿಧಾನ ತಿದ್ದುಪಡಿ ಮೂಲಕ ಪ್ರಸ್ತಾವನೆಗೆ ಸೇರಿಸಲಾಯಿತು. ರೈಟ್. ಧಾರ್ಮಿಕ ಸ್ವಾತಂತ್ರ್ಯವನ್ನು ಖಾತರಿಗೊಳಿಸುವ 25ರಿಂದ 28ನೇ ಸಾಂವಿಧಾನಿಕ ವಿಧಿಗಳು ಭಾರತವು ಜಾತ್ಯತೀತ ರಾಷ್ಟ್ರವಾಗಲು ಆದೇಶಿಸುತ್ತದೆ. ರೈಟ್. ಇಲ್ಲಿ ಏನು ಮೇಲಿನ ಹೇಳಿಕೆಗೆ ಸಂಬಂಧಿಸಿದಂತೆ ಈ ಕೆಳಗಿನಲ್ಲಿ ಸರಿಯಾದ ಉತ್ತರ ಯಾವುದೆಂದು ಆಯ್ಕೆ ಮಾಡಿ. ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿ. ಹೇಳಿಕೆ 1 ಹೇಳಿಕೆ 2 ವಿವರಿಸುತ್ತದೆ. ಹೌದ್ರಿ, ಮತ್ತೆ ಜಾತ್ಯತೀತತೆ ಅಂತಂದ್ರೆ ಏನಂತೇಳಿ ಅದ ವಿವರಿಸ್ತದ. ಓಕೆ, ಆದ್ರಿಂದ ಆಪ್ಷನ್ 1 ಸರಿಯಾದ ಉತ್ತರ. ನೆಕ್ಸ್ಟ್ 82ನೇ ಪ್ರಶ್ನೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಸ್ಪರ್ಧಿಸಲು ಅಗತ್ಯವಾದ ಕನಿಷ್ಠ ವಯಸ್ಸು. ಇದನ್ನು ಸಾಕಷ್ಟು ಬಾರಿ ಪ್ರಶ್ನೆ ಕೇಳ್ಯಾರ. ಇದಕ್ಕೆ ಸರಿಯಾದ ಉತ್ತರ 21 ವರ್ಷ ನೋಡ್ರಿ. ಓಕೆ, ಅದೇ ನೀವು ಏನಾದ್ರು ಇದಕ್ಕ ಯಾವ್ದಪ್ಪ ರಾಷ್ಟ್ರಪತಿಗೆ ಏನಪ್ಪಾ ಏನೋ ಚುನಾವಣೆ ಇದನ್ನ ಮಾಡ್ತೀವಿ ಅಂದ್ರೆ 35 ವರ್ಷ ಈ ರೀತಿಯಾಗಿ ಅದಾವ ನೋಡ್ರಿ. ಓಕೆ, ನೆಕ್ಸ್ಟ್, ಸಂವಿಧಾನ ತಿದ್ದುಪಡಿಗೆ ಸಂಬಂಧಿಸಿದಂತೆ ವಿಧಿ ಮತ್ತು ಭಾಗವನ್ನು ಗುರುತಿಸಿರಿ. ಇದು ಎವರ್ ಗ್ರೀನ್ ಕ್ವಶನ್ ನೋಡ್ರಿ. ಸಂವಿಧಾನ ತಿದ್ದುಪಡಿಗೆ ಸಂಬಂಧಿಸಿದ ವಿಧಿ 368ನೇ ವಿಧಿ ಮತ್ತು ಅದು ಭಾಗ ಯಾವುದಂದ್ರೆ 20ನೇ ಭಾಗ. ಆದ್ದರಿಂದ ಇದಕ್ಕೆ ಆಪ್ಷನ್ 3 368ನೇ ವಿಧಿ ಮತ್ತು ಭಾಗ 20 ಇದು ರೈಟ್ ಆನ್ಸರ್ ಆಗುತ್ತೆ ನೋಡ್ರಿ. ನೆಕ್ಸ್ಟ್, ಅನುಸೂಚಿತ ಬುಡಕಟ್ಟುಗಳು ರಾಷ್ಟ್ರೀಯ ಆಯೋಗಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಓದಿ. ಓಕೆ, ಆಯೋಗವು ಸಂವಿಧಾನಿಕ ಸಂಸ್ಥೆಯಾಗಿದೆ. ಹೌದು. ಯಾಕಪ್ಪ ಅಂತಂತಂದ್ರೆ 338 ವಿಧಿ ಆಯೋಗ ಈ 338 ಇದು ಏನು ವಿಧಿ ಐತಲ್ಲ ಅದು ಆಯೋಗದ ಸ್ಥಾಪನೆಗೆ ಅವಕಾಶ ಮಾಡಿಕೊಡ್ತದ. ಆದ್ದರಿಂದ ಇದೇನು ಸಂವಿಧಾನಿಕ ಸಂಸ್ಥೆಯಾಗಿದೆ. ಪ್ರತ್ಯೇಕ ಅನುಸೂಚಿತ ಬುಡಕಟ್ಟುಗಳ ರಾಷ್ಟ್ರೀಯ ಆಯೋಗವು 2004ರಲ್ಲಿ ಅಸ್ತಿತ್ವಕ್ಕೆ ಬಂದಿತ್ತು. ಇದು ರೈಟ್ ನೋಡ್ರಿ. ಇದು ಭಾರತದ ರಾಷ್ಟ್ರಪತಿಗಳು ಆಯೋಗದ ಅಧ್ಯಕ್ಷರಾಗಿರ್ತದೆ. ಇದು ರಾಂಗ್. ಇದಕ್ಕೆ ಪ್ರತ್ಯೇಕವಾಗಿ ಅಧ್ಯಕ್ಷಗಳನ್ನ ನೇಮಿಸ್ತಾರ್ರಿ. ಓಕೆ, ರಾಷ್ಟ್ರಪತಿಗಳು ನೇಮಿಸ್ತಾರ, ಬಟ್ ಅವರು ಅಧ್ಯಕ್ಷರಾಗಿರಂಗಿಲ್ಲ. ಆದ್ದರಿಂದ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿರಿ ಅಂತ ಕೊಟ್ಟಾರ ಅಂದ್ರೆ ಇದಕ್ಕೆ ABC ಇದಕ್ಕೆ ಸರಿಯಾದ ಉತ್ತರ ಆಗ್ತದ. ಹಂಗಂದ್ರೆ ಆಪ್ಷನ್ 3 A, B ಮತ್ತು C ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಭಾರತ ಸಂವಿಧಾನ ಎರವಲು ಪಡೆದ ಲಕ್ಷಣಗಳ ಮೂಲಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಮೂಲಗಳು ಎರವಲು ಪಡೆದ ಲಕ್ಷಣಗಳನ್ನ ಕೊಟ್ಟಿದ್ದಾರೆ. ಓಕೆ, ಐರ್ಲೆಂಡ್ ಸಂವಿಧಾನದಿಂದ ನಾವೇನನ್ನ ಎರವಲು ಪಡೆದುಕೊಂಡಿವ್ರಿ? ಅದೇ DPSP ರಾಜ್ಯ ನೀತಿ ನಿರ್ದೇಶಕ ತತ್ವ. ಓಕೆ, ರಾಜ್ಯ ನೀತಿ ನಿರ್ದೇಶಕ ತತ್ವವನ್ನು ನಾವು ಐರ್ಲೆಂಡ್ ಸಂವಿಧಾನದಿಂದ ಎರವಲು ಪಡೆದುಕೊಂಡಿವಿ. ಓಕೆ, ನೆಕ್ಸ್ಟ್, ಆಸ್ಟ್ರೇಲಿಯಾ ಸಂವಿಧಾನದಿಂದ ಸಮವರ್ತಿ ಪಟ್ಟಿಯನ್ನು ಎರವಲು ಪಡೆದುಕೊಂಡಿವಿ. ಅದೇ ರೀತಿಯಾಗಿ ಫ್ರಾನ್ಸ್ ಸಂವಿಧಾನದಿಂದ ಇಲ್ಲಿ ನೋಡ್ರಿ ಪ್ರಸ್ತಾವನೆಯಲ್ಲಿರುವ ಸ್ವಾತಂತ್ರ್ಯ ಮತ್ತು ಭಾತೃತ್ವ ಈ ಪದಗಳನ್ನು ನಾವು ಎರವಲು ಪಡೆದುಕೊಂಡಿವಿ. ನೆಕ್ಸ್ಟ್, ದಕ್ಷಿಣ ಆಫ್ರಿಕಾ ಸಂವಿಧಾನದಿಂದ ಸಂವಿಧಾನ ತಿದ್ದುಪಡಿ ವಿಧಾನ ಮತ್ತು ರಾಜ್ಯಸಭೆಗೆ ಸದಸ್ಯರನ್ನು ಚುನಾಯಿಸುವ ವಿಧಾನವನ್ನು ನಾವು ದಕ್ಷಿಣ ಆಫ್ರಿಕಾ ಸಂವಿಧಾನದಿಂದ ಎರವಲು ಪಡೆದುಕೊಂಡಿವಿ. ಆದ್ದರಿಂದ ಇದಕ್ಕೆ ರೈಟ್ ಆನ್ಸರ್ ಯಾವ್ದಾಗ್ತದ್ರಿ? A3 B1 C4 D2 ನೋಡ್ರಿ. ಓಕೆ, ಇದು ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್, ಹೊಸ ಅಖಿಲ ಭಾರತ ಸೇವೆಯನ್ನು ಹೇಗೆ ಸೃಜಿಸಬಹುದು ಅಂತ ಕೇಳಿದ್ದಾರೆ. ರಾಜ್ಯಸಭೆಯಲ್ಲಿ ನಿರ್ಣಯದ ಮೂಲಕ, ಸಂಸತ್ತಿನ ಕಾಯ್ದೆಯ ಮೂಲಕ, ರಾಷ್ಟ್ರಪತಿಯವರ ಆದೇಶದ ಮೇರೆಗೆ, UPSC ಆದೇಶದ ಮೇರೆಗೆ. ಆಕ್ಚುಲಿ ಅಖಿಲ ಭಾರತ ಸೇವೆಗೆ ಸಂಬಂಧಪಟ್ಟಂತೆ ರಾಜ್ಯಸಭೆಗೆ ಹೆಚ್ಚಿನ ಅಧಿಕಾರ ಇರ್ತದ. ಆದ್ದರಿಂದ ರಾಜ್ಯಸಭೆಯ ನಿರ್ಣಯದ ಮೂಲಕ ಇದನ್ನು ನಾವು ಸೃಜಿಸಬಹುದು ನೋಡ್ರಿ. ಓಕೆ, ನೆಕ್ಸ್ಟ್, ಭಾರತದ ಸಂವಿಧಾನದ 101ನೇ ತಿದ್ದುಪಡಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿದೆ ಅಂತ ಇದೆ. ಓಕೆ, ಸಂಸತ್ತು ಇದನ್ನು 2015ರಲ್ಲಿ ಅಂಗೀಕರಿಸಿತ್ತು. 2015 2016 ಓಕೆ, ಇದು GSTಗೆ ಅನುವು ಮಾಡಿಕೊಟ್ಟಿತ್ತು ಅಂತ ಇದೆ. ಹೌದು, 101ನೇ ತಿದ್ದುಪಡಿ GST ಸಂಬಂಧಪಡ್ತದ. ನೆಕ್ಸ್ಟ್, GST ಮಂಡಳಿ ಸ್ಥಾಪನೆಗೆ ಅವಕಾಶ ನೀಡಿತು. ರೈಟ್, ಬಟ್ ಇದು ಏನು 101ನೇ ತಿದ್ದುಪಡಿ ಎಕ್ಸಾಕ್ಟ್ 2017 ಏನಪ್ಪಾ ಅಂತಂದ್ರೆ GST ಫಸ್ಟ್ ಜಾರಿಗೆ ತಂದಂತ ರಾಜ್ಯ ಯಾವ್ದಂದ್ರೆ ಅಸ್ಸಾಂ ನೋಡ್ರಿ. ಆದ್ದರಿಂದ ಇದು ತಪ್ಪಾಗತ್ತಂದ್ಮೇಲೆ ಇದಕ್ಕೆ ಸರಿಯಾದ ಉತ್ತರ B ಮತ್ತು C ಆಗ್ತದ. ಬಟ್ ಇಲ್ಲಿ ಏನ್ ಕೇಳ್ಯಾರ ಅವರು, ಯಾವ ಹೇಳಿಕೆಗಳು ತಪ್ಪಾಗಿವೆ ಅಂತ ಕೇಳ್ಯಾರ. ಆದ್ದರಿಂದ A ಮಾತ್ರ ಅಂತ ನಾವು ಆನ್ಸರ್ ಹಾಕ್ಬೇಕು ನೋಡ್ರಿ. ಓಕೆ, ನೋಡ್ರಿ ನಾವು ಹಂಗ ಫಾಸ್ಟ್ ಮಾಡ್ಕೊಂತ ಸರಿಯಾಗಿವೆ ಅಂತ ಆಪ್ಷನ್ ಹುಡುಕಿ ಹಾಕಕ್ ಹೊಂಟಿದ್ವಿ. ಬಟ್ ಅಲ್ಲಿ ಏನ್ ಕೇಳ್ಯಾರ ಅವರು, ತಪ್ಪಾಗಿದೆ ಅಂತ ಕೇಳ್ಯಾರ. ಓಕೆ, ನೆಕ್ಸ್ಟ್ 88ನೇ ಪ್ರಶ್ನೆ. ಮುನ್ಸಿಪಲ್ ಕಾರ್ಪೊರೇಷನ್ ನ ಮುನ್ಸಿಪಲ್ ಕಮಿಷನರ್ ಅವರನ್ನು ಯಾರು ನೇಮಕ ಮಾಡುತ್ತಾರೆ ಅಂತ ಕೇಳಿದ್ದಾರೆ. ಭಾರತದ ರಾಷ್ಟ್ರಪತಿ, ಮೇಯರ್, ರಾಜ್ಯ ಸರ್ಕಾರ, ರಾಜ್ಯಪಾಲರು. ಇದಕ್ಕೆ ಸರಿಯಾದ ಉತ್ತರ ರಾಜ್ಯ ಸರ್ಕಾರ ಅಂತ ನೋಡ್ರಿ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ.
ಕೆಳಗೆ ನೀಡಿರುವ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿಗೆ ಸಂಬಂಧಿಸಿದಂತೆ ಹೇಳಿಕೆಗಳನ್ನು ಓದಿ. ಭಾರತ ಸಂವಿಧಾನದ 4ನೇ ಭಾಗದಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಸೇರಿಸಲಾಗಿದೆ. ಹೌದು, ಸೇರಿಸಿದ್ದಾರೆ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಕಾನೂನಿನ ಮೂಲಕ ಅನುಷ್ಠಾನಗೊಳಿಸಬಹುದು. ಇಲ್ಲ, ಇವು ಮೂಲಭೂತ ಹಕ್ಕುಗಳನ್ನು ಅಷ್ಟೇ ನಾವು ಅನುಷ್ಠಾನಗೊಳಿಸಬಹುದು. ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ನಾವು ಅನುಷ್ಠಾನಗೊಳಿಸಲು ಸಾಧ್ಯವಿಲ್ಲ ಕಾನೂನಿನ ಮೂಲಕ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ನ್ಯಾಯರಕ್ಷಿತವಾದವುಗಳಲ್ಲ. ಕಾನೂನಿನ ಮೂಲಕ ಅನುಷ್ಠಾನಗೊಳಿಸಲ್ಲ ಅಂದ್ರೆ ನ್ಯಾಯರಕ್ಷಿತವಾದವುಗಳು ಹೆಂಗಕ್ಕವು? ಅಲ್ಲವು. ಆದ್ದರಿಂದ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿರಿ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗತ್ತಪ್ಪ ಅಂತಂದ್ರೆ ಆಪ್ಷನ್ ಎ ಮಾತ್ರ ಸರಿಯಾಗತ್ತೆ ನೋಡ್ರಿ. ಒಂದು. ನೆಕ್ಸ್ಟ್, ಭಾರತ ಸರ್ಕಾರದ ಕಾಯ್ದೆ 1935 ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿರಿ ಅಂತ ಇದೆ. ಓಕೆ, ಕಾಯ್ದೆಯು ಕೇಂದ್ರ ಮತ್ತು ಪ್ರಾಂತ್ಯಗಳ ನಡುವೆ ಅಧಿಕಾರ ವಿಭಜನೆಯನ್ನು ಮಾಡಿತು. ಕಾಯ್ದೆಯು ಕೇಂದ್ರದಲ್ಲಿ ದ್ವಿಸರ್ಕಾರವನ್ನು ಅಳವಡಿಸಿಕೊಳ್ಳಲು ಅವಕಾಶ ನೀಡಿತು. ಕಾಯ್ದೆಯು ಸಾರ್ವತ್ರಿಕ ಮತದಾನ ಹಕ್ಕನ್ನು ಪರಿಚಯಿಸಿತು. ಕಾಯ್ದೆಯು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಸ್ಥಾಪನೆಗೆ ಅವಕಾಶ ನೀಡಿತು. ಇದು ರೈಟ್ ರೀ. ಆಪ್ಷನ್ ಡಿ. ಆಪ್ಷನ್ ಬಿ ರೈಟ್, ಆಪ್ಷನ್ ಎ ರೈಟ್. ಇಲ್ಲಿ ಏನ್ ಕೊಟ್ಟಾರೆ? ಮೇಲಿನವುಗಳಲ್ಲಿ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸರಿಯಾದ ಹೇಳಿಕೆಗಳು ಯಾವಕ್ಕಪ್ಪ ಅಂದ್ರೆ ಎ, ಬಿ, ಡಿ. ಮತದಾನ ಹಕ್ಕನ್ನು ಪರಿಚಯಿಸಲ್ರಿ ಅದರೊಳಗಡೆ. ಓಕೆ, ಆದ್ದರಿಂದ ಇದಕ್ಕೆ ಎ, ಬಿ, ಡಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ 2 ಎ, ಬಿ, ಡಿ ಇಸ್ ದ ರೈಟ್ ಆನ್ಸರ್ ನೋಡ್ರಿ. ನೆಕ್ಸ್ಟ್, ಮುಂದಿನ ಪ್ರಶ್ನೆ. ಒಂದೇ ನಿಮಿಷ, ಮತ್ತೆ ರಿಪೀಟ್ ಆಗೈತ್ರಿ ಅದ ಪೇಜ್. ಓಕೆ, ಕೆಳಗೆ ಕೊಟ್ಟಿರುವ ಭಾರತದ ಉಪರಾಷ್ಟ್ರಪತಿಗಳಲ್ಲಿ ಅವಿರೋಧವಾಗಿ ಚುನಾಯಿತರಾದವರು ಯಾರು ಅಂತ ಕೇಳಿದ್ದಾರೆ. ಇಲ್ಲಿ ಡಾಕ್ಟರ್ ಎಸ್ ರಾಧಾಕೃಷ್ಣನ್, ಡಾಕ್ಟರ್ ಶಂಕರ್ ದಯಾಳ್ ಶರ್ಮಾ, ಜಾಕಿರ್ ಹುಸೇನ್, ಜಗದೀಪ್ ಧನ್ಕರ್. ಅವಿರೋಧವಾಗಿ ಆಯ್ಕೆಯಾಗಿರುವ ಉಪರಾಷ್ಟ್ರಪತಿ ಯಾರಪ್ಪ ಅಂತಂದ್ರೆ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರು ನೋಡಿ. ಓಕೆ, ನೆಕ್ಸ್ಟ್, ಭಾರತದ ಕೇಂದ್ರ ಶಾಸಕಾಂಗಕ್ಕೆ ಸಂಬಂಧಿಸಿದಂತೆ ಹೇಳಿಕೆಗಳನ್ನು ಗಮನಿಸಿರಿ. ಸಂವಿಧಾನದ 79ನೇ ವಿಧಿಯು ಕೇಂದ್ರ ಶಾಸಕಾಂಗದ ರಚನೆಯ ಬಗ್ಗೆ ವಿವರಿಸುತ್ತದೆ. ಕೇಂದ್ರ ಶಾಸಕಾಂಗವು ಸಂಸತ್ತು ಎಂದು ಕರೆಯಲ್ಪಡುತ್ತದೆ. ಹೌದು, ಕೇಂದ್ರ ಶಾಸಕಾಂಗದಲ್ಲಿ ಮೇಲ್ಮನೆಯು ಕೆಳಮನೆಗಿಂತ ಹೆಚ್ಚು ಶಕ್ತಿಶಾಲಿಯಾಗಿದೆ. ತಪ್ಪು. ಮೇಲ್ಮನೆಯ ರಾಜ್ಯಸಭೆ, ರಾಜ್ಯಸಭೆಗೆ ಅಷ್ಟು ಪವರ್ ಇರಲ್ರಿ. ಆಕ್ಚುಲಿ ಕೆಳಮನೆ ಯಾವ್ದಪ್ಪ ಅಂತಂತಂದ್ರೆ ಲೋಕಸಭೆ, ಲೋಕಸಭೆಗೆ ಜಾಸ್ತಿ ಪವರ್ ಇರ್ತದ. ಓಕೆ, ಕೇಂದ್ರ ಶಾಸಕಾಂಗದಲ್ಲಿ 2 ಸದನಗಳು ದೇಶದ ಜನತೆಯನ್ನು ಪ್ರತಿನಿಧಿಸಲ್ಪಡುತ್ತವೆ. ರೈಟ್. ಇಲ್ಲಿ ಏನ್ ಕೇಳಿದರೆ ಮೇಲಿನ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆಗಳು ಯಾವುವು ಅಂತ ಕೇಳಿದ್ದಾರೆ. ಎ ರೈಟ್, ಬಿ ರೈಟ್, ಡಿ ರೈಟ್. ಓಕೆ, ಇದಕ್ಕೂ ಎ, ಬಿ, ಡಿ ನೋಡ್ರಿ ಆನ್ಸರ್. ಎ, ಬಿ, ಡಿ. ಆಪ್ಷನ್ 3 ಎ, ಬಿ, ಡಿ ಮಾತ್ರ. ನೆಕ್ಸ್ಟ್, ಮುಂದಿನ ಪ್ರಶ್ನೆ. ಕರ್ನಾಟಕದ ಏಕೀಕರಣಕ್ಕೆ ಸಂಬಂಧಿಸಿದಂತೆ ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿರಿ ಅಂತ ಕೊಟ್ಟಿದ್ದಾರೆ. ಓಕೆ, ರಾಜ್ಯ ಪುನರ್ರಚನಾ ಆಯೋಗವು ಮೈಸೂರು ರಾಜ್ಯದ ಏಕೀಕರಣಕ್ಕೆ ಶಿಫಾರಸು ಮಾಡಿತು. ಹೌದು. 1 ನವೆಂಬರ್ 1956ರಂದು ಏಕೀಕೃತ ಮೈಸೂರು ರಾಜ್ಯ ರಚನೆಯಾಯಿತು. ಹೌದು. ಏಕೀಕೃತ ಮೈಸೂರು ರಾಜ್ಯದಲ್ಲಿ 21 ಜಿಲ್ಲೆಗಳಿದ್ದವು. ಇದು ಅಲ್ಲ, ಅಷ್ಟು ಜಿಲ್ಲೆಗಳು ಇರಲಿಲ್ಲ. ದೇವರಾಜ ಅರಸರವರು ಏಕೀಕೃತ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಆಗಿದ್ದರು. ದೇವರಾಜ ಅರಸರವ್ರು ಆಗಿದ್ದಿಲ್ಲರಿ. ಯಾರಾಗಿದ್ರಪ್ಪ ಅಂತಂದ್ರೆ ಎಸ್ ನಿಜಲಿಂಗಪ್ಪ ಅವರಾಗಿದ್ರು ನೋಡ್ರಿ. ಎಸ್ ನಿಜಲಿಂಗಪ್ಪ ಅವ್ರು ಏನಾಗಿದ್ರು? ಏಕೀಕೃತ ಮೈಸೂರದ ಮುಖ್ಯಮಂತ್ರಿ ಆಗಿದ್ದರು. ಆದ್ದರಿಂದ ಇಲ್ಲಿ ಮೇಲಿನಗಳಲ್ಲಿ ಸರಿಯಾದ ಹೇಳಿಕೆಗಳನ್ನ ಕೇಳ್ಯಾರ. ಸರಿಯಾದ ಹೇಳಿಕೆಗಳು ಯಾವಾಗ್ತಾವಪ್ಪ ಅಂತಂದ್ರೆ ಎ ಮತ್ತು ಬಿ ನೋಡ್ರಿ. ಆಪ್ಷನ್ ಎ ಮತ್ತು ಬಿ ಮಾತ್ರ ಅಂತ ಯಾವ್ದೈತಿ ಇಲ್ಲಿ? ಆಪ್ಷನ್ 3 ಐತಿ ನೋಡ್ರಿ. ಓಕೆ, ಆದ್ದರಿಂದ ಅದೇ ರೈಟ್ ಆನ್ಸರ್. ನೆಕ್ಸ್ಟ್, ಮುಂದಿನ ಪ್ರಶ್ನೆ. 1857ರ ದೆಹಲಿ ದಂಗೆಗೆ ಸಂಬಂಧಿಸಿದಂತೆ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿರಿ. ಕೊನೆಯ ಮೊಘಲ್ ದೊರೆ 2ನೇ ಬಹದ್ದೂರ್ ಶಾನನ್ನು ಭಾರತದ ಚಕ್ರವರ್ತಿ ಮತ್ತು ದೆಹಲಿ ದಂಗೆಯ ನಾಯಕ ಎಂದು ಘೋಷಿಸಲಾಯಿತು. ಆ ಟೈಮ್ನಲ್ಲಿ ಘೋಷಿಸಿದರು. ಇದು ರೈಟ್. ಇದು ಬ್ರಿಟಿಷ್ ಸೇನಾಧಿಕಾರಿ ಸರ್ ಜಾನ್ ನಿಕೋಲ್ಸನ್ ದೆಹಲಿಯನ್ನು ವಶಪಡಿಸಿಕೊಂಡನು. ಹೌದು, ಅವನ ವಶಪಡಿಸಿಕೊಳ್ತಾನ. ಓಕೆ, ಇದು ಕೂಡ ರೈಟ್. ಮೇಲಿನ ಹೇಳಿಕೆಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಸರಿಯಾದ ಉತ್ತರ ಯಾವುದೆಂದು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿ. ಹೇಳಿಕೆ 1 ಹೇಳಿಕೆ 2 ವಿವರಿಸುತ್ತದೆ. ವಿವರಿಸೋದು ಇಲ್ಲರಿ. ಅದು ಆಕ್ಚುಲಿ ಇಲ್ಲಿ ಏನು ಚೇಂಜ್ ಆಗುತ್ತೆ. ಬಟ್ ಆಮೇಲೆ ಇದು ಏನು ಆಮೇಲೆ ವಶಪಡಿಸ್ಕೊಂತಾನ. ಅಲ್ಲಿ ಘೋಷಿಸಿರ್ತಾರ, ಒಳ್ಳೆ ಅಲ್ಲಿ ಬೇರೆ ಬೇರೆ ಇದರಿಂದ ಬರ್ತಾರ. ಓಕೆ, ಆದ್ರಿಂದ ವಿವರಿಸೋದಿಲ್ಲ. ಹೇಳಿಕೆ 1 ಮತ್ತು 2 ಸರಿ. ಹೇಳಿಕೆ 1 ಹೇಳಿಕೆ 2 ಸರಿ. ಆದರೆ ಹೇಳಿಕೆ 1 ಹೇಳಿಕೆ 2 ವಿವರಿಸೋದಿಲ್ಲ ಅಂತಿದೆ. ಏನಿದಿಲ್ಲ ಆಪ್ಷನ್ 2 ಅದು ರೈಟ್ ಆಗುತ್ತೆ ನೋಡ್ರಿ. ಬಂಗಾಳಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ.
1765ರಲ್ಲಿ ರಾಬರ್ಟ್ ಕ್ಲೈವ್ ದ್ವಿಸರ್ಕಾರ ಪದ್ಧತಿಯನ್ನು ಜಾರಿಗೆ ತಂದನು. ಹೌದು. ಬ್ರಿಟಿಷರಿಗೆ ಕಂದಾಯ ವಸೂಲಿ ಮಾಡಲು ದಿವಾಣಿ ಹಕ್ಕುಗಳನ್ನು ನೀಡಲಾಯಿತು ಹಾಗೂ ನಿಜಾಮನಿಗೆ ಆಡಳಿತ ಕಾನೂನು ಮತ್ತು ಸುವ್ಯವಸ್ಥೆ ಹೊಣೆಗಾರಿಕೆಯನ್ನು ನೀಡಲಾಯಿತು. ಮೇಲಿನ ಹೇಳಿಕೆಗಳು ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆ ಸರಿಯಾದ ಉತ್ತರ ಯಾವುದೆಂದು ಆಯ್ಕೆ ಮಾಡಿ. ಹೇಳಿಕೆ 1 ಮತ್ತು ಹೇಳಿಕೆ 2 ಎರಡೂ ಸರಿ ಮತ್ತು ಹೇಳಿಕೆ 1 ಹೇಳಿಕೆ 2 ವಿವರಿಸುತ್ತದೆ ಏನಿದೆಯಲ್ಲ ಅದು ರೈಟ್ ಆನ್ಸರ್ ಆಗ್ತದೆ. ಆ ಟೈಮ್ ಒಳಗಡೆ ಇವ ದ್ವಿಸರ್ಕಾರ ಪದ್ಧತಿಯನ್ನ ಜಾರಿಗೆ ತರ್ತಾನ್ರಿ. ತಂದ ಕ್ಯಾಸ್ ಏನ್ ಮಾಡ್ತಾನ, ಅದ್ರೊಳಗಡೆ ಏನಪ್ಪಾ ಅಂತಂತಂದ್ರೆ ಬ್ರಿಟಿಷರ್ಗೆ ಕಂದಾಯ ವಸೂಲಿ ಮಾಡಕ್ಕೆ ಅವ್ರಿಗೆ ಹಕ್ಕುಗಳನ್ನು ನೀಡಿದ್ರ, ಇವ್ರು ನಿಜಾಮನಿಗೆ ಆಡಳಿತ ನೋಡ್ಕ ಕಾನೂನು ಇದು ಮಾಡಂತಂದ್ರು. ಏನಪ್ಪಾ ಅಂತಂದ್ರೆ ಒಟ್ಟು ಮಕ್ಕಳು ತಾವು ಸೌಕರ ಆಗಿ ಬಿಡಕ್ ಅವರು ದಿವಾಣಿ ಹಕ್ಕುಗಳನ್ನ ವಸೂಲಿ ಕಂದಾಯ ವಸೂಲಿ ಮಾಡಕ ದಿವಾಣಿ ಹಕ್ಕುಗಳನ್ನ ಅವ್ರು ತಗೊಂಡ್ರು ನೋಡ್ರಿ. ಓಕೆ, ನೆಕ್ಸ್ಟ್. ಕ್ರಿಸ್ತ ಶಕ 1672ರಲ್ಲಿ ಶಿವಾಜಿಯ ಸೈನ್ಯ ಮೊಘಲರನ್ನು ಯಾವ ಕದನದಲ್ಲಿ ಸೋಲಿಸಿತು ಅಂತ ಕೇಳಿದ್ದಾರೆ. ಪ್ರತಾಪಗಢ ಯುದ್ಧ, ಸಾಲೇರ್ ಯುದ್ಧ, ತೋರಣ ಯುದ್ಧ, ಪುರಂದರ್ ಯುದ್ಧ ಅಂತಿದೆ. ಇದು ಏನಪ್ಪಾ ಅಂತಂದ್ರೆ 1672ರಲ್ಲಿ ಸಾಲೇರ್ ಯುದ್ಧದಲ್ಲಿ ಏನಪ್ಪಾ ಶಿವಾಜಿ ಸೈನ್ಯ ಮೊಘಲರನ್ನ ಸೋಲಿಸ್ತದ ನೋಡ್ರಿ. ಯಾರನ್ನ? ಮೊಘಲರನ್ನ ಸೋಲಿಸ್ತದ. ನೆಕ್ಸ್ಟ್. ಈ ಕೆಳಗಿನ ಯಾವ ಸ್ಥಳಗಳಲ್ಲಿ ಸ್ತೂಪವನ್ನು ನಿರ್ಮಿಸಲಾಗಿಲ್ಲ ಅಂತ ಕೇಳಿದ್ದಾರೆ. ಬರ್ಹುತ್, ಸಾಂಚಿ, ಸಾರನಾಥ್, ಕಾರ್ಲೆ ಅಂತ ಕೊಟ್ಟಿದ್ದಾರೆ. ಈ ಕಾರ್ಲೆ ಏನೈತಲ್ಲಪ್ಪ, ಈ ಕಾರ್ಲೆ ಒಳಗಡೆ ಯಾವುದೇ ಸ್ತೂಪವನ್ನು ನಿರ್ಮಿಸಲಾಗಿಲ್ಲ. ಓಕೆ, ನೆಕ್ಸ್ಟ್. ಕಾರ್ಲೆ ಚೈತ್ಯಾಲಯ ಇದೆ, ಅಂದ್ರೆ ಚೈತ್ಯಾಲಯ ಪ್ರಾರ್ಥನೆ ಮಾಡುವ ಸ್ಥಳ. ಓಕೆ, ಅದು ಇದೆ ನೋಡ್ರಿ. ನೆಕ್ಸ್ಟ್ 98ನೇ ಪ್ರಶ್ನೆ. ಕ್ರಿಸ್ತ ಪೂರ್ವ 6ನೇ ಶತಮಾನದ ಗಣರಾಜ್ಯಗಳನ್ನು ಅಲ್ಲಿನ ಆಡಳಿತ ಜನಾಂಗಗಳೊಂದಿಗೆ ಹೊಂದಿಸಿ ಅಂತ ಕೊಟ್ಟಿದ್ದಾರೆ. ಗಣರಾಜ್ಯ ಜನಾಂಗ. ಓಕೆ, ವೈಶಾಲಿ, ಪಾವ, ಪಿಪ್ಪಿಲಿವಣ, ಮಿಥಿಲ. ಜನಾಂಗ ಮೌರ್ಯ, ಲಿಚ್ಚಬಿ, ವಿದೇಹ, ಮಲ್ಲರು ಅಂತ ಕೊಟ್ಟಿದ್ದಾರೆ. ಓಕೆ, ಇದನ್ನ ಹೊಂದಿಸ್ಕೊಂಬರ್ರಿ. ವೈಶಾಲಿ ಲಿಚ್ಚವಿ ಜನಾಂಗ ಅಂತ ನೋಡ್ರಿ. ಓಕೆ, ನೆಕ್ಸ್ಟ್. ಪಾವ ಇದೈತಲ್ಲ ಮಲ್ಲರು ಅಂತ. ನೆಕ್ಸ್ಟ್ ಪಿಪ್ಪಲಿವನ ಮೌರ್ಯ, ಮಿಥಿಲ ವಿದೇಹ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗುತ್ತೆ ಹಂಗಾದ್ರೆ? ಆಪ್ಷನ್ 2 A2 B4 C1 ನೆಕ್ಸ್ಟ್ D3 ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ ನೋಡ್ರಿ. ನೆಕ್ಸ್ಟ್. ಭಾಸನ 2 ಕೃತಿಗಳನ್ನು ಗುರುತಿಸಿರಿ. ದೂತವಾಕ್ಯಂ, ಹಯಗ್ರೀವವಧ, ರಾವಣವಧ, ಚಾರುದತ್ತಂ. ಈ ಕೆಳಗಂಡ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ಅಂತ ಕೊಟ್ಟಿದ್ದಾರೆ. ಓಕೆ, ಈ ಭಾಸನ 2 ಕೃತಿಗಳು ಯಾವಪ್ಪ ಅಂದ್ರೆ ದೂತವಾಕ್ಯಂ ಮತ್ತು ಚಾರುದತ್ತಂ ಏನಿದೆಯಲ್ಲ, ಈ ಭಾಸನ 2 ಪ್ರಮುಖ ಕೃತಿಗಳು. ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗುತ್ತೆ? ಆಪ್ಷನ್ 2 A ಮತ್ತು D ಆಗುತ್ತೆ ನೋಡ್ರಿ. ಓಕೆ, ನೆಕ್ಸ್ಟ್. 4ನೇ ಆಂಗ್ಲೋ ಮೈಸೂರು ಯುದ್ಧದ ಸಂದರ್ಭದಲ್ಲಿ ಬ್ರಿಟಿಷ್ ಸೇನೆಯ ಕಮಾಂಡರ್ ಆಗಿದ್ದವರು ಯಾರು ಅಥವಾ ಯಾರ್ಯಾರು ಅಂತ ಕೇಳಿದ್ದಾರೆ. ಜನರಲ್ ಸ್ಟುವರ್ಟ್, ಆರ್ಥರ್ ವೆಲ್ಲಸ್ಲಿ, ಜನರಲ್ ಅಥರ್ಟನ್, ಕರ್ನಲ್ ಗೋಡ್ಡಾರ್ಡ್, ಜನರಲ್ ಹ್ಯಾರಿಸ್ ಅಂತ ಕೇಳಿದ್ದಾರೆ. ಈ ಕೆಳಕಂಡ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿರಿ ಅಂತ ಕೇಳಿದ್ದಾರೆ. ನೋಡ್ರಿ, ಇಲ್ಲಿ ಬ್ರಿಟಿಷ್ ಸೇನೆಯ ಕಮಾಂಡರ್ ಆಗಿದ್ದವ್ರು ಯಾರು ಅಂದ್ರೆ ಜನರಲ್ ಸ್ಟುವರ್ಟ್ ಮತ್ತು ಜನರಲ್ ಹ್ಯಾರಿಸ್ ಆಗಿದ್ದರು. ಓಕೆ, ಆದ್ದರಿಂದ ಎ ಮತ್ತು ಇ ಇದಕ್ಕೆ ಸರಿಯಾದ ಉತ್ತರ ಆಗತ್ತೆ ನೋಡ್ರಿ. ಎ ಮತ್ತು ಇ ಸರಿಯಾದ ಉತ್ತರ. ಬಟ್ ಇವ ಆರ್ಥರ್ ವೆಲ್ಲಸ್ಲಿ ಏನದಲ್ಲ, ಇವು ಕೂಡ ಈ 4ನೇ ಆಂಗ್ಲ ಮೈಸೂರು ಯುದ್ಧದಲ್ಲಿ ಭಾಗವಹಿಸಿದ್ದಾನೆ. ಓಕೆ, ಭಾಗವಹಿಸಿದ್ದಾನೆ. ಆದ್ರೆ ಪ್ರಮುಖ ಕಮಾಂಡರ್ ಆಗಿದ್ದವ್ರು ಯಾರು? ಜನರಲ್ ಸ್ಟುವರ್ಟ್ ಮತ್ತು ಜನರಲ್ ಹ್ಯಾರಿಸ್ ನೋಡ್ರಿ. ಓಕೆ, ಇದು ಏನು ಇವತ್ತು ನಡೆದಂತ STA ಪ್ರಶ್ನೆ ಪತ್ರಿಕೆ STA GK ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳು ನೋಡ್ರಿ. ಓಕೆ, ಥ್ಯಾಂಕ್ ಯು.